ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಈ ವಾರದ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಈ ವಾರದ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಆ್ಯಂಡ್ ನೀವು ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ನ ಬದಲಾಗಿ ಟೈಪ್ ಮಾಡಿರ್ತಕ್ಕಂತಹ ಸ್ಲೈಡ್ಗಳನ್ನು ಹಾಕಲಾಗಿದೆ. ಬಿಕಾಸ್ ಬಹಳ ಜನ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲದೆ ಇರೋ ಕಾರಣದಿಂದ ಸ್ವಲ್ಪ ಟೈಪ್ ಮಾಡಿಸ್ಬಿಟ್ಟು ಸ್ಲೈಡ್ಸನ್ನು ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆದಷ್ಟು ಕಂಟೆಂಟನ್ನು ನಾವು ಟೈಪ್ ಮಾಡಿಸಲಾಗಿದೆ ಸ್ಲೈಡ್ಸ್ನ. ಬಟ್ ಕೆಲವೊಂದು ಚಿಕ್ಕ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ತಿರೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ. ಆ್ಯಂಡ್ ಅದಾದ ಬಳಿಕ ನೀವು ಈ ಒಂದು ಕಂಟೆಂಟನ್ನು ನೋಟ್ ಡೌನ್ ಮಾಡೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಮುಂಬರ್ತಕ್ಕಂತಹ ವಿಡಿಯೋದಲ್ಲಿ ಇದನ್ನು ಸಂಪೂರ್ಣವಾಗಿ ರೆಕ್ಟಿಫೈ ಮಾಡ್ಕೊಂಬಿಟ್ಟು ಆದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೇ ಒಂದು ಟೈಪಿಂಗನ್ನು ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಮೊದಲನೇ ಸುದ್ದಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಸುದ್ದಿ ಹೇಳುತ್ತೆ FCRA ಅನ್ನುವಂತಹ ಒಂದು ಕಾಯ್ದೆಯ ಕುರಿತು ಮಾತಾಡುತ್ತೆ. ವೆರಿ ಇಂಪಾರ್ಟೆಂಟ್. ಇತ್ತೀಚೆಗಷ್ಟೇ ಇದಕ್ಕೆ ಒಂದು ತಿದ್ದುಪಡಿಯನ್ನು ತರಲಾಗಿದೆ. ಆ್ಯಂಡ್ ಅದಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ಕೆಲವು NGOಗಳು, ವಿದೇಶದಿಂದ ಹಣವನ್ನು ಸ್ವೀಕಾರ ಮಾಡ್ತಿದ್ದಂತಹ NGOಗಳು ಜೊತೆಗೆ ವಿದೇಶಿ NGOಗಳು ಕೆಲವು ಅವುಗಳ ಲೈಸೆನ್ಸನ್ನು ನಮ್ಮ ಕೇಂದ್ರ ಸರ್ಕಾರ ರದ್ದುಪಡಿಸ್ತು. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಯಾವುದೇ ನಮ್ಮ ಭಾರತೀಯ NGO ಇರಲಿ ಅಥವಾ ವಿದೇಶದಿಂದ ಬಂದ್ಬಿಟ್ಟು ಭಾರತದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರತಕ್ಕಂತಹ NGO ಇರಲಿ. NGO ಅಂದ್ರೇನು? ಕನ್ನಡದಲ್ಲಿ ಸರ್ಕಾರೇತರ ಸಂಸ್ಥೆ ಅಂತ ಕರಿತೀವಿ ಅಥವಾ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇವು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತವೆ. ಬಟ್ ಇಂತಹ ಎಲ್ಲ NGOಗಳಿಗೆ ಈ FCRA ಲೈಸೆನ್ಸ್ ಕಡ್ಡಾಯವಾಗಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಯಾಕೆ FCRA ಕಾಯ್ದೆನ ಜಾರಿಗೆ ತಂದರು, ಯಾವಾಗ ತಂದ್ರು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಬೇಸಿಕಲಿ FCRA ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇರೋ ರೀತಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ನೋಟ್ ಮಾಡ್ಕೋಬೇಕಾಗುತ್ತೆ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಥವಾ ಕನ್ನಡದಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣಾ ಕಾಯ್ದೆ. ಅಂದರೆ ಹೆಸರು ಹೇಳೋ ರೀತಿ ವಿದೇಶದಿಂದ ಭಾರತೀಯ ಅಥವಾ ವಿದೇಶದ ಕೆಲವೊಂದು ಭಾರತದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂತಹ ಸರ್ಕಾರೇತರ ಸಂಸ್ಥೆಗಳಿಗೆ ಬರತಕ್ಕಂತಹ ವಿದೇಶಿ ದೇಣಿಗೆಯನ್ನು, ವಿದೇಶಿ ಹಣಕಾಸಿನ ನೆರವನ್ನು ನಿಯಂತ್ರಣ ಮಾಡತಕ್ಕಂತಹ ಕಾಯ್ದೆಯನ್ನು ನಾವು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಕರಿತೀವಿ. 2010ನೇ ಇಸ್ವಿಯಲ್ಲಿ ಇದನ್ನು ನಮ್ಮ ಸಂಸತ್ತು ಪಾಸ್ ಮಾಡಿತ್ತು. ಸೊ ಇದ್ರ ಕುರಿತಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳು ಉಂಟಾಗಬಹುದು. ಸೊ ಇತ್ತೀಚೆಗೆ ತಂದಿರತಕ್ಕಂತಹ ಒಂದು ಅಮೆಂಡ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಏನು ಅಮೆಂಡ್ಮೆಂಟ್ ತಂದಿರಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು NGO ವಿದೇಶದಿಂದ, ವಿದೇಶಿ ವ್ಯಕ್ತಿಗಳಿರಬಹುದು, ವಿದೇಶಿ ಸಂಘಟನೆಗಳಿರಬಹುದು, ಅಲ್ಲಿಂದ ಹಣವನ್ನು ಪಡೆಯಲಿಕ್ಕೆ ಇಚ್ಛೆ ಪಡ್ತು ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ಆ NGOದ ಮುಖ್ಯಸ್ಥರಿರಬಹುದು ಅಥವಾ ಆ NGOದ ಪದಾಧಿಕಾರಿಗಳು. ಇಲ್ಲಿ ಕೊಟ್ಟಿದ್ದಾರೆ ಆಫೀಸ್ ಬೇರರ್ಸ್. ಆಫೀಸ್ ಬೇರರ್ಸ್ ಅಂದ್ರೇನು? ಪದಾಧಿಕಾರಿಗಳು ಅಂತೇಳಿ. ಅಂದರೆ ಚೇರ್ಮನ್ ಇರಬಹುದು, ವೈಸ್ ಚೇರ್ಮನ್ ಇರಬಹುದು, ಸದಸ್ಯರಿರಬಹುದು, ಖಜಾಂಚಿಗಳು, ಟ್ರೆಷರರ್, ಹೀಗೆ ಬೇರೆ ಬೇರೆ ಒಂದು ಹುದ್ದೆಗಳನ್ನಿರುತ್ತೆ. ಆ ಹುದ್ದೆಗಳಲ್ಲಿ ಇರತಕ್ಕಂತಹ ವ್ಯಕ್ತಿಗಳೆಲ್ಲರ ಬಳಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇರಬೇಕು. ಯಾಕಪ್ಪ ಅಂತ ಹೇಳಿದ್ರೆ ವಿದೇಶದಿಂದ ಸಾವಿರಾರು ಕೋಟಿ ರೂಪಾಯಿ ಹಣ ಪ್ರತಿ ವರ್ಷ ಭಾರತಕ್ಕೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಲಿಕ್ಕೆ ಹರಿದು ಬರ್ತಾ ಇರುತ್ತೆ. ಬಟ್ ಆ ಹಣ ದುರುಪಯೋಗ ಆಗಬಾರ್ದು ಅಂತ ಹೇಳಿ ಈ ಒಂದು ಅಮೆಂಡ್ಮೆಂಟನ್ನ, ತಿದ್ದುಪಡಿಯನ್ನು ಈ ಬಾರಿ ನಮ್ಮ ಸಂಸತ್ತಿನಲ್ಲಿ ತರಲಾಗಿದೆ. ಆ್ಯಂಡ್ ಇದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಲಾಯಿತು. ಲೋಕಸಭೆಯಲ್ಲಿ ಅದು ಪಾಸ್ ಕೂಡ ಆಯಿತು. ಅದೇ ರೀತಿ ರಾಜ್ಯಸಭೆಯಲ್ಲೂ ಕೂಡ ಅದು ಪಾಸ್ ಆಗಿಬಿಟ್ಟು ಇನ್ನೇನು ರಾಷ್ಟ್ರಪತಿಗಳು ಅದಕ್ಕೆ ಸಹಿ ಹಾಕಿದ್ರು ಅಂತ ಹೇಳಿದ್ರೆ ಅದು ಒಂದು ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಸೊ ಒಂದು ಅಮೆಂಡ್ಮೆಂಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಪಬ್ಲಿಕ್ ಸರ್ವೆಂಟ್, ಅಂದರೆ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು, ಸರ್ಕಾರಿ ಉದ್ಯೋಗಿಗಳಿರಬಹುದು, ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್, ಪಬ್ಲಿಕ್ ಸರ್ವೆಂಟ್ಸ್ ಏನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ವಿದೇಶದಿಂದ ದೇಣಿಗೆಯನ್ನು ಸ್ವೀಕಾರ ಮಾಡುವಂತಿಲ್ಲ. ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಸರ್ಕಾರದ ಒಡೆತನದಲ್ಲಿರ್ತಕ್ಕಂತಹ ಯಾವುದೇ ಕಂಪನಿ, ಕಾರ್ಪೊರೇಷನ್ಗಳು, ಕಂಪನಿಗಳು, ಫಾರ್ ಎಕ್ಸಾಂಪಲ್ ನಮ್ಮ HAL ಇದೆ, ಅದೇ ರೀತಿ ನಿಮಗೆ BEL ಇರ್ಬೋದು, ಹೀಗೆ ಬೇರೆ ಬೇರೆ ಕಂಪನಿಗಳ ಬರ್ತಾ ಹೋಗುತ್ತೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಬರುತ್ತೆ. ಇವ್ಯಾವೂ ಕೂಡ ವಿದೇಶದಿಂದ ಹಣವನ್ನು ಸ್ವೀಕಾರ ಮಾಡುವಂತಿಲ್ಲ. ಯಾಕೆ ಅಂತ ಕೇಳಬಹುದು. ನೋಡಿ, ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದ ಯಾವುದೋ ಒಂದು ವ್ಯಕ್ತಿ ಅಥವಾ ಯಾವುದೋ ಒಂದು ಸಂಘಟನೆ ಭಾರತದ ಒಂದು ರಕ್ಷಣಾ ಸಚಿವಾಲಯದಲ್ಲಿರತಕ್ಕಂತಹ ಒಬ್ಬ ಉದ್ಯೋಗಿಗೆ, ಅಂದರೆ ಅಥವಾ ಒಬ್ಬ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಒಂದು ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿ, ಆ ವ್ಯಕ್ತಿಗೆ ಹಣವನ್ನು ಕೊಡ್ತು ಅಂತ ಹೇಳಿದ್ರೆ ಆತ ಆ ದೇಶದ ಆ ವ್ಯಕ್ತಿಯ ಅಣತಿಯ ಮೇರೆಗೆ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಇದರಿಂದ ಆತ ಇಂಪಾರ್ಷಿಯಲ್ ಆಗಿ ಅಥವಾ ಅನ್ಬಯಾಸ್ಡ್ ಅಂದರೆ ಆತ ಯಾವುದೇ ಒಂದು ಪರವಿಲ್ಲದಲ್ಲೇ ಕೆಲಸ ಮಾಡಲಿಕ್ಕೆ ತೊಂದರೆ ಉಂಟಾಗುತ್ತೆ.
ಆತ ಭಾರತೀಯ ಸರ್ಕಾರದ ಉದ್ಯೋಗಿ ಆಗ್ಬಿಟ್ಟು ಭಾರತ ಸರ್ಕಾರದ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಅವನಿಗೆ ಹಣವನ್ನು ಕೊಟ್ಟಂತಹ ಏನು ದಾತರು ಇರ್ತಾರೆ ಅವರ ಪರವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಒಂದು ಅಪಾಯ ಇರುತ್ತೆ. ಹಾಗಾಗಿನೇ ಈ ಒಂದು ಅಮೆಂಡ್ಮೆಂಟ್ ಕೂಡ ಮಾಡಲಾಗಿದೆ. ಯಾವುದೇ ಪಬ್ಲಿಕ್ ಸರ್ವೆಂಟ್ ಇನ್ಕ್ಲೂಡಿಂಗ್ ನಮ್ಮ ಅಟಾರ್ನಿ ಜನರಲ್ ಇರಬಹುದು, ಸಾಲಿಸಿಟರ್ ಜನರಲ್ ಇರಬಹುದು, ಅದೇ ರೀತಿ ನಿಮಗೆ ಅಡಿಷನಲ್ ಅಟಾರ್ನಿ ಜನರಲ್ ಅಥವಾ ಅಡ್ವೊಕೇಟ್ ಜನರಲ್, ಹೀಗೆ ಯಾವುದೇ ಒಬ್ಬ ಸಾರ್ವಜನಿಕ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿ ವಿದೇಶದಿಂದ ಹಣವನ್ನು ಸ್ವೀಕಾರ ಮಾಡುವಂತಿಲ್ಲ. ಸಿಮಿಲರ್ಲಿ ಯಾವುದೇ ಭಾರತೀಯ ಸರ್ಕಾರಿ ಒಡೆತನದ ಕಾರ್ಪೊರೇಷನ್ಗಳು, ಕಂಪನಿಗಳು ಕೂಡ ಸ್ವೀಕಾರ ಮಾಡುವಂತಿಲ್ಲ. ನೋಟ್ ಮಾಡ್ಕೋಬೇಕಾಗುತ್ತೆ. ಸ್ಪೆಷಲಿ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಕೇಳ್ತಾರೆ, ನೀವು ಕೇವಲ ನಾನು PC ಎಕ್ಸಾಮ್ ಬರಿತೀನಿ, SDA ಮಾತ್ರ ಬರಿತೀನಿ ಅಂತ ಹೇಳ್ತಿದ್ರೆ ದಯವಿಟ್ಟು ಗಮನ ಇಟ್ಕೊಂಡು ಕಂಟೆಂಟನ್ನು ಕೇಳ್ಕೊಳ್ಳಿ. ನಿಮಗೆ ಇದನ್ನು ನೋಟ್ ಡೌನ್ ಮಾಡುವಂತಹ ಅಗತ್ಯತೆ ಇಲ್ಲ. ಬಟ್ ಯಾರಿಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಆಂಬಿಷನ್ಸ್ ಇರುತ್ತೆ ಅವರು ಖಂಡಿತ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ನ ಈ ರೀತಿಯಾಗೂ ಕೂಡ ಕೇಳ್ತಾರೆ, MCQ ಕೂಡ ಕೇಳಬಹುದು. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆ್ಯಂಡ್ ಅಷ್ಟೆಲ್ಲ ಕೆಳಭಾಗದಲ್ಲಿ ನೋಡ್ತಿದ್ದೀರಾ, ಕೊನೆಯ ಅಮೆಂಡ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ ಮೂರು ತಿದ್ದುಪಡಿಯನ್ನು ತಂದರು. ಒಂದು ಆಧಾರ್ ಕಾರ್ಡ್ದಾಯ್ತು, ಮತ್ತೊಂದು ಸಾರ್ವಜನಿಕ ಒಂದು ಸೇವೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳದ್ದಾಯ್ತು. ಮೂರನೇದು ಬಂದ್ಬಿಟ್ಟು ನೋಡಿ, ಇದುವರೆಗೂ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಮೆರಿಕಾದ ಯಾವುದೋ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನಾವು ಬಿಲ್ ಗೇಟ್ಸ್ ಅವ್ರನ್ನ ತಗೊಳ್ಳೋಣ. ಬಿಲ್ ಗೇಟ್ಸ್ ಅಂತ ಹೇಳಿದ್ರೆ ಈಸ್ ಎ ವೆರಿ ಬಿಗ್ ಫಿಲಾಂಥ್ರಫಿಸ್ಟ್. ಅಂದರೆ ಈ ಸಮಾಜಮುಖಿ ಕಾರ್ಯಗಳಿಗೆ ಅವರು ಸಾಕಷ್ಟು ಹಣವನ್ನು ದಾನ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಭಾರತದ ಯಾವುದೋ ಒಂದು NGOಗೆ ಅವರು 100 ಕೋಟಿ ರೂಪಾಯಿ ಹಣವನ್ನು ದಾನ ಮಾಡಿದ್ರು. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ನೈರ್ಮಲ್ಯೀಕರಣವನ್ನು ಇಂಪ್ರೂವ್ ಮಾಡಲಿಕ್ಕೆ, ಒಂದು ಸ್ಯಾನಿಟೈಸ್ ಮಾಡಲಿಕ್ಕೆ ಅವರು ಡೊನೇಟ್ ಮಾಡಿದ್ರು. ಬಟ್ ಹಣವನ್ನು ಪಡೆದಂತಹ NGO 100ಕ್ಕೆ 100 ಕೋಟಿಯನ್ನು ಕೂಡ ಆ ಒಂದು ಉದ್ದೇಶಕ್ಕೆ ಬಳಸುವ ಬದಲಾಗಿ 50 ಕೋಟಿ ರೂಪಾಯಿಗಳನ್ನು ಕೇವಲ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ಅದು ಎಕ್ಸ್ಪೆನ್ಸಸ್ ಆಗಬೇಕು, ಆಗಬೇಕು ಅಂದರೆ ಈ ಒಂದು ಆಡಳಿತಾತ್ಮಕ ಖರ್ಚು ವೆಚ್ಚಗಳು ಅಂತ ಹೇಳಿ. ಸೊ ಅಲ್ಲಿಗೆ ಅವ್ರು 50 ಕೋಟಿಯನ್ನು ಬಳಸ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಆ ವ್ಯಕ್ತಿ ಹಣವನ್ನು ದೇಣಿಗೆಯಾಗಿ ಕೊಟ್ಟಂತಹ ಒಂದು ಉದ್ದೇಶ ಪೂರೈಕೆ ಆಗಲ್ಲ. ಸೊ NGOಗಳು ದುಡ್ಡು ಮಾಡಲಿಕ್ಕೆ ಇಂತಹ ಒಂದು ರೂಟನ್ನು ಬಳಸ್ತವೆ. ಸೊ ಹಾಗಾಗಿ ಈಗ ತಿದ್ದುಪಡಿಯಾದಂತಹ ಈ ಒಂದು FCRA ಕಾಯ್ದೆ ಅಡಿಯಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಒಂದು NGO ವಿದೇಶದಿಂದ ಹಣವನ್ನು ಸ್ವೀಕಾರ ಮಾಡಿದ್ಮೇಲೆ ಅದರಲ್ಲಿ 20% ಹೆಚ್ಚಿನ ಹಣವನ್ನು ಅವರು ಆಡಳಿತಾತ್ಮಕ ಖರ್ಚು ಅಂತ ಹೇಳಿ ತೋರಿಸಂಗಿಲ್ಲ. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಗೆ ಅವರು 20% ಜಾಸ್ತಿ ಖರ್ಚನ್ನು ಮಾಡಂಗಿಲ್ಲ. ಇಲ್ಲಿವರೆಗೂ ಅದು 50% ಇತ್ತು, ಬಟ್ 50% ಏನು ಬರಲ್ಲ. ಸೊ ಹಾಗಾಗಿ 20% ಅಂತ ಹೇಳಿ ಅದನ್ನು ಲಿಮಿಟ್ ಮಾಡಲಾಗಿದೆ. ಸೊ 100 ಕೋಟಿ ದೇಣಿಗೆ ಬಂತು ಅಂತ ಹೇಳಿದ್ರೆ ಅವರು ಕನಿಷ್ಠ ಪಕ್ಷ 80 ಕೋಟಿಯನ್ನು ಆ ಒಂದು ಹಣ ಕೊಟ್ಟಂತಹ ಉದ್ದೇಶಕ್ಕೆ ಬಳಕೆ ಮಾಡಬೇಕಾಗುತ್ತೆ ಹೊರತು ಅವರು ಈ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತೇಳಿ ಅಥವಾ ಅವರ ಆಫೀಸ್ ಖರ್ಚು ಅಂತ ಹೇಳಿ ಅವರು ತೋರ್ಸಕ್ಕೆ ಬರಲ್ಲ. ಸೊ 20% ಒಂದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. FCRA ತಂದಿರುವಂತಹ ಉದ್ದೇಶವೂ ಕೂಡ ಬಹಳ ಒಂದು ನಾವೆಲ್ ಐಡಿಯಾವನ್ನು ಇಟ್ಕೊಂಡು ತಂದಿರತಕ್ಕಂತಹದ್ದು. ಬಿಕಾಸ್ ಹಲವಾರು ಬಾರಿ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ವಿದೇಶದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಇಂತಹ ಶಬ್ದಗಳು ಗೊತ್ತಿರಬೇಕಾಗುತ್ತೆ. FDA ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಕನ್ನಡವನ್ನು ತೆಗೆದುಕೊಂಡಿದ್ದೀರಿ ಅಂತ ಹೇಳಿದ್ರೆ, ಪಟ್ಟಭದ್ರ ಹಿತಾಸಕ್ತಿಗಳು, ಇಂಗ್ಲೀಷಲ್ಲಿ ಅದನ್ನು ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಭಾರತದ ಅಭಿವೃದ್ಧಿಯನ್ನು ತಡಿಬೇಕು, ಅಡ್ಡಗಾಲನ್ನು ಹಾಕಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಹಣವನ್ನು ಕೆಲವು ಆಯ್ದ NGOಗಳಿಗೆ ಕೊಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ನಿಮಗೆ ಈ ಸ್ಟೆರ್ಲೈಟ್ ಕಾಪರ್, ವೇದಾಂತ ಸಂಸ್ಥೆಯ ಸ್ಟೆರ್ಲೈಟ್ ಕಾಪರ್ ವಿರುದ್ಧ ನಡೆದಂತಹ ಒಂದು ಪ್ರತಿಭಟನೆ ಇರಬಹುದು. ಅದೇ ರೀತಿ ತಮಿಳುನಾಡಿನ ಕೂಡಂಕುಲಂನಲ್ಲಿ ಒಂದು ಏನು ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು, ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡ್ತಾ ಇದ್ರು. ಅದಕ್ಕೂ ಕೂಡ ಭಾರಿ ವಿರೋಧ ವ್ಯಕ್ತವಾಯಿತು. ಆ ಒಂದು ಪ್ರತಿಭಟನೆಗೆ ಹಣ ಬಂದಿದ್ದು ಅಮೆರಿಕಾದ ಕೆಲವು ಸಂಸ್ಥೆಗಳಿಂದ ಅಂತ ಹೇಳಿ ಆರೋಪವನ್ನು ಮಾಡಲಾಗುತ್ತೆ. ಸೊ ಹಾಗಾಗಿ FCRA ಕಾಯ್ದೆ ಇರೋದ್ರಿಂದ ಹಣ ಸರಿಯಾದಂತಹ ಉದ್ದೇಶಕ್ಕೆ ಭಾರತಕ್ಕೆ ಬರಬೇಕು. ಅದು ಭಯೋತ್ಪಾದನೆ ಇರಬಹುದು ಅಥವಾ ದೇಶದ್ರೋಹಿ ಚಟುವಟಿಕೆ ಇರಬಹುದು, ಅದಕ್ಕೆ ಬರಬಾರ್ದು. ಜೊತೆಗೆ ಬಂದಂತಹ ಹಣ ಸೂಕ್ತವಾಗಿ ವಿನಿಯೋಗ ಆಗಬೇಕು ಅನ್ನೋದು ಈ FCRA ಕಾಯ್ದೆಯ ಒಂದು ಉದ್ದೇಶ ಆಗಿದೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್. ಸೊ ಇದು ಕೂಡ ಒಂದು ಪ್ರಮುಖವಾದಂತಹ ಸುದ್ದಿ. ಬಿಕಾಸ್ ನೀವೆಲ್ಲ ಗಮನಿಸಿರಬಹುದು, ಇತ್ತೀಚೆಗಷ್ಟೇ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಒಂದು ಖ್ಯಾತ ಉತ್ತರ ಭಾರತದ ಸುದ್ದಿ ಸಂಸ್ಥೆ ಆಗಿರತಕ್ಕಂತಹ ಸುದರ್ಶನ್ TV, ಸುದರ್ಶನ್ ಅನ್ನುವಂತಹ ಒಂದು ನ್ಯೂಸ್ ಚಾನಲ್, ಒಂದು ಸುದ್ದಿ ವಾಹಿನಿ, ನೋಟ್ ಡೌನ್ ಮಾಡ್ಕೊಂಬಿಡಿ. ಅವರು ಬಿಂದಾಸ್ ಬೋಲ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಬಿಂದಾಸ್ ಬೋಲ್ ಅಂದ್ರೆ ಏನು? ಹಿಂದಿಯಲ್ಲಿ ಹೇಳಬೇಕು ಅಂದ್ರೆ ಬಿಂದಾಸ್ ಆಗಿ ಮಾತಾಡು ಅಂತ ಹೇಳಿ, ಅಂದ್ರೆ ಯಾವುದೇ ಒಂದು ಅಡೆತಡೆದಲ್ಲೇ ಮಾತಾಡು ಅಂತ ಹೇಳಿ. ಸೊ ಅಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಆ ಒಂದು ಕಾರ್ಯಕ್ರಮದಲ್ಲಿ UPSC ಜಿಹಾದ್ ಅನ್ನುವ ಒಂದು ಟೈಟಲ್ ಇರುವಂತಹ ಒಂದು ಕಾರ್ಯಕ್ರಮ ಇತ್ತು. ಅದರಲ್ಲಿ ಅಲ್ಪಸಂಖ್ಯಾತರನ್ನ, ವಿಶೇಷವಾಗಿ ಮುಸ್ಲಿಮರನ್ನ ಸ್ವಲ್ಪ ತುಚ್ಛವಾಗಿ ತೋರಿಸಲಾಗಿದೆ ಅಂತ ಹೇಳಿ ಆರೋಪ ಇತ್ತು. ಸೊ ಹಾಗಾಗಿ ಸುದರ್ಶನ್ TVಯ ಈ ಬಿಂದಾಸ್ ಬೋಲ್ ಕಾರ್ಯಕ್ರಮದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲಾಗಿತ್ತು. ಸುದರ್ಶನ್ TV ಇಂಪಾರ್ಟೆಂಟ್ ಆಗುತ್ತೆ. ಬಿಂದಾಸ್ ಬೋಲ್ ಕಾರ್ಯಕ್ರಮ, ಅದರ ಅಡಿಯಲ್ಲಿ ಈ UPSC ಜಿಹಾದ್
UPSC ಜಿಹಾದ್ ಅನ್ನುವಂತಹ ಒಂದು ಕಾರ್ಯಕ್ರಮ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಾಗಬೇಕಾದ್ರೆ ಈ ಒಂದು ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ಬಗ್ಗೆ ಸ್ವಲ್ಪ ಸುದ್ದಿ ಬರ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೋಬೇಕಾಗತ್ತೆ. NBA ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ಅಥವಾ ಸುದ್ದಿ ಪ್ರಸರಣ ಸಂಘಟನೆ ಅಂತೇಳಿ ಅಥವಾ ಸುದ್ದಿ ಪ್ರಸಾರಕರ ಸಂಘಟನೆ ಅಂತ ಹೇಳಿ. ಸುದ್ದಿ ಪ್ರಸಾರಕರು ಅಂದ್ರೆ ಏನು? ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಂತ ಹೇಳಿದ್ರೆ ನಮ್ಮ ಸುದ್ದಿ ವಾಹಿನಿಗಳು ಬರ್ತವೆ. ಸೊ ಅವುಗಳು ಸೇರಿಕೊಂಡು ಒಂದು ಸರ್ಕಾರೇತರ ಸಂಸ್ಥೆ, ಇದೇನು ಸರ್ಕಾರ ಮಾಡಿರ್ತಕ್ಕಂಥದ್ದು ಅಥವಾ ಆಥರೈಸ್ಡ್ ಅಫಿಷಿಯಲ್ ಅಲ್ಲ, ಬದಲಾಗಿ ಕೆಲವು ಸುದ್ದಿ ವಾಹಿನಿಗಳು ಅಥವಾ ಸುದ್ದಿ ಪ್ರಸಾರಕರು ಸೇರಿಕೊಂಡು ಮಾಡ್ಕೊಂಡಿರ್ತಕ್ಕಂತಹ ಒಂದು ಸಂಘಟನೆಯನ್ನ ನಾವು ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ಅಂತ ಕರಿತೀವಿ. ಆ್ಯಂಡ್ ಇದು 2007ನೇ ಇಸ್ವಿಯಲ್ಲಿ ಸ್ಥಾಪಿಸಲ್ಪಟ್ಟು ಕೆಲವು ಖಾಸಗಿ ಸುದ್ದಿವಾಹಿನಿಗಳು ಸೇರ್ಕೊಂಡ್ಬಿಟ್ಟು ಈ ಒಂದು ಸಂಘಟನೆಯನ್ನು ಮಾಡ್ಕೊಂಡ್ವು. ಯಾಕೆ ಮಾಡ್ಕೊಂಡಪ್ಪ ಅಂತ ಹೇಳಿದ್ರೆ ಅಲ್ಲಿ ಎಥಿಕಲ್ ರೆಗ್ಯುಲೇಷನ್ಸ್ ಆ್ಯಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನಿಂದ, ಅಂದರೆ ಸ್ವಲ್ಪ ಒಂದು ನೈತಿಕವಾಗಿ ಸುದ್ದಿಯನ್ನು ಪ್ರಸಾರ ಮಾಡಬೇಕು, ಜೊತೆಗೆ ಒಂದು ನಿಯಂತ್ರಣ ಇರಬೇಕು. ಎಂತಹ ಸುದ್ದಿಯನ್ನು ಪ್ರಕಟಣೆ ಮಾಡಲಾಗುತ್ತೆ ಅಂತೇಳಿ ಸುದ್ದಿವಾಹಿನಿಗಳಿಗೆ ಒಂದು ನಿಯಂತ್ರಣ ಇರಬೇಕು. ಅಷ್ಟೇ ಅಲ್ಲ, ಒಂದು ಟೆಕ್ನಿಕಲ್ ವಿಚಾರಕ್ಕೂ ಕೂಡ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೂ ಕೂಡ ಈ NBA 2007ನೇ ಇಸ್ವಿಯಲ್ಲಿ ಕೆಲವು ಖಾಸಗಿ ಸುದ್ದಿ ಸಂಸ್ಥೆಗಳು ಸೇರ್ಕೊಂಡ್ಬಿಟ್ಟು ನಿರ್ಮಾಣ ಮಾಡಿಕೊಂಡ್ವು. ಆ್ಯಂಡ್ ಪ್ರಸಕ್ತವಾಗಿ ಇದರ ಅಧ್ಯಕ್ಷ ಕೂಡ ಬಹಳ ಪ್ರಮುಖರಾಗ್ತಾರೆ. ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು. ಪ್ರಸಕ್ತವಾಗಿ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ನ ಚೇರ್ಮನ್ ಯಾರಪ್ಪ ಅಂತ ಹೇಳಿದ್ರೆ ರಜತ್ ಶರ್ಮಾ ಅವರು. ನೀವು ಸ್ವಲ್ಪ ಹಿಂದಿ ನ್ಯೂಸ್ ನೋಡ್ತೀರಾ ಅಂತ ಹೇಳಿದ್ರೆ ರಜತ್ ಶರ್ಮಾ ಅವರ ಪರಿಚಯ ಇರುತ್ತೆ. ಈ ಭಾಗದಲ್ಲಿ ಕಾಣಿಸ್ತಾ ಇದ್ದಾರೆ ವ್ಯಕ್ತಿ. ಇವರು ಇಂಡಿಯಾ TV ಅಂತ ಹೇಳಿ ಒಂದು ಹಿಂದಿ ನ್ಯೂಸ್ ಚಾನಲ್ ಬರುತ್ತೆ, ಆ ಚಾನಲ್ನ ಎಡಿಟರ್, ಸಂಪಾದಕರಾಗಿದ್ದಾರೆ. ಜೊತೆಗೆ ಆಪ್ಕಿ ಅದಾಲತ್ ಅನ್ನುವಂತಹ ಒಂದು ಪ್ರಖ್ಯಾತ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾರೆ. ರಜತ್ ಶರ್ಮಾ ಇವರು ಪ್ರಸಕ್ತವಾಗಿ ನಮ್ಮ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಥಾರಿಟಿಯ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾರೆ. ನೋಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ಅವರೇ ತಮ್ಮದೇ ಆದಂತಹ NBSC ಅನ್ನುವಂತಹ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿಕೊಂಡಿದ್ದಾರೆ, ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಸರ್ವಿಸಸ್ ಅಥಾರಿಟಿ. ಜಸ್ಟ್ ಗೊತ್ತಿದ್ರೆ ಸಾಕು ನಿಮಗೆ. ಆ್ಯಂಡ್ ಇದಕ್ಕೆ ಅವರು ಅಧಿಕೃತ ಮಾನ್ಯತೆಯನ್ನು ಕೇಳ್ತಾ ಇದ್ದಾರೆ. ಒಂದು ವೇಳೆ NBSCಗೆ ಅಧಿಕೃತ ಮಾನ್ಯತೆ ಸಿಕ್ತು ಅಂತ ಹೇಳಿದ್ರೆ, ಅದೇ ರೀತಿ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ಗೆ ಅಧಿಕೃತ ಮಾನ್ಯತೆ ಸಿಕ್ತು ಅಂತ ಹೇಳಿದ್ರೆ, ಅವರು ಕೊಡಮಾಡ್ತಕ್ಕಂತಹ ಒಂದು ನೀತಿ ಸಂಹಿತೆ, ಅವರು ಹೊರಡಿಸ್ತಕ್ಕಂತಹ ನಿಯಮಾವಳಿಗೆ ಪ್ರತಿಯೊಂದು ನ್ಯೂಸ್ ಚಾನೆಲ್ ಕೂಡ ಬದ್ಧವಾಗಿರಬೇಕಾಗುತ್ತೆ. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಕೇಳಬಹುದು NBA ಅಂದರೆ ಏನು, NBA ಚೇರ್ಮನ್ ಯಾರು, ಯಾಕೆ ಸುದ್ದಿಯಲ್ಲಿದೆ, ಸುದರ್ಶನ್ TV, ಹೀಗೆ ಬೇರೆ ಬೇರೆ ಪ್ರಶ್ನೆಯನ್ನು ಕೇಳಬಹುದು. ಅದೇ ರೀತಿ ಮುಂದಿನ ಸುದ್ದಿ ಗಮನಿಸ್ತಾ ಹೋಗೋಣ. ನಿಮಗೆ ಈ ಭಾಗದಲ್ಲಿ ಟ್ರಾಮಿ ಅನ್ನುವಂತಹ ಒಂದು ಪದ ಕಾಣಿಸ್ಕೊಳ್ತಾ ಇದೆ. ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೊಳ್ಳಿ. ಟ್ರಾಮಿ ವಿಶೇಷವಾಗಿ ದೊಡ್ಡ ದೊಡ್ಡ ಪರೀಕ್ಷೆಯಲ್ಲಿ ಇಂತಹ ವಿಲಕ್ಷಣವಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಬೇಸಿಕಲಿ ಟ್ರಾಮಿ ಅಂತಕ್ಕಂತಹದ್ದು ಕಾಶ್ಮೀರದಲ್ಲಿ ಕಂಡುಬರತಕ್ಕಂತಹ ಒಂದು ಪದ್ಧತಿ, ಒಂದು ಕಲಿನರಿ ಹ್ಯಾಬಿಟ್, ಅಂದರೆ ಒಂದು ಊಟ ಮಾಡುವಂತಹ ಒಂದು ಪದ್ಧತಿ. ಕಾಶ್ಮೀರದಲ್ಲಿ ಕಾಶ್ಮೀರಿ ಮದುವೆಗಳು, ಕಾಶ್ಮೀರಿ ವೆಡ್ಡಿಂಗ್ಸ್ ಆದಾಗ ಈ ಟ್ರಾಮಿ ಪದ್ಧತಿಯನ್ನು ಬಳಸ್ಕೊಳ್ಳಲಾಗುತ್ತೆ. ಸೊ ನಾವು ನೋಡೋಣ ಟ್ರಾಮಿ ಅಂದ್ರೆ ಏನು. ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ಸುದ್ದಿಲಿರತಕ್ಕಂತಹ ಟ್ರಾಮಿ ಪದ್ಧತಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವ ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಿದೆ ಮತ್ತು ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ? ಇದು ಬಂದ್ಬಿಟ್ಟು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದೆ. ಜಮ್ಮು ಮತ್ತು ಕಾಶ್ಮೀರ ಒಂದು ಕಾಶ್ಮೀರಿ ಪದ್ಧತಿ, ಅದು ಕಾಶ್ಮೀರಿ ಟ್ರೆಡಿಷನ್. ಆ್ಯಂಡ್ ಇದು ಕಾಶ್ಮೀರದ ಮದುವೆಗಳಿಗೆ ಸಂಬಂಧಪಟ್ಟಿದೆ. ಆ್ಯಂಡ್ ಇಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಟ್ರಾಮಿ ಅಂತ ಹೇಳಿದ್ರೆ ಒಂದೇ ಒಂದು ತಟ್ಟೆಯಲ್ಲಿ 4 ಜನ ಅತಿಥಿಗಳು ಆಹಾರವನ್ನು ಶೇರ್ ಮಾಡ್ಕೊಳ್ತಾರೆ, ಆಹಾರವನ್ನು ಹಂಚ್ಕೊಳ್ತಾರೆ. ನಿಮಗೆ ಫೋಟೋ ತೋರಿಸಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಬೇಸಿಕಲಿ ಟ್ರಾಮಿ ಅನ್ನುವ ಪದ್ಧತಿ ಆ ಒಂದು ಭಾಗದಲ್ಲಿ ಹೆಚ್ಚು ಪ್ರಚಲಿತ ಇದೆ ಕಾಶ್ಮೀರದಲ್ಲಿ. ಸೊ ನಿಮಗೆ ಕಾಣಿಸ್ತಾ ಇದೆ, ಒಂದು ಇಲ್ಲಿ ಕಾಪರ್ ಪ್ಲೇಟ್ ಇದೆ. ಕಾಪರ್ ಪ್ಲೇಟ್ ಅಂದ್ರೇನು? ಕಂಚಿನ ಒಂದು ತಟ್ಟೆ ಇದೆ. ಕಾಪರ್ ಪ್ಲೇಟ್ ಒಂದು ಡೆಕೋರೇಟೆಡ್ ತಟ್ಟೆ, ಅದು ನಿಮಗೆ ಕಾಣಿಸ್ತಾ ಇರಬಹುದು. ಡಿಸೈನ್ಫುಲ್ ಆಗಿರ್ತಕ್ಕಂತಹ ಒಂದು ತಟ್ಟೆ. ಆ ತಟ್ಟೆಯ ಮೇಲೆ ಆಹಾರ ಪದಾರ್ಥವನ್ನು ಬಡಿಸಲಾಗುತ್ತೆ. ಆ್ಯಂಡ್ ಒಂದೇ ತಟ್ಟೆಯಲ್ಲಿ, ಒಂದೇ ಕಂಚಿನ ತಟ್ಟೆ ಕಾಪರ್ ಪ್ಲೇಟ್ನಲ್ಲಿ ಸುಮಾರು 4 ಜನ ಅತಿಥಿಗಳು ಆಹಾರವನ್ನು ಶೇರ್ ಮಾಡ್ಕೊಳ್ತಾರೆ. ಇದು ಕಾಶ್ಮೀರಿ ಪದ್ಧತಿ, ಟ್ರಾಮಿ ಅಂತ ಕರೆಯಲಾಗುತ್ತೆ. ಕಾಶ್ಮೀರದ ಮದುವೆಗಳಲ್ಲಿ ಈ ರೀತಿ ಪದ್ಧತಿಯನ್ನು ಅನುಸರಿಸಲಾಗುತ್ತೆ. ಸೊ ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪದ್ಧತಿ, ಪರೀಕ್ಷೆಯಲ್ಲಿ ಕೇಳಬಹುದು. ಯಾಕಂದರೆ ಈ ಕಲೆಗೆ ಸಂಬಂಧಪಟ್ಟಂತೆ, ಈ ಪದ್ಧತಿಗಳು, ಆಚರಣೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಪ್ರಶ್ನೆಗಳು ಉಂಟಾಗ್ತಾನೆ ಇರುತ್ತೆ. ಸೊ ಟ್ರಾಮಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇವಾಗ ಯಾಕೆ ನ್ಯೂಸಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ, ಕೊರೋನಾ ವೈರಸ್ ಇರೋ ಕಾರಣದಿಂದ ನಮಗೆ ಗೊತ್ತು ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಷ್ಟು ಪ್ರಮುಖವಾಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಈಗ ಒಂದು ಟೆಂಪರರಿ ಆಗಿ ಈ ಒಂದು ಪ್ರಸಕ್ತ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಟ್ರಾಮಿ ಪದ್ಧತಿಯನ್ನು ಅಲ್ಲಿನ ಮದುವೆಗಳಲ್ಲಿ ಅಳವಡಿಸ್ಕೊಳ್ಳಾಗ್ತಾ ಇಲ್ಲ. ಸೊ ಟ್ರಾಮಿ ಗೊತ್ತಿರಬೇಕಾಗತ್ತಾ. ಆ್ಯಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಇತ್ತೀಚೆಗಷ್ಟೇ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್, ಕೊಂಕಣ್ ರೈಲ್ವೆ ಹಿಂದೆನೇ ಡಿಸ್ಕಸ್ ಮಾಡಿದ್ದೇನೆ. ಕೊಂಕಣ್ ರೈಲ್ವೆ ನವಿ ಮುಂಬೈ, ಮಹಾರಾಷ್ಟ್ರದ ರಾಜಧಾನಿ ಮುಂಬೈನ ಸಮೀಪದಲ್ಲಿ ನವಿ ಮುಂಬೈ ಬರುತ್ತೆ. ಅಲ್ಲಿ ಇದು ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇದು ಕೇಂದ್ರ ಸರ್ಕಾರ ಒಡೆತನದ ಒಂದು
ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಇದು ಇಂಡಿಯನ್ ರೈಲ್ವೇಸ್ನ ಅಡಿಯಲ್ಲಿ ಬರಲ್ಲ, ಭಾರತೀಯ ರೈಲ್ವೆ ಅಡಿಯಲ್ಲಿ ಬರಲ್ಲ, ಬದಲಾಗಿ ಪ್ರತ್ಯೇಕವಾಗಿ ಒಂದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಆಗಿದೆ, ಒಂದು ಕಂಪನಿ ಆಗಿದೆ. ಆ್ಯಂಡ್ ಇದು ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ರಾಜ್ಯಗಳಿಗೆ ಒಂದು ಸರ್ವಿಸನ್ನು ಕೂಡ ಕೊಡುತ್ತೆ. ಸೊ ಹಾಗಾಗಿ ಬಹಳ ಪ್ರಮುಖ. ಆ್ಯಂಡ್ ಏನು ಸುದ್ದಿಯಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಈ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಸುಮಾರು 2 ರೈಲ್ವೆ ಸೆಟ್ಗಳನ್ನು, ಅಂದರೆ ರೈಲ್ವೆ ಸೆಟ್ ಅಂದರೆ ಇಂಜಿನ್ ಮತ್ತು ಬೋಗಿ ಸೇರಿಸ್ಬಿಟ್ಟು 2 ರೈಲ್ವೆ ಸೆಟ್ಗಳನ್ನ ನಮ್ಮ ನೆರೆಯ ದೇಶ ನೇಪಾಳಕ್ಕೆ ಹಸ್ತಾಂತರ ಮಾಡಿದೆ. ಅದನ್ನು ಗಿಫ್ಟ್ ರೂಪದಲ್ಲಿ ಕೊಟ್ಟಿಲ್ಲ, ಬದಲಾಗಿ ನೇಪಾಳಕ್ಕೆ ಅದನ್ನು ಮಾರಾಟ ಮಾಡಿದೆ. ಸೊ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳ್ತಾರೆ. ಇತ್ತೀಚೆಗಷ್ಟೇ ಕೊಂಕಣ್ ರೈಲ್ವೆ ಅವರು ಈ ಒಂದು ರೈಲ್ವೆ ಸೆಟ್ಗಳನ್ನು ಅಥವಾ ರೈಲ್ವೆ ಇಂಜಿನ್ಗಳನ್ನು ಯಾವ ದೇಶಕ್ಕೆ ಹಸ್ತಾಂತರ ಮಾಡಿದ್ರು ಅಂತ ಹೇಳಿದ್ರೆ ನೇಪಾಳ ದೇಶಕ್ಕೆ ಹಸ್ತಾಂತರ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ಎಂತಹ ಈ ಟ್ರೈನ್ ಸೆಟ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಮು ಟ್ರೈನ್ ಸೆಟ್ಸ್. ಸೊ ಡೆಮು ಟ್ರೈನ್ ಸೆಟ್ಸ್ ಅಂತ ಹೇಳಿದ್ರೆ ಡೀಸೆಲ್ ಆ್ಯಂಡ್ ಎಲೆಕ್ಟ್ರಿಕ್ ಅಂತ ಬರುತ್ತೆ. ಸೊ ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಎರಡರಿಂದಲೂ ಕೂಡ ಚಾಲನೆ ಮಾಡಬಲ್ಲಂತಹ ಟ್ರೈನ್ಗಳು ಮತ್ತು ಕೆಲವು ಬೋಗಿಗಳನ್ನು ನೇಪಾಳಕ್ಕೆ ಹಸ್ತಾಂತರ ಮಾಡಲಾಗಿದೆ. ಇವು 1600 ಹಾರ್ಸ್ ಪವರ್, ನಾವೇನು ಅಶ್ವಶಕ್ತಿ ಅಂತ ಕರಿತೀವಿ, HP ಹಾರ್ಸ್ ಪವರ್ ಶಕ್ತಿಯನ್ನು ಅಳಿತಕ್ಕಂತಹ ಒಂದು ಮಾನ. ಅದು SI ಯೂನಿಟ್ ಅಲ್ಲ, ಬಟ್ ಅದೊಂದು ಜನರಲ್ ಆಗಿ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂತಹ ಮಾನ. ಸೊ 1600 HP ಒಂದು ಪವರ್ ಇರತಕ್ಕಂತಹ, ಕ್ಷಮತೆ ಇರತಕ್ಕಂತಹ 2 ಡೆಮು ಟ್ರೈನ್ ಸೆಟ್ಗಳನ್ನು ನಮ್ಮ ಕೊಂಕಣ್ ರೈಲ್ವೆ ನೇಪಾಳಕ್ಕೆ ಹಸ್ತಾಂತರ ಮಾಡಿದೆ. ಆ್ಯಂಡ್ ಅಶ್ವಶಕ್ತಿ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ 1 HP ಅಂತ ಹೇಳಿದ್ರೆ ಎಷ್ಟು ವ್ಯಾಟ್ಸ್ ಅಂತ ಕೇಳಬಹುದು. 746 ವ್ಯಾಟ್ ಅಂತ ಕರಿಬಹುದು. ವ್ಯಾಟ್ ಅಂತಕ್ಕಂತಹದ್ದು ಈ ಪವರ್ ಅಥವಾ ಶಕ್ತಿಯನ್ನು ಮೆಜರ್ ಮಾಡತಕ್ಕಂತಹ SI ಯೂನಿಟ್. ಸೊ ಅದು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು, ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಈ 2 ಡೆಮು ಟ್ರೈನ್ ಸೆಟ್ಗಳಿದ್ದಾವೆ, ಅವನ್ನ ಚೆನ್ನೈನಲ್ಲಿ ಕಂಡುಬರ್ತಕ್ಕಂತಹ ICF ತುಂಬ ಪ್ರಮುಖವಾಗಿರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ICF ಅಂತ ಹೇಳಿದ್ರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಭಾರತೀಯ ರೈಲ್ವೆ ಏನಿದೆ, ಇಂಡಿಯನ್ ರೈಲ್ವೇಸ್, ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಖಾನೆಗಳು. ಬಿಕಾಸ್ ಟ್ರೈನ್ ಅಂತ ಹೇಳಿದ್ರೆ ಅದಕ್ಕೆ ಇಂಜಿನ್ ಬೇಕಾಗುತ್ತೆ, ಬೋಗಿಗಳು ಬೇಕಾಗ್ತವೆ, ವೀಲ್ ಬೇಕಾಗುತ್ತೆ, ಅದೇ ರೀತಿ ನಿಮಗೆ ರೈಲ್ವೆ ಹಳಿಗಳು ಬೇಕಾಗುತ್ತೆ, ಹೀಗೆ ವ್ಯಾಗನ್ಸ್ ಬೇಕಾಗುತ್ತೆ, ಹೀಗೆ ಸಾಕಷ್ಟು ಸಾಮಗ್ರಿಗಳ ಅವಶ್ಯಕತೆ ಇದೆ. ಸೊ ಹಾಗಾಗಿ ಭಾರತೀಯ ರೈಲ್ವೆ ನಮ್ಮ ದೇಶಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಾರ್ಖಾನೆಗಳನ್ನು, ಫ್ಯಾಕ್ಟರಿಗಳನ್ನು ಹೊಂದಿದೆ. ಸೊ ಅಂತಹದ್ದೇ ಒಂದು ಫ್ಯಾಕ್ಟರಿ ನಿಮಗೆ ತಮಿಳುನಾಡಿನ ರಾಜಧಾನಿ ಚೆನ್ನೈ ನಗರದಲ್ಲಿ ಕಂಡುಬರುತ್ತೆ. ಅದನ್ನು ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಅಂತ ಕರೆಯಲಾಗುತ್ತೆ. ಕೋಚ್ ಅಂದ್ರೆ ಏನು? ರೈಲ್ವೆ ಕೋಚ್ ಅಂತ ನಾವು ಕರೀತಾ ಇರ್ತೀವಿ. ಕೋಚ್ ಅಂತ ಹೇಳಿದ್ರೆ ಬೋಗಿ ಅಂತ ಹೇಳಿ. ಸೊ ಯಾಕೆ ಇದು ಇಷ್ಟೊಂದು ಫೇಮಸ್, ಯಾಕೆ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಬೋಗಿ ತಯಾರಿಕಾ ಕಾರ್ಖಾನೆ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತದ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ, ಲೊಕೇಟೆಡ್ ಇನ್ ಚೆನ್ನೈ. ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಹಾಗಾಗಿ ಬಹಳ ಪ್ರಮುಖವಾಗಿರುತ್ತೆ. ಇದೇ ರೀತಿ ಪಂಜಾಬ್ನ ಕಪೂರ್ತಲಾ ಇರಬಹುದು, ನಮ್ಮ ಬೆಂಗಳೂರಿನ ಯಲಹಂಕ ಇರಬಹುದು, ಅಲ್ಲಿ ವೀಲ್ ಫ್ಯಾಕ್ಟರಿ ಇದೆ. ಹೀಗೆ ದೇಶದ ನಾನಾ ಭಾಗಗಳಲ್ಲಿ ಭಾರತೀಯ ರೈಲ್ವೆಗೆ ಸೇರಿದಂತಹ ಹಲವಾರು ಕಾರ್ಖಾನೆಗಳು ಬರ್ತಾ ಹೋಗ್ತವೆ. ಸೊ ICJ. ಸೊ ನಾವೇನು 2 ಡೆಮು ಸೆಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ, ಇವನ್ನ ತಯಾರು ಮಾಡಿದ್ದು, ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ. ಅಂಡ್ ಅದೇ ರೀತಿ ಕೆಳಭಾಗದಲ್ಲಿ ಅಮೆರಿಕಾದ ಫೆಡರಲ್ ಜಡ್ಜ್ ಒಬ್ಬರು ಮೃತಪಟ್ಟಿದ್ದಾರೆ, ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ನಮ್ಮ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅತ್ಯುನ್ನತ ಕೋರ್ಟ್ ಆಗಿದೆಯೋ, ಅದೇ ರೀತಿ ಅಮೆರಿಕಾದ ಅತ್ಯುನ್ನತ ನ್ಯಾಯಾಲಯ ಫೆಡರಲ್ ಕೋರ್ಟ್. ಸೊ ಆ ಫೆಡರಲ್ ಕೋರ್ಟ್ನ ಜಡ್ಜ್ ಆಗಿದ್ದಂತಹ ರುತ್ ಗಿನ್ಸ್ಬರ್ಗ್ ಅವರು ಮೃತಪಟ್ಟಿದ್ದಾರೆ, ನಿಧನ ಹೊಂದಿದ್ದಾರೆ. ಸೊ ಅವರ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಬಿಕಾಸ್ ನೋಡಿ, ನಮ್ಮ ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಅವಧಿ ಎಷ್ಟು? 65 ವರ್ಷಗಳ ವಯಸ್ಸಿನವರೆಗೂ ಅವರು ಟೆನ್ಯೂರ್ ಇರುತ್ತೆ. ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅದೇ ಹೈಕೋರ್ಟ್ ಆದರೆ ಕೇವಲ 62 ವರ್ಷ, 62 ಇಯರ್ಸ್ ಆಗೋವರೆಗೂ ಅವರಿಗೆ. ಬಟ್ ಅಮೆರಿಕಾದಂತಹ ದೇಶಗಳಲ್ಲಿ ಒಮ್ಮೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗ್ಬಿಟ್ರು ಅಂತ ಹೇಳಿದ್ರೆ ಅವರು ಜೀವಿತ ಕಾಲದ ಸದಸ್ಯರಾಗಿರ್ತಾರೆ. ಅವರು ಸಾಯುವವರೆಗೂ ಕೂಡ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರ್ತಾರೆ. ಅನ್ಲೆಸ್ ಅವ್ರನ್ನ ಇಂಪೀಚ್ಮೆಂಟ್ ಮಾಡಿದ್ರೆ, ಅವ್ರನ್ನ ನಾವೇನು ಅವ್ರನ್ನ ಮಹಾಭಿಯೋಗ ಮಾಡೋದನ್ನು ಬಿಟ್ಟು ಬೇರೆ ಎಲ್ಲ ಕೇಸಸ್ನಲ್ಲೂ ಕೂಡ ಅಮೆರಿಕದಲ್ಲಿ ಅವರು ಅಜೀವ ಪರ್ಯಂತ ಆ ಒಂದು ಸುಪ್ರೀಂ ಕೋರ್ಟ್ನ ಸದಸ್ಯರಾಗಿರ್ತಾರೆ. ಸೊ ಹಾಗಾಗಿ ರುತ್ ಗಿನ್ಸ್ಬರ್ಗ್ ಅವರು ಸಾವನ್ನಪ್ಪುವವರೆಗೂ ಕೂಡ ಅಮೆರಿಕಾದ ಫೆಡರಲ್ ಕೋರ್ಟ್ ಅಥವಾ ಅಲ್ಲಿನ ಸುಪ್ರೀಂ ಕೋರ್ಟ್ ಏನಿದೆ ಅದರ ಜಡ್ಜ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ನಿಮಗೆ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ ಗಿನ್ಸ್ಬರ್ಗ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ರುತ್ ಗಿನ್ಸ್ಬರ್ಗ್ ಇವರು ಮಾನವ ಹಕ್ಕುಗಳ ಬಹುದೊಡ್ಡ ಚಾಂಪಿಯನ್ ಅಂತ ಕರೀತಾರೆ. ಚಾಂಪಿಯನ್ ಆಫ್ ಹ್ಯೂಮನ್ ರೈಟ್ಸ್, ಒಬ್ಬ ಲಿಬರಲ್ ಅಂದರೆ ಒಬ್ಬ ಉದಾರವಾದಿ ಜಡ್ಜ್ ಆಗಿದ್ರು. ಸೊ ಇವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ದಾರೆ. ಸೊ ಇವರ ಸ್ಥಾನಕ್ಕೆ ಬೇರೊಬ್ಬ ವ್ಯಕ್ತಿಯನ್ನು ನೇಮಕ ಮಾಡಲಿಕ್ಕೆ ಟ್ರಂಪ್ ಉತ್ಸುಕರಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಮುಂಬರ್ತಕ್ಕಂತಹ ನವೆಂಬರ್ನಲ್ಲಿ ಅಮೆರಿಕಾದ ರಾಷ್ಟ್ರಪತಿ ಚುನಾವಣೆ
ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಪೋಲ್ಸ್ ಆಯೋಜನೆಗೊಂಡಿದೆ. ಬಟ್ ಆ ಒಂದು ಚುನಾವಣೆ ಮುಗಿಯೋಕೆ ಮುಂಚೆನೆ ಡೊನಾಲ್ಡ್ ಟ್ರಂಪ್ ಹೊಸ ಸುಪ್ರೀಂ ಕೋರ್ಟ್ ಜಡ್ಜ್ನ ನೇಮಕ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ರೂತ್ ಗಿನ್ಸ್ಬರ್ಗ್ ಬಹಳ ಪ್ರಮುಖರಾಗಿರ್ತಾರೆ. ಕೇಳ್ತಾರೆ ಪರೀಕ್ಷೆಯಲ್ಲಿ, ದೊಡ್ಡ ದೊಡ್ಡ ಪರೀಕ್ಷೆಯಲ್ಲಿ. ಇತ್ತೀಚೆಗಷ್ಟೇ ನಿಧನರಾದಂತಹ ರೂತ್ ಗಿನ್ಸ್ಬರ್ಗ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಅಮೆರಿಕದ ಫೆಡರಲ್ ಕೋರ್ಟ್ನ ಜಡ್ಜ್ ಆಗಿದ್ರು. ಅಂಡ್ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಾ ಟ್ಯಾಡೆಜ್ ಪೋಗಾಕಾರ್. ಪ್ರತಿಯೊಬ್ಬರು ಬರ್ಕೋಬೇಕಾಗತ್ತೆ. ಟ್ಯಾಡೆಜ್ ಪೋಗಾಕಾರ್ ಹೆಸರು ಸ್ವಲ್ಪ ಪ್ರೊನೌನ್ಸ್ ಮಾಡಲಿಕ್ಕೆ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಇವರು ಸ್ಲೋವೇನಿಯಾ ದೇಶದವರು. ನಮಗೆ ಸೆಂಟ್ರಲ್ ಯುರೋಪ್, ಮಧ್ಯ ಯುರೋಪ್ನಲ್ಲಿ ಬರ್ತಕ್ಕಂತಹ ಸ್ಲೋವೇನಿಯಾ ದೇಶದವರು ಟ್ಯಾಡೆಜ್ ಪೋಗಾಕಾರ್. ಇವ್ರು ಯಾಕಪ್ಪ ಇಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ ಇವರೊಬ್ಬ ಪ್ರಸಿದ್ಧ ಸೈಕ್ಲಿಸ್ಟ್, ಈ ಸೈಕ್ಲಿಂಗ್ ಮಾಡುವಂತಹ ಒಬ್ಬ ಪ್ರಸಿದ್ಧ ಕ್ರೀಡಾಪಟು. ಇವರು ಇತ್ತೀಚೆಗಷ್ಟೇ ಇಡೀ ಸೈಕ್ಲಿಂಗ್ನಲ್ಲಿ, ಈ ಸೈಕ್ಲಿಂಗ್ ಅನ್ನುವಂತಹ ಕಾಂಪಿಟೇಷನ್ ಏನು ಬರುತ್ತೆ ಅದರ ಅತ್ಯಂತ ಪ್ರೆಸ್ಟೀಜಿಯಸ್, ಅತ್ಯಂತ ಉನ್ನತ ಪ್ರಶಸ್ತಿಯಾಗಿರ್ತಕ್ಕಂತಹ ಟೂರ್ ಡೆ ಫ್ರಾನ್ಸ್, ನೋಟ್ ಮಾಡ್ಕೊಳ್ಳಿ, ಟೂರ್ ಡಿ ಫ್ರಾನ್ಸ್ ಅನ್ನುವಂತಹ ಒಂದು ಚಾಂಪಿಯನ್ಶಿಪ್ ಅನ್ನ ಟ್ಯಾಡೆಜ್ ಪೋಗಾಕಾರ್ ಅವರು ಗೆದ್ದಿದ್ದಾರೆ. ಸೊ ದೊಡ್ಡ ದೊಡ್ಡ ಪರೀಕ್ಷೆಯಲ್ಲಿ ಕೇಳ್ತಾರೆ. ನಾನಾಗಲೇ ಹೇಳಿದೆ ಟೂರ್ ಡಿ ಫ್ರಾನ್ಸ್ ಅಂದ್ರೇನು. ಟೂರ್ ಡಿ ಫ್ರಾನ್ಸ್ ಅಂತ ಹೇಳಿದ್ರೆ ಸೈಕ್ಲಿಂಗ್ನ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್. ಇದರ ಹೆಸರು ಹೇಳುವಂತ ಫ್ರಾನ್ಸ್ ದೇಶದಲ್ಲಿ ಇದನ್ನ ಆಯೋಜನೆ ಮಾಡಲಾಗುತ್ತೆ. ಸುಮಾರು 23 ದಿನಗಳ ಕಾಲ ನಡೆಯುತ್ತೆ. 21 ಹಂತಗಳು, 21 ಹಂತಗಳಿರುತ್ತೆ. 23 ದಿನಗಳ ಕಾಲ ಸತತವಾಗಿ ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ಕಂಡೀಷನ್ಸ್ಗಳಲ್ಲಿ ಸೈಕ್ಲಿಸ್ಟ್ಗಳು, ಈ ಸೈಕಲ್ ಸವಾರರು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅದರ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ವಿಜಯಶೀಲರಾಗ್ತಾರೆ. ಅಂಡ್ ಈ ಬಾರಿ ಟ್ಯಾಡೆಜ್ ಪೋಗಾಕಾರ್ ಸ್ಲೋವೇನಿಯಾ ದೇಶದ ಒಬ್ಬ ಪ್ರಸಿದ್ಧ ಸೈಕ್ಲಿಸ್ಟ್, ಪ್ರಪ್ರಥಮ ಸ್ಲೋವೇನಿಯನ್ ಸೈಕ್ಲಿಸ್ಟ್ ಈ ಒಂದು ಟೂರ್ ಡಿ ಫ್ರಾನ್ಸ್ ವಿನ್ ಆಗಿರೋದು. ಸೊ ಪರೀಕ್ಷೆಗೂ ಕೂಡ ಕೇಳಬಹುದು ಟೂರ್ ಡಿ ಫ್ರಾನ್ಸ್ ಅನ್ನುವಂತಹ ಪ್ರಸಿದ್ಧ ಒಂದು ಕ್ರೀಡಾಕೂಟ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಸೈಕ್ಲಿಂಗ್ ಅಂತ ನೀವು ಟಿಕ್ ಮಾಡಬೇಕಾಗುತ್ತೆ. ಟ್ಯಾಡೆಜ್ ಪೋಗಾಕಾರ್ ವೆರಿ ಇಂಪಾರ್ಟೆಂಟ್. ಅಂಡ್ ಕೆಳಭಾಗದಲ್ಲಿ ಕೂಡ ಅದ್ರ ಬಗ್ಗೆ ಸ್ವಲ್ಪ ಕೊಟ್ಟಿದ್ದೀರಾ. 1903ನೇ ಇಸ್ವಿಯಿಂದಲೇ ಇದು ನಡೀತಾನೆ ಬರ್ತಿದೆ. ಅಂಡ್ ತುಂಬಾ ಟಫೆಸ್ಟ್, ಬಿಕಾಸ್ 23 ದಿನಗಳ ಕಾಲ ಸತತವಾಗಿ ಸೈಕ್ಲಿಂಗ್ ಮಾಡಬೇಕಾಗುತ್ತೆ. ಅತ್ಯಂತ ಕ್ಲಿಷ್ಟಕರ ಮತ್ತು ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಕೂಡ ಆಗಿರುತ್ತೆ ಈ ಟೂರ್ ಡಿ ಫ್ರಾನ್ಸ್. ಅದೇ ರೀತಿ ಸ್ವಲ್ಪ ಸ್ಲೋವೇನಿಯಾ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ, ಬಿಕಾಸ್ ಬಹಳ ಜನಕ್ಕೆ ಅಷ್ಟೊಂದು ಐಡಿಯಾ ಇರಲ್ಲ. ಸೊ ಸ್ಲೋವೇನಿಯಾ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಸೆಂಟ್ರಲ್ ಯುರೋಪಲ್ಲಿ, ಮಧ್ಯ ಯುರೋಪ್ನಲ್ಲಿ ಬರುತ್ತೆ. ಇಟಲಿ, ಆಸ್ಟ್ರಿಯಾ, ಹಂಗರಿ ಆ್ಯಂಡ್ ಕ್ರೊಯೇಷಿಯಾ ಈ 4 ದೇಶಗಳ ನಡುವೆ ಒಂದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ಭಾಗದಲ್ಲಿ ಏನು ಹಸಿರು ಬಣ್ಣದಲ್ಲಿ ಮಾರ್ಕ್ ಆಗಿದೆ ಅದು ಸ್ಲೋವೇನಿಯಾ ದೇಶ. ಅಲ್ಲಿ ನಿಮಗೆ ಲಜಬ್ ಜಾನಾ ಅನ್ನುವಂತಹ ಒಂದು ಕ್ಯಾಪಿಟಲ್ ಸಿಟಿ ಕೂಡ ಬರುತ್ತೆ. ಪ್ರೊನೌನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ, ಸ್ಪೆಲ್ಲಿಂಗ್ ಬಹಳ ಟಫ್ ಅನ್ಸ್ಬಹುದು. ಲಜಾನಾ ಅಥವಾ ಲಜುಬ್ ಜಾನಾ ಅಂತ ಕರಿಬಹುದು. ಸ್ವಲ್ಪ ಇಟ್ಸ್ ಎ ಸ್ಲೋವೇನಿಯನ್ ಟರ್ಮ್, ಸೊ ಹಾಗಾಗಿ ತಲೆ ಕೆಡಿಸ್ಕೊಬೇಡಿ. ಲಜಾನಾ ಅನ್ನುವಂತಹದ್ದು ಸ್ಲೋವೇನಿಯಾ ದೇಶದ ಒಂದು ರಾಜಧಾನಿ ಆಗಿದೆ. ಆ್ಯಂಡ್ ಇಲ್ಲಿ ಮತ್ತೊಂದು ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ನಿಮಗೆ ಐಡಿಯಾ ಬರ್ಬೋದು. ಸ್ವಲ್ಪ ಝೂಮ್ ಔಟ್ ಆಗಿರತಕ್ಕಂಥ ಆ್ಯಪ್ ಯುರೋಪ್ನ ಯಾವ ಸ್ಥಳದಲ್ಲಿ ಸ್ಲೋವೇನಿಯಾ ಕಂಡುಬರುತ್ತೆ, ಅದರ ಸುತ್ತಮುತ್ತಲು ಕಂಡುಬರ್ತಕ್ಕಂಥ ಹಂಗೇರಿ, ಆಸ್ಟ್ರಿಯಾ, ಇಟಲಿ ಇವು ಯಾವ ರೀತಿ ಕಂಡುಬರುತ್ತೆ ಅಂತ ಕೂಡ ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಸೊ ಸ್ಲೋವೇನಿಯಾ ಲಜುಬ್ ಜಾನಾ ಕೂಡ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟ್ಯಾಡೆಜ್ ಪೋಗಾಕಾರ್ ಅವರ ಹೆಸರನ್ನಂತೂ ಮರೆಯುವ ಹಾಗಿಲ್ಲ, ಇಂಪಾರ್ಟೆಂಟ್ ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಸುದ್ದಿ ಹೇಳುತ್ತೆ ಕಮಲಾದೇವಿ ಚಟ್ಟೋಪಾಧ್ಯಾಯ್. ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರ ಕುರಿತಾಗಿ ಸ್ವಲ್ಪ ಡೀಟೇಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ಬಿಕಾಸ್ ನಿಮಗೆಲ್ಲ ನಾನು ಕಳೆದ ವಾರ ನಡೆದಂತಹ ವಿಡಿಯೋದಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೇಳಿದ್ದೆ. ಕಪಿಲಾ ವಾತ್ಸ್ಯಾಯನ್ ಒಬ್ಬ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯಪಟು ಮತ್ತು ನೃತ್ಯ ಪ್ರಕಾರಗಳಲ್ಲಿ ಸಾಕಷ್ಟು ಅಧ್ಯಯನವನ್ನ ಮಾಡಿದಂತಹ ಸಂಶೋಧನಾಗಾರ್ತಿ ಕಪಿಲಾ ವಾತ್ಸ್ಯಾಯನ್ ಅವರು ಇತ್ತೀಚೆಗಷ್ಟೇ ನಿಧನ ಹೊಂದಿದ್ರು. ಸೊ ಅವರಿಗೆ ಪೇಟ್ರನ್ಸ್ ಆಗಿದ್ದು, ಪೇಟ್ರನ್ ಅಂದ್ರೇನು, ಅವರಿಗೆ ಒಂದು ಸಹಾಯಕರಾಗಿದ್ದು ಅಥವಾ ಅವರು ಈ ಒಂದು ಡ್ಯಾನ್ಸಿಂಗ್ನಲ್ಲಿ ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಸಹಾಯ ಮಾಡಿದಂತಹ, ಅವರಿಗೆ ಪೋಷಕ ರೀತಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂತಹ ಇಬ್ಬರು ಪ್ರಸಿದ್ಧ ಮಹಿಳೆಯರಿದ್ದಾರೆ. ಅವರಿಬ್ಬರ ಬಗ್ಗೆ ತಿಳ್ಕೊಳ್ಳಿ. ಪರೀಕ್ಷೆಯಲ್ಲಿ ನಿಮಗೆ ನಮ್ಮ ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂವಿಂದ, ಆಧುನಿಕ ಇತಿಹಾಸದ ಪಾಯಿಂಟ್ ಆಫ್ ವ್ಯೂವಿಂದ ಕೂಡ ಪ್ರಶ್ನೆ ಉಂಟಾಗಬಹುದು. ಸೊ ಮೊದಲನೇದಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರ ಹೆಸರನ್ನು ಬರ್ಕೊಳ್ಳಿ. ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲ ಅಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಬೇರೆ ಬೇರೆ ಆಂಗಲ್ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ ಹೇಳಿದ್ರೆ ಮೂಲತಃ ಇವರು ಕರ್ನಾಟಕದವರು, ನಮ್ಮ ಮಂಗಳೂರಿನಲ್ಲಿ ಜನಿಸಿದಂಥವರು. ಆ್ಯಂಡ್ ಇವರೊಬ್ಬ ಖ್ಯಾತ ಸ್ವತಂತ್ರ ಹೋರಾಟಗಾರ್ತಿ, ಅಷ್ಟೇ ಅಲ್ಲ ಒಬ್ಬ ಸಾಮಾಜಿಕ ಸುಧಾರಣಾಗಾರ್ತಿ, ಸೋಷಿಯಲ್ ರಿಫಾರ್ಮರ್ ಆ್ಯಂಡ್ ಫ್ರೀಡಮ್ ಫೈಟರ್. ಆ್ಯಂಡ್ ತುಂಬ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಕನ್ನಡದಲ್ಲಿ ಮೂಕಿ ಚಿತ್ರಗಳು ಬರ್ತಾ ಇದ್ವು, ಸೈಲೆಂಟ್ ಫಿಲ್ಮ್ಸ್ ಅಂತ ಕರಿತೀವಿ. ಕೇವಲ ದೃಶ್ಯ ಮಾತ್ರ ಇರ್ತಿತ್ತು, ಅಲ್ಲಿ ಮಾತುಗಳು ಇರ್ತಾ ಇರಲಿಲ್ಲ, ಸೌಂಡ್ ಇರ್ತಾ ಇರಲಿಲ್ಲ. ಸೊ ಅಂತಹ ಕೆಲವೊಂದು ಸೈಲೆಂಟ್ ಫಿಲ್ಮ್ಸ್ನಲ್ಲೂ ಕೂಡ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಆ್ಯಕ್ಟಿಂಗ್ ಅನ್ನು ಮಾಡಿದ್ರು. ಆ್ಯಂಡ್ ಇವರು ನೀಡಿದಂತಹ ಸೇವೆಯನ್ನು ಗಮನಿಸ್ಬಿಟ್ಟು 1987ನೇ ಇಸ್ವಿಯಲ್ಲಿ ಇವರಿಗೆ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರತಕ್ಕಂತಹ ಪದ್ಮ ವಿಭೂಷಣ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದಾನ ಮಾಡಿತ್ತು.
ಆ್ಯಂಡ್ ಅಷ್ಟೇ ಅಲ್ಲ, ಇವರು NS ಹರ್ಡೇಕರ್, ನಿಮಗೆಲ್ಲ ಗೊತ್ತಿದೆ ಸೇವಾದಳ್. ನೀವು ನಮ್ಮ ಆಧುನಿಕ ಇತಿಹಾಸವನ್ನು ಓದ್ತಾ ಹೋದರೆ ಬಹಳ ಅದ್ಭುತವಾಗಿ ಸೇವಾದಳ್ನ ಕಾರ್ಯಗಳನ್ನ ನೀವು ನೋಡಬಹುದು. 1924ನೇ ಇಸ್ವಿಯಲ್ಲಿ ನಮ್ಮ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಕಾಂಗ್ರೆಸ್ ಸೆಷನ್ ನಡೆಯುತ್ತೆ ಬೆಳಗಾಂನಲ್ಲಿ. ಆ ಒಂದು ಅಧಿವೇಶನದಲ್ಲಿ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡಿದ್ದು ಇದೇ ಸೇವಾದಳ್ ಅನ್ನುವಂತಹ ಒಂದು ಸ್ವಯಂ ಸೇವಕರ ಸಂಘಟನೆ, ಒಂದು ವಾಲಂಟಿಯರ್ ಆರ್ಗನೈಸೇಷನ್. ಆ್ಯಂಡ್ ಇದನ್ನ ಹುಟ್ಟು ಹಾಕಿದ್ದು ನಮ್ಮ ಕನ್ನಡಿಗರಾಗಿರ್ತಕ್ಕಂತಹ NS ಹರ್ಡೇಕರ್ ಅಥವಾ ನಾಸು ಹರ್ಡೇಕರ್ ಅಂತ ನಾವೇನು ಓದಿರ್ತೀವಿ, ಅವರು ಈ ಒಂದು ಸೇವಾದಳನ್ನ ಹುಟ್ಟು ಹಾಕಿದ್ರು. ಏನು ದೊಡ್ಡ ದೊಡ್ಡ ಧೀಮಂತ ಒಂದು ಹೋರಾಟಗಾರರು, ರಾಜಕೀಯ ನಾಯಕರು 1924ರ ಬೆಳಗಾವಿ ಅಧಿವೇಶನಕ್ಕೆ ಬಂದಿದ್ರು. ಅವರೆಲ್ಲರೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಿ NS ಹರ್ಡೇಕರ್ ಇರಬಹುದು, ಅದೇ ರೀತಿ ಅವರು ಹುಟ್ಟು ಹಾಕಿದಂತಹ ಸೇವಾದಳ್ ಇರಬಹುದು, ಅವುಗಳಿಗೆ ಸ್ವಲ್ಪ ಒಂದು ಅಪ್ರಿಷಿಯೇಷನ್ನ, ಪ್ರಶಂಸೆಯನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಸೇವಾದಳ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಇತ್ತೀಚೆಗಷ್ಟೇ ಮತ್ತೊಂದು ಸುದ್ದಿ ಕೂಡ ಬಂದಿದ್ದು, ಈಗ ಪ್ರಸಕ್ತವಾಗಿ ನಮ್ಮ ರಾಜ್ಯದಲ್ಲಿ KPCC ಏನಿದೆ, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ, ಕಾಂಗ್ರೆಸ್ ಪಕ್ಷ ಏನಿದೆ, ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ, ಅವರು ತಮ್ಮ ಒಂದು ಕಾರ್ಯಕರ್ತರಿಗೆ ಟ್ರೈನಿಂಗ್ ಅನ್ನು ಕೊಡಲಿಕ್ಕೆ NS ಹರ್ಡೇಕರ್ ಅವರ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ, ಒಂದು ಕಟ್ಟಡವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಒಂದು ಯೋಜನೆಯನ್ನು ಮಾಡ್ತಾ ಇದ್ರು. ಇತ್ತೀಚೆಗಷ್ಟೇ ಪ್ರಾರಂಭ ಕೂಡ ಆಯಿತು. ಸೊ ಹಾಗಾಗಿ NS ಹರ್ಡೇಕರ್ ಅವರು ಗೊತ್ತಿರಬೇಕಾಗುತ್ತೆ, ಸೇವಾದಳ್ ಕೂಡ ಗೊತ್ತಿರಬೇಕಾಗುತ್ತೆ. ನಿಮ್ಮ ಬಳಿ ಹಿಸ್ಟ್ರಿ ಪುಸ್ತಕಗಳಿರುತ್ತೆ. ಸೊ ಹಿಸ್ಟಾರಿಕ್ ಪಾಯಿಂಟ್ ಆಫ್ ವ್ಯೂವಿಂದ ಅಲ್ಲಿ ಕೂಡ ನೀವು ಸ್ವಲ್ಪ ಅಧ್ಯಯನವನ್ನು ಮಾಡೋದು ಪ್ರಮುಖವಾಗುತ್ತೆ. ಪರೀಕ್ಷೆಯಲ್ಲಿ ಯಾವುದೇ ಆಂಗಲಿಂದ ಪ್ರಶ್ನೆ ಬರಬಹುದು. ಸೊ ನಾವೇನು ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರ ಬಗ್ಗೆ ಮಾತಾಡ್ತಿದ್ವಿ, ಇವರು ಈ ನಾಸು ಹರ್ಡೇಕರ್ ಅವರ ಈ ಸೇವಾದಳ್ನ ಮಹಿಳಾ ಮೋರ್ಚಾದ ಮುಖ್ಯಸ್ಥರು ಕೂಡ ಆಗಿದ್ರು, ಇನ್ಚಾರ್ಜ್ ಕೂಡ ಆಗಿದ್ರು. ಸೊ ಹಾಗಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಬಹಳ ಒಂದು ಆಕ್ಟಿವ್ ಆಗಿ, ಸಕ್ರಿಯರಾಗಿ ತಮ್ಮನ್ನು ತಾವು ಈ ಸ್ವತಂತ್ರ ಚಳವಳಿಯಲ್ಲಿ ತೊಡಗಿಸ್ಕೊಂಡಿದ್ರು. ನನ್ನ ಕೆಳಭಾಗದಲ್ಲಿ ಸಾಲ್ಟ್ ಮಾರ್ಚ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಮಹಾತ್ಮ ಗಾಂಧೀಜಿ ಅವರ ಜೊತೆ ಸೇರಿಬಿಟ್ಟು ದಂಡಿ ಸತ್ಯಾಗ್ರಹದಲ್ಲೂ ಕೂಡ, ಉಪ್ಪಿನ ಸತ್ಯಾಗ್ರಹದಲ್ಲೂ ಕೂಡ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಬಟ್ ನೀವು ಕೇಳ್ಬೋದು, ಕನ್ನಡಿಗರಾದರೂ ಅವ್ರಿಗೆ ಹೆಂಗೆ ಚಟ್ಟೋಪಾಧ್ಯಾಯ ಅಂತ ಹೆಸರು ಬರುತ್ತೆ? ಚಟ್ಟೋಪಾಧ್ಯಾಯ ಅಂದರೆ ಬೇಸಿಕಲಿ ಒಂದು ಬೆಂಗಾಲಿ ಶಬ್ದ. ಬ್ಯಾನರ್ಜಿ, ಗಂಗೂಲಿ, ಚಟ್ಟೋಪಾಧ್ಯಾಯ, ಉಪಾಧ್ಯಾಯ ಇವೆಲ್ಲ ಕೂಡ ಬೆಂಗಾಲ್ನಲ್ಲಿ ಇಟ್ಕೊಳ್ತಕ್ಕಂತಹ ಹೆಸರು. ಬಟ್ ಇವರು ಚಟ್ಟೋಪಾಧ್ಯಾಯ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಮದುವೆ ಆಗಿದ್ರು. ಸೊ ಹಾಗಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಇವರು ಕೂಡ ಕಪಿಲವಾತ್ಸ್ಯನ್ ಅವರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ರು, ಅವರಿಗೆ ಪೋಷಕರ ರೀತಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಆ್ಯಂಡ್ ಕೆಳಭಾಗದಲ್ಲಿ ರುಕ್ಮಿಣಿ ದೇವಿ ಅರುಂದಳೆ ಅವರನ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಅದಕ್ಕಿಂತ ಮುಂಚೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರ ಒಂದು ಫೋಟೋವನ್ನು ತೋರಿಸ್ಬಿಡ್ತೀನಿ, ನಿಮಗೆ ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಸೊ ಏನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮಹಿಳೆ ಇವರೇ ಕಮಲಾದೇವಿ ಚಟ್ಟೋಪಾಧ್ಯಾಯ, ಪದ್ಮವಿಭೂಷಣ್ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ರು. ಆ್ಯಂಡ್ ಕೆಳಭಾಗದಲ್ಲಿ ರುಕ್ಮಿಣಿ ದೇವಿ ಅರುಂದಳೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಬೇಸಿಕಲಿ ಇವರೊಬ್ಬ ಭರತನಾಟ್ಯ ಡ್ಯಾನ್ಸರ್, ಭರತನಾಟ್ಯಂನ ಶಾಸ್ತ್ರೀಯ ನೃತ್ಯಪಟು ಆಗಿದ್ರು. ಅಷ್ಟೇ ಅಲ್ಲ, ಥಿಯೋಸೋಫಿಕಲ್ ಸೊಸೈಟಿ, ಅಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಥಿಯೋಸೋಫಿಕಲ್ ಸೊಸೈಟಿ ಅಂತ ಹೇಳಿದ್ರೆ ನಿಮಗೆ ನಮ್ಮ ಭಾರತದಲ್ಲಿ ಅನ್ನಿ ಬೆಸೆಂಟ್ ಅವರು ನೆನಪಾಗಬೇಕು. ಅವರು ಮಡ್ರಾಸ್ನಲ್ಲಿ ಏನು ಪ್ರಸಕ್ತವಾಗಿ ಚೆನ್ನೈ ಇದೆ, ಚೆನ್ನೈ ಬಳಿ ಅಡ್ಯಾರ್ ಅನ್ನುವಂತಹ ಒಂದು ಪ್ರದೇಶ ಬರುತ್ತೆ. ಚೆನ್ನೈನ ಒಂದು ಸಬರ್ಬನ್ ಪ್ಲೇಸ್ ಅದು. ಅಡ್ಯಾರ್ನಲ್ಲಿ ತಮ್ಮ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು ಈ ಥಿಯೋಸೋಫಿ ಆ ಒಂದು ಪ್ರವಚನವನ್ನು ಕೂಡ ಕೊಡ್ತಾ ಇದ್ರು ಅನ್ನಿ ಬೆಸೆಂಟ್. ಸೊ ಅನ್ನಿ ಬೆಸೆಂಟ್ ಅವರ ಒಂದು ಹಿಂಬಾಲಕರು ಕೂಡ ರುಕ್ಮಿಣಿ ದೇವಿ ಅರುಂದಳೆ ಆಗಿದ್ರು. ಬೇಸಿಕಲಿ ಒಬ್ಬ ಭರತನಾಟ್ಯಂ ಡ್ಯಾನ್ಸರ್, ಅದೇ ರೀತಿ ಥಿಯೋಸೋಫಿಸ್ಟ್ ಕೂಡ ಆಗಿದ್ರು. ಥಿಯೋಸೋಫಿಕಲ್ ಸೊಸೈಟಿಯ ಒಂದು ಪ್ರಿನ್ಸಿಪಲ್ಸ್ ಏನಿರುತ್ತೆ ಅವುಗಳನ್ನು, ಆ ಒಂದು ತತ್ವವನ್ನು ಇವರು ಅಳವಡಿಸ್ಕೊಂಡಿದ್ರು. ಅಷ್ಟೇ ಅಲ್ಲ, ಅಂದಿನ ಕಾಲದಲ್ಲೇ ಇವರು ಅನಿಮಲ್ ರೈಟ್ ಆಕ್ಟಿವಿಸ್ಟ್ ಆಗಿದ್ರು. ಅಂದರೆ ಪ್ರಾಣಿಗಳ ಹಕ್ಕಿನ ಹೋರಾಟಗಾರ್ತಿ, ಪ್ರಾಣಿ ದಯಾ ಸಂಘಟನೆಗಳ ಸದಸ್ಯರು ಕೂಡ ಆಗಿದ್ರು. ಇವಾಗೆಲ್ಲ ಪ್ರಾಣಿ ದಯಾ ಸಂಘಟನೆ ಬಗ್ಗೆ ಸಾಕಷ್ಟು ಚುರುಕಾದಂತಹ ಹೋರಾಟಗಳು ನಡೀತಾ ಇದೆ. ಬಟ್ ಸುಮಾರು 7 ದಶಕಗಳ ಹಿಂದೆನೆ ರುಕ್ಮಿಣಿ ದೇವಿ ಅರುಂದಳೆ ಅವರು ಪ್ರಾಣಿಗಳ ಹಕ್ಕಿನ ಕುರಿತು ಚಿಂತನೆಯನ್ನು ಮಾಡಿದ್ರು. ಅಷ್ಟೇ ಅಲ್ಲ, ದೇಶಾದ್ಯಂತ ವೆಜಿಟೇರಿಯನಿಸಮ್ ಅಂದರೆ ಸಸ್ಯಾಹಾರ ಪದ್ಧತಿ, ಶಾಕಾಹಾರ, ವೆಜಿಟೇರಿಯನಿಸಮ್ ಅನ್ನ ಅವರು ಪ್ರಮೋಟ್ ಕೂಡ ಮಾಡಿದ್ರು ಬಹಳ ಹಿಂದೆನೆ. ಪ್ರಾಣಿ ಪ್ರಿಯ ಅಂತಲೇ ಕರಿಬಹುದು. ಆ್ಯಂಡ್ ಇವ್ರ ಬಗ್ಗೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವರಿಗೆ ಒಂದು ದೊಡ್ಡ ಹೆಗ್ಗಳಿಕೆ ಇದೆ. ರುಕ್ಮಿಣಿ ದೇವಿ ಅರುಂದಳೆ ಅವರು ಕೇವಲ ಭರತನಾಟ್ಯಂ ಡ್ಯಾನ್ಸರ್ ಮತ್ತು ಸ್ವಲ್ಪ ಮಟ್ಟಿಗೆ ಪೊಲಿಟಿಕ್ಸ್ನಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ, ಇವರು ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಂತಹ ಮಹಿಳೆ ಅಂತಲೇ ಕರೆಸ್ಕೊಂಡಿದ್ದಾರೆ. 1952 ಅಲ್ಲಿ 1952ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆಯನ್ನ ನಮ್ಮ ಭಾರತದಲ್ಲಿ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗುತ್ತೆ. ನೋಡಿ, ಇಲ್ಲಿ ಚುನಾಯಿತರಾಗಿಲ್ಲ ಅವರು, ಬದಲಾಗಿ ನಾಮಿನೇಟ್ ಆಗಿದ್ದಾರೆ. ನಮಗೆಲ್ಲ ಗೊತ್ತಿರೋ ರೀತಿ ಸುಮಾರು 12 ಜನ ವಿವಿಧ ರಂಗಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ಖ್ಯಾತನಾಮರನ್ನ ನಮ್ಮ ರಾಷ್ಟ್ರಪತಿಗಳು ನಾಮಿನೇಟ್ ಮಾಡ್ತಾರೆ, ನೇಮಿಸ್ತಾರೆ. ಸೊ ಹಾಗಾಗಿ ಅವರಿಂದ
ಒಂದು ನಾಮಿನೇಟ್ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಮಹಿಳೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ರುಕ್ಮಿಣಿ ದೇವಿ ಅರುಂದಳೆ. ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಯೂಶುವಲ್ ಆಗಿ ಪುಸ್ತಕಗಳಲ್ಲಿ ನಿಮಗೆ ಇಂತಹ ಇನ್ಫಾರ್ಮೇಷನ್ ಸಿಗಲ್ಲ. ಸೊ ಪ್ರತಿಯೊಬ್ಬರು ತಪ್ಪು ಮಾಡಿದಾಗ ನೀವು ಸರಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಅವರಿಗೂ ಕೂಡ ಪದ್ಮಭೂಷಣ್ ಪ್ರಶಸ್ತಿ ಸಿಕ್ಕಿದೆ 1956 ಅಷ್ಟೇ ಯಾಕೆ 1977ನೇ ಇಸ್ವಿಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಒಂದು ಆಫರನ್ನು ರುಕ್ಮಿಣಿ ದೇವಿ ಅರುಂದಳೆ ಅವರಿಗೆ ಕೊಟ್ಟಿರ್ತಾರೆ. ಏನು ಆಫರ್ ಅಪ್ಪ ಅಂತ ಹೇಳಿದ್ರೆ, ನೀವು ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾಗಿ ಅಂತ ಹೇಳಿ. ಎಂತಹ ದೊಡ್ಡ ಗುಣ ರುಕ್ಮಿಣಿ ದೇವಿ ಅವರಿಗೆ ಅಂತ ಹೇಳಿದ್ರೆ, ರಾಷ್ಟ್ರಪತಿ ಆಗ್ತಕ್ಕಂತಹ ಒಂದು ಆಫರನ್ನೇ ಅವರು ತಿರಸ್ಕಾರ ಮಾಡಿದ್ರು. ಶಿ ರಿಜೆಕ್ಟೆಡ್ ದ ಆಫರ್ ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅದು ಅವರ ಒಂದು ಹೆಗ್ಗಳಿಕೆಯನ್ನು ಕೂಡ ತೋರಿಸುತ್ತೆ. ಆ್ಯಂಡ್ ಇವರು ಮ್ಯಾರಿಡ್ ಆಗಬೇಕಾಗತ್ತಿದ್ದು, ಮ್ಯಾರಿಡ್. ಇವರು ಜಾರ್ಜ್ ಅರುಂದಳೆ ಅನ್ನುವಂತಹ ವ್ಯಕ್ತಿಗೆ ಮದುವೆ ಆಗಿದ್ದರು. ಜಾರ್ಜ್ ಅರುಂದಳೆ ಅವರು ಒಬ್ಬ ಬ್ರಿಟಿಷ್ ಥಿಯೋಸಫಿಸ್ಟ್, ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿರಬಹುದು, ಥಿಯೋಸಫಿಸ್ಟ್, ಮತ್ತು ಅನಿ ಬೆಸೆಂಟ್ ಅವರ ಹಿಂಬಾಲಕರಾಗಿದ್ದರು. ಅನಿ ಬೆಸೆಂಟ್ ಅವರ ಒಬ್ಬ ಸಹವರ್ತಿಯಾಗಿದ್ದರು. ಸೊ ಜಾರ್ಜ್ ಅರುಂದಳೆಯನ್ನ ರುಕ್ಮಿಣಿ ಅರುಂದಳೆ ಅವರು ವಿವಾಹ ಕೂಡ ಆಗಿದ್ದರು. ಆ್ಯಂಡ್ ನಾನು ಹೇಳಿದಂಗೆ ಕಪಿಲಾ ವಾತ್ಸ್ಯಾಯನ್ ಅವ್ರ ಬಗ್ಗೆ ಲಾಸ್ಟ್ ವೀಕೆಲ್ಲ ಬರ್ಕೊಂಡಿರ್ತೀರ ಅನ್ಕೊಂತೀನಿ. ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲಾಸ್ಟ್ ವೀಕ್ನ ಒಂದು ವಿಡಿಯೋವನ್ನು ಕೂಡ ನೀವು ವೀಕ್ಷಣೆ ಮಾಡಿ. ನಿಮಗೆ ಲಿಂಕ್ ಸಿಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ವೀಕ್ಷಣೆ ಮಾಡಬೇಕು. ಸೊ ಒಂದು ವಾರಕ್ಕೊಂದ್ಸರಿ ಆಗಿರೋದ್ರಿಂದ ನಿಮಗೆ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ. ಭಾಳ ಒಂದು ಕೇರ್ಫುಲ್ ಆಗಿ ವಿಡಿಯೋನ ವಾಚ್ ಮಾಡಿ ನೋಟನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂತಹದ್ದು ರುಕ್ಮಿಣಿ ದೇವಿ ಅರುಂದಳೆ. ಆ್ಯಂಡ್ ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಆ್ಯಂಡ್ ಇತ್ತೀಚೆಗಷ್ಟೇ ನಮ್ಮ ಪಾರ್ಲಿಮೆಂಟ್ನಲ್ಲಿ, ಸಂಸತ್ತಿನಲ್ಲಿ, ವಿಶೇಷವಾಗಿ ಮೇಲ್ಮನೆಯಾಗಿರ್ತಕ್ಕಂತಹ ರಾಜ್ಯಸಭೆಯಲ್ಲಿ ಸಾಕಷ್ಟು ಗದ್ದಲ ಏರ್ಪಡ್ತು. ಸೊ ಗದ್ದಲದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಸುಮಾರು 8 ಜನ ವಿರೋಧ ಪಕ್ಷದ ರಾಜ್ಯಸಭಾ ಸದಸ್ಯರನ್ನ ಅಲ್ಲಿಂದ ಡಿಸ್ಕ್ವಾಲಿಫೈ ಮಾಡಲಾಯಿತು, ಸಸ್ಪೆಂಡ್ ಮಾಡಲಾಯಿತು, ಅಮಾನತು ಮಾಡಲಾಯಿತು. ಸೊ ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ವಿಷಯ. ಸಾಕಷ್ಟು ಪ್ರತಿಭಟನೆಗಳು ಉಂಟಾದವು. ರಾಷ್ಟ್ರಪತಿ ಆ ಒಂದು ನಮ್ಮ ಸಂಸತ್ತಿನ ಹೊರಗಡೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ಉಂಟಾದವು. ಸೊ ಯಾಕೆ 8 ಜನ ವಿರೋಧ ಪಕ್ಷದವ್ರನ್ನ ರಾಜ್ಯಸಭಾ ಸದಸ್ಯರವರು ಅವ್ರನ್ನ ತಾತ್ಕಾಲಿಕವಾಗಿ ಅಮಾನತು ಯಾಕೆ ಮಾಡಲಾಯಿತು ಅಂತ ಸ್ವಲ್ಪ ನಾವು ತಿಳ್ಕೊಳ್ತಾ ಹೋಗೋಣ. ಬೇಸಿಕಲಿ ಇತ್ತೀಚೆಗಷ್ಟೇ ಒಂದು ಚುನಾವಣೆ ಆಯಿತು. ನಿಮಗೆ ಲಾಸ್ಟ್ ವೀಕಲ್ಲಿ ನಾನು ಹೇಳಿದೆ, ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭೆಯ ಉಪಾಧ್ಯಕ್ಷರಿಗೆ ಒಂದು ಚುನಾವಣೆ ಉಂಟಾಯಿತು. ಬಿಕಾಸ್ ರಾಜ್ಯಸಭಾ ಅಧ್ಯಕ್ಷರು ಯಾವಾಗಲೂ ಕೂಡ ನಮ್ಮ ಉಪರಾಷ್ಟ್ರಪತಿ ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಪ್ರಸಕ್ತವಾಗಿ ವೆಂಕಯ್ಯ ನಾಯ್ಡು ಅವರಿದ್ದಾರೆ. ಆ್ಯಂಡ್ ಅವರಿಗೆ ಡೆಪ್ಯೂಟಿಯಾಗಿ ಅಂದರೆ ಉಪಾಧ್ಯಕ್ಷರಾಗ್ಬಿಟ್ಟು ಒಂದು ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ನಲ್ಲಿ NDA ಅಭ್ಯರ್ಥಿ, ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯನ್ಸ್ನ ಅಭ್ಯರ್ಥಿಯಾಗಿರ್ತಕ್ಕಂತಹ ಹರಿವಂಶ್ ನಾರಾಯಣ್ ಸಿಂಗ್, ಇವರು ಜನತಾದಳ್ ಯುನೈಟೆಡ್ JDU ಪಕ್ಷದವರು, ಕನ್ನಡದಲ್ಲಿ ಸಂಯುಕ್ತ ಜನತಾದಳ ಅಂತ ಕರೀಬಹುದು. ಸೊ ಹರಿವಂಶ್ ನಾರಾಯಣ್ ಸಿಂಗ್ ಅವರು ಚುನಾಯಿತರಾದರು. ಅವರು ಇತ್ತೀಚೆಗಷ್ಟೇ ಯಾವುದೋ ಒಂದು ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ವಿಭಜನೆಗೆ ಹಾಕಲಿಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಅಂದರೆ ವಿರೋಧ ಪಕ್ಷದವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೋಟಿಂಗನ್ನು ಮಾಡಿಸಬೇಕು ಅಂತ ಕೇಳ್ತಾ ಇದ್ರು. ಬಟ್ ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳ ಅನುಪಸ್ಥಿತಿಯಲ್ಲಿ ಆ ಒಂದು ಸದನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಉಪಾಧ್ಯಕ್ಷ ಹರಿವಂಶ್ ನಾರಾಯಣ್ ಸಿಂಗ್ ಅವರು ಅನುಮತಿಯನ್ನು ಕೊಡಲಿಲ್ಲ. ಇದಕ್ಕೆ ರೊಚ್ಚಿಗೆದ್ದ ವಿರೋಧ ಪಕ್ಷದ ಸದಸ್ಯರು ಆ ಒಂದು ಸದನದ ಬಾವಿ, ವೆಲ್ ಆಫ್ ದಿ ಹೌಸ್ ಅಂತ ಕರಿತೀವಿ, ಆ ಬಾವಿ ಥರ ಅಂದರೆ ಒಂದು ಪ್ಲೇಸ್ ಏನಿರುತ್ತೆ ಅಲ್ಲಿಗೆ ಬಂದ್ಬಿಟ್ಟು ಮೈಕನ್ನು ಮುರಿದಾಕಿದ್ರು, ಶೀಟ್ಗಳನ್ನ ಹರಿದಾಕಿದ್ರು. ಸೊ ಇಂತಹ ಒಂದು ಅವರ ಒಂದು ಬಿಹೇವಿಯರನ್ನು ನೋಡ್ಬಿಟ್ಟು, ಅವರ ಒಂದು ದುರ್ವರ್ತನೆಯನ್ನು ನೋಡ್ಬಿಟ್ಟು ಆ 8 ಜನ ವಿರೋಧ ಪಕ್ಷದ ರಾಜ್ಯಸಭಾ ಸಂಸತ್ ಸದಸ್ಯರನ್ನ ಸಂಸತ್ತಿನಿಂದ ಈ ಒಂದು ಕಲಾಪಗಳಿಂದ ಆ 1 ವಾರಗಳ ಅವಧಿಗೆ ಅಮಾನತು ಮಾಡಿಬಿಟ್ಟು ಆದೇಶವನ್ನು ಹೊರಡಿಸಲಾಯಿತು. ಸೊ ಗೊತ್ತಿರಬೇಕಾಗುತ್ತೆ, ಎಕ್ಸಾಮಲ್ಲಿ ಏನು ನೇರವಾಗಿ ಕೇಳಲ್ಲ ಯಾರ್ಯಾರಿಗೆ ಅಮಾನತು ಮಾಡಿದ್ರು, ಯಾರು ಅಮಾನತು ಮಾಡಿದ್ರು ಅಂತೇಳಿ, ಬಟ್ ಒಂದು ಐಡಿಯಾ ಇರಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ವಿ ಮುರಳೀಧರನ್ ಅವರು ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ರು. ನಿರ್ಣಯಕ್ಕೆ ಇಂಗ್ಲೀಷಲ್ಲಿ ಒಂದು ಮೋಷನ್ ಅಂತ ಕರಿತೀವಿ. ನಿರ್ಣಯವನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ರು. ಅದು ಪಾಸ್ ಆಗ್ತಿದ್ದಂಗೆ ಈ 8 ಜನ ವಿರೋಧ ಪಕ್ಷದ ರಾಜ್ಯಸಭಾ ಮೆಂಬರ್ಸ್ ಆ ಒಂದು ಕಲಾಪದಿಂದ ಅಮಾನತಾದರು. ಸೊ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್, ಕನ್ನಡದಲ್ಲಿ ನಾವು ಸಂಸದೀಯ ವ್ಯವಹಾರಗಳ ಸಚಿವರು ಅಂತ ಕರಿತೀವಿ. ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್, ಸಂಸದೀಯ ವ್ಯವಹಾರಗಳ ಸಚಿವರು. ಪ್ರಸಕ್ತವಾಗಿ ಕೇಂದ್ರದಲ್ಲಿ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಬಟ್ ಅವರ ಡೆಪ್ಯೂಟಿ ಮಿನಿಸ್ಟರ್ ಆಫ್ ಸ್ಟೇಟ್, ಹಿರಿಯ ಸಚಿವರು ಅಥವಾ ರಾಜ್ಯ ಸಚಿವರು ಅಂತ ಕರಿತೀವಿ. ರಾಜ್ಯ ಸಚಿವರು ಯಾರಪ್ಪ ಅಂತ ಹೇಳಿದ್ರೆ ವಿ ಮುರಳೀಧರನ್ ಅವರು ಈ ಒಂದು ನಿರ್ಣಯವನ್ನು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದ್ರು. ಅದು ಅಲ್ಲಿ ಅನುಮೋದನೆ ಕೂಡ ಆಯಿತು. ಅದಾದ ಬಳಿಕ 8 ಜನವನ್ನ ಅಮಾನತು ಕೂಡ ಮಾಡಲಾಯಿತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ JC ಮಾಧುಸ್ವಾಮಿ ಅವರು ಈ ಸಂಸದೀಯ ವ್ಯವಹಾರಗಳ ಸಚಿವರು ಕೂಡ ಆಗಿದ್ದಾರೆ. ಆ್ಯಂಡ್ ಕೆಳಭಾಗದಲ್ಲಿ ನೋಡ್ತಿದ್ದೀರಾ MSP ಬಗ್ಗೆ ಒಂದು ಸುದ್ದಿ ಕಾಣಿಸ್ಕೊಳ್ತಾ ಇದೆ. ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ವೆರಿ ಇಂಪಾರ್ಟೆಂಟ್. ಪ್ರಸಕ್ತವಾಗಿ ನಿಮಗೆಲ್ಲ ಗೊತ್ತಿದೆ, ಭಾರತ್ ಬಂದನ್ನು ಕಾಲ್ ಮಾಡಲಾಗಿದೆ. ನಿನ್ನೆ ಅಷ್ಟೇ ದೇಶಾದ್ಯಂತ ವಿವಿಧ
ನಗರಗಳಲ್ಲಿ ಈ ಒಂದು ಹೆದ್ದಾರಿ ತಡೆಯನ್ನು ಕೂಡ ರೈತರು ಮಾಡಿದ್ದಾರೆ. ಏನು ಇತ್ತೀಚೆಗಷ್ಟೇ 2 ಫಾರ್ಮ್ ಬಿಲ್ಸನ್ನು, ಈ ಕೃಷಿಗೆ ಸಂಬಂಧಪಟ್ಟಂಥ ಎರಡು ಬಿಲ್ಗಳನ್ನು, ಮಸೂದೆಯನ್ನು ಪಾಸ್ ಮಾಡಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿರೋಧ ವ್ಯಕ್ತವಾಗ್ತಿದೆ. ಸೊ ಹಾಗಾಗಿ MSP ಕುರಿತಾಗಿ ಪ್ರಶ್ನೆಗಳು ಉಂಟಾಗಬಹುದು. ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನ್ನಡದವರಿಗೆ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ. ಸೊ ಈಗ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ ನವೆಂಬರ್ ತಿಂಗಳಿನಲ್ಲಿ ಏನು ರಾಬಿ ಬೆಳೆಯನ್ನ, ನಮಗೆ ಗೊತ್ತು ಖಾರಿಫ್ ಮತ್ತು ರಾಬಿ ಅನ್ನುವಂತಹ 2 ರೀತಿಯ ಬೆಳೆಗಳು ಬರುತ್ತೆ. ಒಂದು ಬೇಸಿಗೆ ಬೆಳೆ ಆದರೆ ಮತ್ತೊಂದು ಚಳಿಗಾಲದ ಬೆಳೆ, ಒಂದು ಮಳೆಗಾಲದ ಬೆಳೆ, ಚಳಿಗಾಲದ ಬೆಳೆ. ಸೊ ನವೆಂಬರ್ ತಿಂಗಳಿನಲ್ಲಿ ಪ್ರತಿ ವರ್ಷ ರಾಬಿ ಬೆಳೆಯನ್ನು ಬೆಳೆಯಲಾಗುತ್ತೆ. ಗೋಧಿ ಇರಬಹುದು, ಬಾರ್ಲಿ ಇರಬಹುದು, ಓಟ್ಸ್ ಇರಬಹುದು, ಸಾಸಿವೆ ಇರಬಹುದು, ಬೇರೆ ಬೇರೆ ಬೇಳೆಕಾಳುಗಳಿರಬಹುದು. ಅವುಗಳನ್ನು ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿಬಿಟ್ಟು ಏಪ್ರಿಲ್ ಮೇನಲ್ಲಿ ಕೊಯ್ಲು ಮಾಡಲಾಗುತ್ತೆ. ಸೋವಿಂಗ್ ಇನ್ ನವೆಂಬರ್ ಆ್ಯಂಡ್ ಹಾರ್ವೆಸ್ಟಿಂಗ್ ಇನ್ ಏಪ್ರಿಲ್ ಮೇ, ಇನ್ ದ ಮಂತ್ ಆಫ್ ಏಪ್ರಿಲ್ ಆ್ಯಂಡ್ ಮೇ ಅಂತ ಕರಿಬಹುದು. ಸೊ ರಾಬಿ ಬೆಳೆಗಳಿಗೆ ಆಲ್ರೆಡಿ ಕನಿಷ್ಠ ಬೆಂಬಲ ಬೆಲೆಯನ್ನು ಅನೌನ್ಸ್ ಮಾಡಾಗ್ಬಿಟ್ಟಿದೆ. ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಯೂಶುವಲ್ ಆಗಿ ಇನ್ನೇನು ಬಿತ್ತನೆ ಸ್ಟಾರ್ಟ್ ಆಗಬೇಕು ಅದಕ್ಕಿಂತ 15-20 ದಿನ ಮುಂಚೆ ಇದನ್ನು ಅನೌನ್ಸ್ ಮಾಡ್ತಾ ಇದ್ರು. ಅಂದರೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ರು. ಬಟ್ ಈ ಬಾರಿ ಸರ್ಕಾರ ಸ್ವಲ್ಪ ಒತ್ತಡದಲ್ಲಿದೆ. ಈ ಒಂದು ಕೃಷಿಕರ ಒಂದು ಭಾರಿ ವಿರೋಧಕ್ಕೆ ಮಾಡಿದಿರತಕ್ಕಂತಹ ಸರ್ಕಾರ ಸ್ವಲ್ಪ ಬೇಗನೆ ಅವರಿಗೆ ಸ್ವಲ್ಪ ಒಂದು ಸಮಾಧಾನವನ್ನು ನೀಡುವಂತಹ ಉದ್ದೇಶದಿಂದ ಇನ್ನೂ ಇದ್ಯಾವ ತಿಂಗಳು, ಕೇವಲ ಸೆಪ್ಟೆಂಬರ್ ಮುಗಿತಾ ಬರ್ತದೆ, ಅಕ್ಟೋಬರ್ ಏನು ಬಂದಿಲ್ಲ, ಆಲ್ರೆಡಿ 1 ತಿಂಗಳು 1.5 ತಿಂಗಳು ಮುಂಚೆನೆ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಈ ವರ್ಷದ ರಾಬಿ ಬೆಳೆಗಳಿಗೆ ಅನೌನ್ಸ್ ಮಾಡಿಬಿಟ್ಟಿದೆ. ಆ್ಯಂಡ್ ಅಲ್ಲೂ ಕೂಡ ಸ್ವಲ್ಪ ಹೈಕನ್ನು ಮಾಡಿದ್ದಾರೆ. ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಏನಿರುತ್ತೆ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ, ಸ್ವಲ್ಪ ಏರಿಸಿದ್ದಾರೆ. ಆ್ಯಂಡ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರಪ್ಪ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ವೆರಿ ಇಂಪಾರ್ಟೆಂಟ್. ಕ್ಯಾಬಿನೆಟ್ನಲ್ಲಿ ಬೇರೆ ಬೇರೆ ಕಮಿಟಿಗಳು ಬರುತ್ತೆ, ಸಂಪುಟ ಸಮಿತಿಗಳು ಬರುತ್ತೆ. ಆ ಸಂಪುಟದಲ್ಲಿ ಈ ಒಂದು ಆರ್ಥಿಕ ವ್ಯವಹಾರಗಳ ಸಮಿತಿ ಇದೆ. ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಆ ಒಂದು ಸಮಿತಿಯ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಅವರ ನೇತೃತ್ವದ ಸಮಿತಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಬಟ್ ಪರೀಕ್ಷೆಯಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಪ್ರಶ್ನೆನ ಕೇಳ್ತಾರೆ. ಇತ್ತೀಚೆಗಷ್ಟೇ ಕನಿಷ್ಠ ಬೆಂಬಲ ಬೆಲೆ ಸಾಕಷ್ಟು ಸುದ್ದಿಯಲ್ಲಿದೆ. ಆ್ಯಂಡ್ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸೋದು ಯಾರು ಅದನ್ನು ಫಿಕ್ಸ್ ಮಾಡ್ತಾರೆ? ಹೂ ಫಿಕ್ಸಸ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಪರೀಕ್ಷೆಯಲ್ಲಿ ಕೇಳ್ಬಿಡ್ತಾರೆ. ಸ್ವಲ್ಪ ಟ್ವಿಸ್ಟ್ ಮಾಡಿ. ಬಟ್ ಅಲ್ಲಿ ನೀವು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಹಾಕೋಕ್ಕಾಗಲ್ಲ. ಬಿಕಾಸ್ ಇವರು ಕೇವಲ ಅದಕ್ಕೆ ಸ್ಯಾಂಕ್ಷನ್ ಅನ್ನು ಮಾಡ್ತಾರೆ, ಅದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ. ಬಟ್ ಅದನ್ನು ನಿಗದಿಪಡಿಸ್ತಕ್ಕಂತಹದ್ದು, ಫಿಕ್ಸ್ ಮಾಡ್ತಕ್ಕಂತಹದ್ದು ಇಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂತಹ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸಸ್. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬೇಕಾಗತ್ತೆ. ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸಸ್, ಮುಂಚೆ ಇದನ್ನ ಅಗ್ರಿಕಲ್ಚರಲ್ ಪ್ರೈಸಸ್ ಕಮಿಷನ್ ಅಂತ ಕರೀತಾ ಇದ್ರು, ಅಥವಾ ಕೃಷಿ ಬೆಲೆ ಆಯೋಗ ಅಂತ ಕರೀತಾ ಇದ್ರು. ಈಗ ಅದನ್ನ ಕೃಷಿ ಖರ್ಚು ಮತ್ತು ಬೆಲೆ ಅಥವಾ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಅಂತ ಕರೆಯಲಾಗುತ್ತೆ. ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸಸ್. ಸೊ ಇದನ್ನ 1965ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಅವಾಗ ಇದನ್ನು ಕೂಡ ನಮ್ಮ ದೇಶದಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದೆ ಯಾರಪ್ಪ ಅಂತ ಹೇಳಿದ್ರೆ ಇದೇ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸಸ್, ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಅಂತ ಕರಿಬಹುದು. ಆ್ಯಂಡ್ ಕರ್ನಾಟಕದಲ್ಲೂ ಕೂಡ ಈಗ ನಮ್ಮ ನ್ಯಾಷನಲ್ ಲೆವೆಲಲ್ಲಿ, ಕೇಂದ್ರದ ಲೆವೆಲ್ನಲ್ಲಿ ಅದರ ನೇಮನ್ನು ಚೇಂಜ್ ಮಾಡಲಾಗಿದೆ. ಬಟ್ ಕರ್ನಾಟಕದಲ್ಲಿ ಇವಾಗಲೂ ಕೂಡ ಅಗ್ರಿಕಲ್ಚರಲ್ ಪ್ರೈಸಸ್ ಕಮಿಷನ್ ಅಂತಲೇ ಕರೆಯಲಾಗುತ್ತೆ, ಕೃಷಿ ಬೆಲೆ ಆಯೋಗ ಅಂತಲೇ ಕರೆಯಲಾಗುತ್ತೆ. ಆ್ಯಂಡ್ ಕರ್ನಾಟಕದ ಕೃಷಿ ಬೆಲೆ ಆಯೋಗದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಹಿಂದಿನ ಕ್ಲಾಸ್ನಲ್ಲಿ ಕೂಡ ಹೇಳಿದ್ದೆ, ಹನುಮನಗೌಡ ಬೆಳಗುರ್ಕಿ. ಇವರು ಕೂಡ ಒಬ್ಬ ಪ್ರಸಿದ್ಧ ಒಬ್ಬ ರೈತ ಮುಖಂಡ, ಉತ್ತರ ಕರ್ನಾಟಕದವರು. ಸೊ ಹನುಮನಗೌಡ ಬೆಳಗುರ್ಕಿ ಅವರು ಕರ್ನಾಟಕ ಕೃಷಿ ಬೆಲೆ ಆಯೋಗ, ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಪ್ರೈಸಸ್ ಕಮಿಷನ್ನ ಮುಖ್ಯಸ್ಥರಾಗಿದ್ದಾರೆ. ಆ್ಯಂಡ್ ಇವರು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬಹುದು ಪರೀಕ್ಷೆಯಲ್ಲಿ. ಬಿಕಾಸ್ 2004ನೇ ಇಸ್ವಿಯಲ್ಲಿ ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಅಥವಾ ರಾಷ್ಟ್ರೀಯ ರೈತರ ಮೇಲಿನ ಸಮಿತಿಯನ್ನು, ಆಯೋಗವನ್ನು ರಚನೆ ಮಾಡಲಾಗಿತ್ತು. ರಾಷ್ಟ್ರೀಯ ರೈತ ಆಯೋಗ ಅಂದರೆ ಈ ರೈತರ ಒಂದು ಬವಣೆಗಳಿಗೆ ಒಂದು ಧ್ವನಿಯಾಗಲಿಕ್ಕೆ ಒಂದು ಆಯೋಗವನ್ನು ಮಾಡಲಾಗಿತ್ತು. ಅದನ್ನು ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಅಂತ ಕರೆಯಲಾಗ್ತಿತ್ತು. 2004ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಆ್ಯಂಡ್ ಇದನ್ನು ಸ್ವಾಮಿನಾಥನ್ ಸಮಿತಿ ಅಥವಾ ಸ್ವಾಮಿನಾಥನ್ ಆಯೋಗ ಅಂತಲೂ ಕೂಡ ಕರೆಯಲಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ಹಸಿರು ಕ್ರಾಂತಿಯ ಹರಿಕಾರ ಅಂತಲೇ ಗುರುತಿಸಿಕೊಂಡಿರ್ತಕ್ಕಂತಹ ಪ್ರಖ್ಯಾತ MS ಸ್ವಾಮಿನಾಥನ್ ಅವರು ಈ ರಾಷ್ಟ್ರೀಯ ರೈತ ಆಯೋಗ, ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಏನಿದೆ ಅದರ ಮುಖ್ಯಸ್ಥರಾಗಿದ್ದರು. ಸೊ MS ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಮೇರೆಗೆ 2006ನೇ ಇಸ್ವಿಯಲ್ಲಿ ಒಂದು ಶಿಫಾರಸನ್ನು ಮಾಡಲಾಯಿತು, ಒಂದು ರೆಕಮೆಂಡೇಶನ್ ಮಾಡಲಾಯಿತು. ಅದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಬೆಳೆಯನ್ನು ತೆಗೆದುಕೊಂಡ್ರೂ ಕೂಡ ಆ ಬೆಳೆಯಲ್ಲಿ
ಖರ್ಚನ್ನ ಕಳೆದುಬಿಟ್ಟು ಕನಿಷ್ಠ ಪಕ್ಷ 50% ಪ್ರಾಫಿಟ್, 50% ಲಾಭ ಬರುವಂತೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನಿಗದಿಪಡಿಸಬೇಕು ಅಂತ ಹೇಳಿ 2004 ರಚಿತವಾದಂತಹ MS ಸ್ವಾಮಿನಾಥನ್ ಆಯೋಗ ಅಥವಾ ರಾಷ್ಟ್ರೀಯ ರೈತ ಆಯೋಗ, ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಒಂದು ಶಿಫಾರಸನ್ನು ಮಾಡಿತು. 2006 ಒಂದು ರಿಪೋರ್ಟನ್ನು ಕೊಟ್ಟರು. ಆ್ಯಂಡ್ ಈ ಒಂದು ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಕಳೆದ ವರ್ಷನೇ ನಮ್ಮ ಸರ್ಕಾರ ಫಿಕ್ಸ್ ಮಾಡಿದ್ದು, ಯಾವುದೇ ಒಂದು ಬೆಳೆಗೆ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ 150% ಅಷ್ಟು ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ರೈತ 1 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾನೆ. ಅವನ ಬಳಿ ಒಂದು 5 ಎಕರೆ ಜಮೀನಿರುತ್ತೆ, 5 ಎಕರೆಯಲ್ಲಿ ಆತ ಭತ್ತವನ್ನು ಬೆಳೆದಿರ್ತಾನೆ, ಯಾವುದೊಂದು ಬೆಳೆಯನ್ನು ಬೆಳೆದಿರ್ತಾನೆ. ಆತನಿಗೆ 1 ಲಕ್ಷ ರೂಪಾಯಿ ಖರ್ಚಾಯಿತು ಅಂತ ಹೇಳಿದ್ರೆ ಯಾವ ರೀತಿ ಸಪೋರ್ಟ್ ಪ್ರೈಸನ್ನು ಅವರು ನಿಗದಿಪಡಿಸ್ತಾರಪ್ಪ ಅಂತ ಹೇಳಿದ್ರೆ, ಆ ಎಲ್ಲ ಬೆಳೆಯನ್ನು ಮಾರಿದ್ಮೇಲೆ ಆತನಿಗೆ 1.5 ಲಕ್ಷ ರೂಪಾಯಿ ದೊರಕಬೇಕು, 1.5 lakh rupees ದೊರಕಬೇಕು. ದಟ್ ಮೀನ್ಸ್ 50,000 ಲಾಭ, ಅಂದರೆ 50% ಪ್ರಾಫಿಟ್, 50% ಲಾಭ ಬರಬೇಕು ಆತನಿಗೆ. ಸೊ ಈ ರೀತಿ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಒಂದು ಸೈಂಟಿಫಿಕ್ ಗೈಡ್ಲೈನ್ಸನ್ನು, ಒಂದು ನಾವೇನು ವೈಜ್ಞಾನಿಕ ಬೆಲೆ ಅಂತ ಹೇಳ್ತೀವಿ, ಆ ಒಂದು ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆಯನ್ನು MS ಸ್ವಾಮಿನಾಥನ್ ಆಯೋಗ ನಿಗದಿಪಡಿಸಿತು 2006ನೇ ಇಸ್ವಿಯಲ್ಲಿ. ಸೊ ಪರೀಕ್ಷೆಯಲ್ಲಿ ಕೇಳ್ತಾರೆ, ಈ ನಿಗದಿಪಡಿಸಲಿಕ್ಕೆ ಯಾವ ಒಂದು ಸಮಿತಿಯ ಶಿಫಾರಸಿಗೆ ಅನುಗುಣವಾಗಿ ಕಾರ್ಯನಿರ್ವಹಣೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ 2004 MS ಸ್ವಾಮಿನಾಥನ್ ಕಮಿಷನ್. ತುಂಬ ಪ್ರಮುಖವಾಗಿರತಕ್ಕಂಥ ಒಂದು ಸುದ್ದಿ. ಆ್ಯಂಡ್ ಅದೇ ರೀತಿ ನಾನು ಕಳೆದ ವಿಡಿಯೋದಲ್ಲಿ ಈ ಲೋಕ್ ಅದಾಲತ್ ಬಗ್ಗೆ ಮಾತಾಡಿದ್ದೆ. ಲೋಕ್ ಅದಾಲತನ್ನು ಯಾವ ರೀತಿ ಪ್ರಪ್ರಥಮ ಬಾರಿಗೆ ಗುಜರಾತ್ನಲ್ಲಿ ಪ್ರಾರಂಭ ಮಾಡಲಾಯಿತು. 1987ನೇ ಇಸ್ವಿಯಲ್ಲಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಆ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ತರಲಾಗುತ್ತೆ. ಸೊ ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಲಾಸ್ಟ್ ನಾನು ಡಿಸ್ಕಸ್ ಮಾಡಿದ್ದೆ. ಆ್ಯಂಡ್ ಅದೇ ರೀತಿ ನಮ್ಮ ರಾಜ್ಯದಲ್ಲಿ 1.15 ಲಕ್ಷ ಕೇಸ್ಗಳನ್ನು ಈ ಲೋಕ್ ಅದಾಲತ್ ಅಂತ ಹೇಳಿದ್ರೆ ಮಾಮೂಲಿ ಕೋರ್ಟ್ ಥರ ಇರಲ್ಲ. ಅಲ್ಲಿ ಜಡ್ಜ್ಗಳು ಕೂತ್ಕೊಂಡ್ಬಿಟ್ಟು ಈ ಸಾಕ್ಷಿಗಳನ್ನ ಪರಿಗಣನೆ ಮಾಡಿಬಿಟ್ಟು ಒಂದು ಈ ನಮ್ಮ ಜಸ್ಟಿಸ್ ನಮ್ಮ ಏನು ಲೀಗಲ್ ಟರ್ಮ್ಸಲ್ಲಿ ಅವರು ಈ ಒಂದು ತೀರ್ಪನ್ನು ಕೊಡಲ್ಲ, ಬದಲಾಗಿ ಸಂಧಾನ ಮಾಡ್ತಾರೆ. ಆರ್ಬಿಟ್ರೇಷನ್ ಅಂತ ಕರಿತೀವಿ. ಎರಡೂ ಪಾರ್ಟಿಗಳಿಗೆ ಸಂಧಾನ ಮಾಡಿಬಿಟ್ಟು ಒಂದು ತೀರ್ಪನ್ನು ಕೊಡ್ತಾರೆ, ಇಬ್ಬರಿಗೂ ಕೂಡ ಒಂದು ಅಮಿಕಬಲ್ ಸೊಲ್ಯೂಷನ್ ಕೊಡ್ತಾರೆ. ಸೊ ಇವನ್ನ ನಾವು ಈ ಲೋಕ್ ಅದಾಲತ್ ಅಂತ ಕರಿತೀವಿ. ಈ ಬಾರಿ ಇದನ್ನು ಅಂದರೆ ಎಲೆಕ್ಟ್ರಾನಿಕ್ ಮೋಡಲ್ಲಿ ಕ್ಯಾರಿ ಔಟ್ ಮಾಡಲಾಯಿತು. ಈ ಕುರಿತಾಗಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಕಳೆದ ವಾರದ ದಿನಪತ್ರಿಕೆ ವಿಶ್ಲೇಷಣೆಯನ್ನು ನೀವು ವೀಕ್ಷಣೆ ಮಾಡಬಹುದು. ಆ್ಯಂಡ್ 1.15 ಲ್ಯಾಕ್ ಕೇಸನ್ನು ಕರ್ನಾಟಕದಲ್ಲಿ ತೀರ್ಮಾನ ಮಾಡಲಾಗಿದೆ. ಆ್ಯಂಡ್ ಪ್ರಸಕ್ತವಾಗಿ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಕರ್ನಾಟಕ ಹೈಕೋರ್ಟ್ ಜಡ್ಜ್ ಅವರು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿ ಅವರು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಮುಖ್ಯಸ್ಥರಾಗಿದ್ದಾರೆ. ಸೊ ನಾನು ಹೇಳಿದೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನಿದೆ, ಇವರು ಈ ಲೋಕ್ ಅದಾಲತನ್ನು ನಿರ್ವಹಿಸ್ತಾರೆ. ಲೀಗಲ್ ಸರ್ವಿಸ್ ಅಥಾರಿಟಿ ಅಂದ್ರೇನು? ಸಾರ್ವಜನಿಕರಿಗೆ, ಬಡಬಗ್ಗರಿಗೆ ಅಥವಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ಕಾನೂನು ವ್ಯವಸ್ಥೆ ತಲುಪಬೇಕು ಅನ್ನೋದು ಈ ಲೀಗಲ್ ಸರ್ವಿಸ್ ಅಥಾರಿಟಿಯ ಒಂದು ಆಶಯ ಆಗಿದೆ. ಸೊ ಹಾಗಾಗಿ ಇದನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗ್ತದೆ. ಆ್ಯಂಡ್ ಕೇಳಬಹುದು, ಕರ್ನಾಟಕದಲ್ಲಿ ಇತ್ತೀಚೆಗಷ್ಟೇ ಈ ಲೋಕ್ ಅದಾಲತ್ ಬಹಳ ದೊಡ್ಡ ಒಂದು ಸ್ಕೇಲ್ ನಡೀತು. ಸೊ ಈ ಲೋಕ್ ಅದಾಲತನ್ನು ಕಂಡಕ್ಟ್ ಮಾಡ್ತಕ್ಕಂತಹ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ, ಪ್ರಸಕ್ತವಾಗಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿರ್ತಕ್ಕಂತಹ ಅರವಿಂದ್ ಕುಮಾರ್ ಅವರು, ಜಸ್ಟಿಸ್ ಅರವಿಂದ್ ಕುಮಾರ್. ಆ್ಯಂಡ್ ಕೆಳಭಾಗದಲ್ಲಿ ಒಂದು ಚಿಕ್ಕ ನ್ಯೂಸ್ ಬಂದಿದೆ. ಪ್ರಪಂಚದ ನಂಬರ್ 1 ಟೆನ್ನಿಸ್ ಆಟಗಾರ್ತಿ ಆಶ್ಲೆ ಬಾರ್ಟಿ, ಇವರು ಆಸ್ಟ್ರೇಲಿಯಾ ಮೂಲದ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಆಶ್ಲೆ ಬಾರ್ಟಿ ಅವರು ಇತ್ತೀಚೆಗಷ್ಟೇ ಅವರು ಗಾಲ್ಫ್ ಟೂರ್ನಿಯಲ್ಲೂ ಕೂಡ ಪದಕವನ್ನು ಗೆದ್ದುಕೊಂಡಿದ್ದಾರೆ, ಒಂದು ಮೆಡಲ್ನ ಗೆದ್ದಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಒಬ್ಬ ಸ್ಪೋರ್ಟ್ಸ್ ವಿಮೆನ್ ಅಂತ ನೀವು ಗುರುತಿಸಬೇಕಾಗುತ್ತೆ. ಅವರು ಟೆನ್ನಿಸ್ನಲ್ಲಿ ವಿಶ್ವದ ನಂಬರ್ 1 ಆಗಿದ್ದಾರೆ, ಗಾಲ್ಫ್ನಲ್ಲೂ ಕೂಡ ಟೂರ್ನಮೆಂಟ್ ಗೆದ್ದಿದ್ದಾರೆ. ಇಷ್ಟೇ ಯಾಕೆ, ಅವರು ಮಾಜಿ ಮಹಿಳಾ ಕ್ರಿಕೆಟ್ ಪಟು ಕೂಡ ಆಗಿದ್ದಾರೆ. ಸೊ ಆಶ್ಲೆ ಬಾರ್ಟಿ ಅವ್ರ ಬಗ್ಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಪ್ರಸಕ್ತವಾಗಿ ಫ್ರೆಂಚ್ ಓಪನ್ ಅನ್ನ ಯಾರು ವಿನ್ ಆಗಿದ್ದಾರೆ ಅಂತ ಹೇಳಿದ್ರೆ ಆಶ್ಲೆ ಬಾರ್ಟಿ. ಈಗ ಹೊಸ ಫ್ರೆಂಚ್ ಓಪನ್ ಬರ್ತಾ ಇದೆ, ಬಟ್ ಅಲ್ಲಿ ಆಶ್ಲೆ ಬಾರ್ಟಿ ಅವರು ಕಂಪೀಟ್ ಮಾಡ್ತಾ ಇಲ್ಲ, ಬಿಕಾಸ್ ಅವರು ಒಂದು ಇಂಜ್ಯೂರ್ ಆಗಿದ್ದಾರೆ, ಗಾಯಗೊಂಡಿದ್ದಾರೆ. ಸೊ ಹಾಗಾಗಿ ಹೊಸ ಇವರು ಬರಬಹುದು. ನೀವು 4 ಗ್ರ್ಯಾಂಡ್ ಸ್ಲಾಮ್ನ ವಿಜೇತ ಯಾರು ಅಂತ ಹೇಳಿ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕಳೆದ ವರ್ಷ 2019 ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ನ ವಿಜೇತ ಯಾರು ಅಂತ ಹೇಳಿದ್ರೆ, ಮಹಿಳೆ ಯಾರು ಅಂತ ಹೇಳಿದ್ರೆ ಆಶ್ಲೆ ಬಾರ್ಟಿ, ಆಸ್ಟ್ರೇಲಿಯಾ ಮೂಲದವರು. ಅದೇ ರೀತಿ ಮುಂದಿನ ಸುದ್ದಿ ಕಾಣಿಸ್ಕೊಳ್ತಾ ಇದೆ, ಶುಚಿ ಸ್ಕೀಮ್ ಅಥವಾ ಶುಚಿ ಯೋಜನೆ. ಬರ್ಕೊಳ್ಳಿ ಎಲ್ಲರೂ ಕೂಡ. ಶುಚಿ ಯೋಜನೆ ಅಥವಾ ಶುಚಿ ಸ್ಕೀಮ್ ಹೆಸರು ಹೇಳುವಂತೆ ಅದೊಂದು ಶುಚಿತ್ವಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಹೈಜೀನ್ಗೆ ಸಂಬಂಧಪಟ್ಟಂತೆ ಒಂದು ಯೋಜನೆ. ಸೊ ಪರೀಕ್ಷೆಯಲ್ಲಿ ಕೇಳ್ತಾರೆ, ಇತ್ತೀಚೆಗಷ್ಟೇ ಸುದ್ದಿರತಕ್ಕಂತಹ ಶುಚಿ ಯೋಜನೆ ಅಥವಾ ಶುಚಿ ಸ್ಕೀಮ್ ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. 2013-14ನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಈ ಶುಚಿ ಅನ್ನುವಂತಹ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟಿರುತ್ತೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಿ ಪ್ರಾಯೋಜಿತ ಯೋಜನೆ.
ಅಂದರೆ ಅಲ್ಲಿ ಒಂದು 60% ಫಂಡ್ನ ಕೇಂದ್ರ ಸರ್ಕಾರ ಕೊಡುತ್ತೆ, ರಾಜ್ಯಗಳು ಉಳಿದಂತಹ ಹಣವನ್ನು ಕೊಡಬೇಕಾಗುತ್ತೆ. ಸೊ ಶೇರಿಂಗ್ ಇರುತ್ತೆ, ಒಂದಷ್ಟು ಹಣ ಕೇಂದ್ರ ಸರ್ಕಾರದ್ದು, ಉಳಿದಂತಹ ಹಣ ರಾಜ್ಯ ಸರ್ಕಾರದ್ದು. ಸೊ 2013-14ರಲ್ಲಿ ಕೇಂದ್ರ ಸರ್ಕಾರಿ ಪ್ರಾಯೋಜಿತ ಯೋಜನೆಯಾಗಿ ಶುಚಿ ಯೋಜನೆ ದೇಶಾದ್ಯಂತ ಜಾರಿಗೆ ಬರುತ್ತೆ. ಆ್ಯಂಡ್ ಇದರ ಅಡಿಯಲ್ಲಿ ಅಡೋಲಸೆಂಟ್ ಗರ್ಲ್ಸ್ ಏನಿರ್ತಾರೆ, ಅಂದರೆ ಹದಿಹರೆಯದ ಯುವತಿಯರೇನಿರ್ತಾರೆ, ಹುಡುಗಿಯರೇನಿರ್ತಾರೆ, ಅವರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಸನ್ನು ಕೊಡುವುದು. ಅವ್ರೇನು ಮೆನ್ಸ್ಟ್ರುವಲ್ ಹೆಲ್ತನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಈ ಋತುಚಕ್ರದಲ್ಲಿ ಉಂಟಾಗ್ತಕ್ಕಂತಹ ಕೆಲವು ಒಂದು ವಿಚಾರಕ್ಕಾಗಿ ಅವರೇನು ಹೈಜೀನನ್ನು ಕಾಪಾಡ್ಕೋಬೇಕಾಗುತ್ತೆ, ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ಅವರಿಗೆ ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳನ್ನು ವಿತರಣೆ ಮಾಡುವುದು. ಇದು ಈ ಶುಚಿ ಎನ್ನುವಂತಹ ಯೋಜನೆಯ ಒಂದು ಉದ್ದೇಶ ಆಗಿತ್ತು. ಇದನ್ನು 2013-14ರಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ ದೇಶಾದ್ಯಂತ ಜಾರಿಗೆ ತರಲಾಯಿತು. ಇದು ಅಡೋಲಸೆಂಟ್ ಗರ್ಲ್ಸ್, ಹದಿಹರೆಯದ ಯುವತಿಯರಿಗೆ ಅಪ್ಲೈ ಆಗುತ್ತೆ. ಬಟ್ ಅದಾದ ಕೆಲವು ವರ್ಷಗಳ ಬಳಿಕ 2015-16ರಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ಆಯಾ ರಾಜ್ಯಗಳಿಗೆ ನೀವೇ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಡ್ತು. ಸೊ ಆವಾಗಿನಿಂದನೂ ಕೂಡ ಕರ್ನಾಟಕ ರಾಜ್ಯ ತಾನೇ ಸ್ವತಃ ಬಜೆಟರಿ ಅಲೋಕೇಶನ್ಸ್ ಮೂಲಕ ಬಜೆಟ್ನಲ್ಲಿ ಹಣವನ್ನು ಮಂಜೂರು ಮಾಡ್ತಾ ಇತ್ತು. ಆ ಹಣದ ಮೂಲಕ ಈ ಶುಚಿ ಯೋಜನೆಯನ್ನು ಜಾರಿಯಲ್ಲಿಟ್ಟಿತ್ತು. ಬಟ್ ಈ ವರ್ಷದ ಬಜೆಟ್ನಲ್ಲಿ ಅದಕ್ಕೆ ಯಾವುದೇ ರೀತಿ ಹಣ ಕೊಡಮಾಡಲಾಗಿಲ್ಲ. ಸೊ ಹಾಗಾಗಿ ದೇಶಾದ್ಯಂತ ಸಾಕಷ್ಟು ಜನ ಯುವತಿಯರು, ಹುಡುಗಿಯರು ಈ ಒಂದು ಸ್ಕೀಮ್ ಸ್ಥಗಿತವಾಗಿರುವ ಕಾರಣದಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಪರೀಕ್ಷೆ ಕೇಳಬಹುದು, ಶುಚಿ ಸ್ಕೀಮ್ ಅಂತ ಕೇಳಿದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಮೆನ್ಸ್ಟ್ರುವಲ್ ಹೆಲ್ತ್, ಋತುಸ್ರಾವ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಯಾನಿಟರಿ ನ್ಯಾಪ್ಕಿನ್ಸನ್ನು ಕೊಡುವಂತಹ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರುತ್ತೆ. ಇದು ಸ್ಪೆಷಲಿ ಈ ಹಳ್ಳಿಗಳ ಕಡೆ, ರೂರಲ್ ಏರಿಯಾದಲ್ಲಿ ಒಂದು ಅವೇರ್ನೆಸ್ ಮೂಡಿಸಲಿಕ್ಕೆ, ಒಂದು ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಅತ್ಯುತ್ತಮವಾದಂತಹ ಯೋಜನೆ ಆಗಿತ್ತು. ಬಟ್ ಸರ್ಕಾರ ಹಣವನ್ನು ಈ ಬಾರಿ ಅದಕ್ಕೆ ಕೊಟ್ಟಿಲ್ಲ. ಆ್ಯಂಡ್ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಎಲ್ಲ ನೋಡ್ಕೋಬೇಕಾಗತ್ತೆ. IIT ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಬದಲಾಗಿದ್ದು IIIT, ಟ್ರಿಪಲ್ IT. IIT ಅಂದ್ರೇನು? ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಥ ದೇಶದ ಅತ್ಯಂತ ಉನ್ನತ ಸಂಸ್ಥೆಗಳು. ಬಟ್ IIIT ಅಂತ ಹೇಳಿದ್ರೆ ಹೆಸರೇ ಹೇಳುವಂತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ. IT ಅಂದ್ರೇನು ಕನ್ನಡದಲ್ಲಿ? ಮಾಹಿತಿ ತಂತ್ರಜ್ಞಾನ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಮಾಹಿತಿ ತಂತ್ರಜ್ಞಾನ, ITPT ಅಂತ ನಾವೇನು ಕರೀತಾ ಇರ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಸ್ಥೆಗಳನ್ನು ದೇಶಾದ್ಯಂತ ಸ್ಥಾಪನೆ ಮಾಡಲಾಗಿದೆ. 5 ಸ್ಥಳಗಳಲ್ಲಿ ಈ ಟ್ರಿಪಲ್ ITs ಬರುತ್ತೆ. IIIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇವುಗಳಿಗೆ ಇನ್ಸ್ಟಿಟ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ರಾಷ್ಟ್ರೀಯ ಮಹತ್ವವುಳ್ಳ ಸಂಸ್ಥೆಗಳು ಅನ್ನುವಂತಹ ಒಂದು ಟ್ಯಾಗನ್ನು, ಒಂದು ಮಾನ್ಯತೆಯನ್ನು ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಸೂದೆಯನ್ನು ನಮ್ಮ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಲಾಗಿದೆ. ಸೊ ಹಾಗಾಗಿ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಟ್ರಿಪಲ್ ITಗಳ ಬಗ್ಗೆ. ಸೊ ಪರೀಕ್ಷೆಯಲ್ಲಿ ಈ ರೀತಿ ಕೇಳಬಹುದು, ಕೆಳಗಿನ ಯಾವ ಸ್ಥಳದಲ್ಲಿ ಟ್ರಿಪಲ್ IT ಲೊಕೇಟ್ ಆಗಿದೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ, ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರಲ್ಲ, ಹೀಗೆಲ್ಲ ಕೇಳಬಹುದು. ಸೊ 5 ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಗುಜರಾತ್ನ ಸೂರತ್, ಮಧ್ಯಪ್ರದೇಶನ ಭೋಪಾಲ್, ಬಿಹಾರ್ನ ಬಾಗಲ್ಪುರ್, ತ್ರಿಪುರಾದ ಅಗರ್ತಲಾ, ಅದೇ ರೀತಿ ನಮ್ಮ ಕರ್ನಾಟಕದ ರಾಯಚೂರು. ಒಟ್ಟು 5 ಟ್ರಿಪಲ್ ITಗಳು ಕಂಡುಬರುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ರಾಯಚೂರು ವೆರಿ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದಲ್ಲಿ, ಬಿಕಾಸ್ IITಯನ್ನು ರಾಯಚೂರಿಗೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟ ನಡೀತಾ ಇತ್ತು. ಬಟ್ IITಯನ್ನು ಧಾರವಾಡದಲ್ಲಿ ಮಾಡಿದ್ಮೇಲೆ ರಾಯಚೂರಿಗೆ ಟ್ರಿಪಲ್ ITನೇ ಕೊಡಲಾಯಿತು. ಪರೀಕ್ಷೆಯಲ್ಲಿ ಕೇಳ್ತಾರೆ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಟ್ರಿಪಲ್ IT ಕಾಣಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ರಾಯಚೂರು. ಆ್ಯಂಡ್ ಇವುಗಳಿಗೆ ಇನ್ಸ್ಟಿಟ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ರಾಷ್ಟ್ರೀಯ ಮಹತ್ವವುಳ್ಳಂತಹ ಸಂಸ್ಥೆಗಳು ಅನ್ನುವಂತಹ ಒಂದು ಮಾನ್ಯತೆಯನ್ನು, ಒಂದು ಸ್ಟೇಟಸನ್ನು ನಮ್ಮ ಪಾರ್ಲಿಮೆಂಟ್ ಕೊಡ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಇದನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದಾರೆ, PPP ಮಾಡೆಲ್ ಅಂತೇಳಿ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಕೆಳಭಾಗದಲ್ಲಿ ಮತ್ತೊಂದೆರಡು ಯೂನಿವರ್ಸಿಟಿಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಗುಜರಾತ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ, ಅದೇ ರೀತಿ ಗುಜರಾತ್ನ ಗಾಂಧಿನಗರದಲ್ಲಿ ಕಂಡುಬರ್ತಕ್ಕಂತಹ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ, ಒಂದು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ. ಇವುಗಳಿಗೂ ಕೂಡ ರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು, ನ್ಯಾಷನಲ್ ಯೂನಿವರ್ಸಿಟಿ ಅನ್ನುವಂತಹ ಸ್ಟೇಟಸನ್ನು ಕೊಡ್ತಾ ಇದೆ. ಅದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ಟ್ರಿಪಲ್ ITs ಅದೇ ರೀತಿ ಸ್ಪೆಷಲಿ ರಾಯಚೂರು ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, UAE ಅಂತೂ ಸಾಕಷ್ಟು ಸುದ್ದಿಯಲ್ಲಿದೆ. ಬಿಕಾಸ್ ಇತ್ತೀಚೆಗಷ್ಟೇ ಅಬ್ರಹಾಮಿಕಲ್ ಅಕಾರ್ಡ್ಸ್ಗೆ ಅವರು ಸಹಿಯನ್ನು ಹಾಕಿದ್ರು. ಇಸ್ರೇಲ್ ದೇಶದೊಂದಿಗೆ ಅಧಿಕೃತವಾದಂತಹ ರಾಜತಾಂತ್ರಿಕ ಸಂಬಂಧವನ್ನು ಅವರು ಒಂದು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆಲ್ಲರಿಗಿಂತಲೂ ಮಿಗಿಲಾಗಿ ಪ್ರಸಕ್ತ ಬಾರಿ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಬಂದ್ಬಿಟ್ಟು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೀತಾ ಇದೆ. ಸೊ ಈಗ ಮತ್ತೊಂದು ಸುದ್ದಿ ಏನಪ್ಪ ಅವ್ರಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, UAEನಲ್ಲಿ ಅದರ ರಾಜಧಾನಿ ಅಬುದಾಬಿ ಏನಿದೆ, ಅಬುದಾಬಿ ನಗರದಲ್ಲಿ ಈ ಆಲ್ಕೋಹಾಲ್, ಮದ್ಯ ಏನಿರುತ್ತೆ, ಆಲ್ಕೋಹಾಲ್ ನಾವೇನು ಡ್ರಿಂಕ್ಸ್ ಅಥವಾ ಮದ್ಯ ಅಂತ ಕರಿತೀವಿ, ಮದ್ಯದ ಮೇಲಿನ ನಿರ್ಬಂಧವನ್ನು ಅವರು ತೆಗೆದುಹಾಕಿದ್ದಾರೆ. ಪರೀಕ್ಷೆ ಕೇಳಬಹುದು, ಇತ್ತೀಚೆಗೆ ಕೆಳಗಿನ ಯಾವ ನಗರ ಮದ್ಯದ ಮೇಲಿದ್ದಂತಹ ನಿರ್ಬಂಧವನ್ನು ತೆಗೆದುಹಾಕಿದೆ ಅಂತ ಕೇಳಬಹುದು.
ಬಿಕಾಸ್ ನಿಮಗೆಲ್ಲ ಗೊತ್ತು ಬೇಸಿಕಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿದ್ರೆ ಒಂದು ಇಸ್ಲಾಮಿಕ್ ರಾಷ್ಟ್ರ, ಒಂದು ಮುಸಲ್ಮಾನ ಬಾಯುಳ್ಳಂತಹ ದೇಶ. ಮುಸಲ್ಮಾನರ ಪ್ರಕಾರ ಇಸ್ಲಾಂನಲ್ಲಿ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಮದ್ಯವನ್ನು ಸ್ವೀಕರಿಸುವುದು ಅದನ್ನು ನಿರ್ಬಂಧಿಸಲಾಗಿದೆ. ಸೊ ಹಾಗಾಗಿ ಆ ಒಂದು ಕೆಲವೊಂದು ಇಸ್ಲಾಮಿಕ್ ದೇಶಗಳಲ್ಲಿ ಮದ್ಯವನ್ನು ಖರೀದಿ ಮಾಡಲಿಕ್ಕೆ ಮತ್ತು ಅದನ್ನು ಬಳಸಲಿಕ್ಕೆ ಸಾಕಷ್ಟು ನಿರ್ಬಂಧನೆಗಳಿದ್ದಾವೆ. ಬಟ್ ಈಗ ಆ ಒಂದು ನಿರ್ಬಂಧಗಳನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ರಾಷ್ಟ್ರದ ರಾಜಧಾನಿ ಅಬು ಧಾಬಿ ಇಂದ ತೆಗೆದುಹಾಕಲಾಗಿದೆ. ಸೊ ಅಲ್ಲಿ ಹೋಗ್ತಕ್ಕಂತಹ ಟೂರಿಸ್ಟ್ ಅಂದರೆ ಏನು ಪ್ರವಾಸಿಗರು ಹೋಗ್ತಾರೆ ಅವರಿರ್ಬೋದು ಅಥವಾ ಅಲ್ಲಿನ ಲೋಕಲ್ ರೆಸಿಡೆಂಟ್ಸ್ ಇರಬಹುದು, ಅವರು ಮುಕ್ತವಾಗಿ ಈ ಆಲ್ಕೋಹಾಲನ್ನು ಪರ್ಚೇಸ್ ಮಾಡಬಹುದು ಮತ್ತು ಕನ್ಸ್ಯೂಮ್ ಮಾಡಬಹುದು. ಬಟ್ ಆಲ್ಕೋಹಾಲ್ ಅಂತಕ್ಕಂತಹದ್ದು ಜೀವಹಾನಿಯನ್ನು ಮಾಡುತ್ತೆ. ಬಟ್ ಆದರೂ ಕೂಡ ಅಲ್ಲಿನ ಸರ್ಕಾರ ಯಾಕೋ ಈ ಒಂದು ಕೆಲಸಕ್ಕೆ ಕೈ ಹಾಕಿದೆ. ಸೊ ಪರೀಕ್ಷೆ ಕೇಳಿದ್ರೆ ಆನ್ಸರ್ ಮಾಡಬೇಕಾಗುತ್ತೆ. ಅದೇ ರೀತಿ ಕೆಳಭಾಗದಲ್ಲಿ ಮತ್ತೊಂದು ನ್ಯೂಸ್ ನೋಡ್ತಾ ಇದ್ದೀರಾ. ಪ್ರೆಸಿಡೆಂಟ್ ಆಫ್ ತೈವಾನ್ನ ಅಧ್ಯಕ್ಷೆ ಸಾಯ್ ಇಂಗ್ ವೆನ್ ಅವರು ಇತ್ತೀಚೆಗಷ್ಟೇ ಸಾಕಷ್ಟು ವಿವಾದ ಉಂಟಾಗಿರ್ತಕ್ಕಂತಹ ಒಂದು ಮಿಲಿಟರಿ ಬೇಸ್ಗೆ ಭೇಟಿಯನ್ನು ಕೊಟ್ಟರು. ಯಾಕಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ತೈವಾನ್ ಮತ್ತೆ ಚೀನಾ ನಡುವೆ ಈ ಒಂದು ಸಮರ ತಾರಕಕ್ಕೇರಿದೆ. ಇಬ್ಬರು ಮಧ್ಯೆ ಕೂಡ ಸಿಮರಿಂಗ್ ಟೆನ್ಷನ್ಸ್, ತುಂಬ ಒಂದು ಟೆಂಪರ್ಸ್ ರೈಸ್ ಆಗ್ತಾ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಮಿಲಿಟರಿ ಬೇಸ್ಗೆ ಆ ತೈವಾನ್ ದೇಶದ ಅಧ್ಯಕ್ಷೆ ಸಾಯ್ ಇಂಗ್ ವೆನ್ ಅವರು ಭೇಟಿಯನ್ನು ಕೊಡುವ ಮೂಲಕ ಅಲ್ಲಿನ ಸೈನಿಕರಿಗೆ ಒಂದು ನೈತಿಕ ಸ್ಥೈರ್ಯವನ್ನ ಆತ್ಮಸ್ಥೈರ್ಯವನ್ನ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾನ್ಫಿಡೆನ್ಸ್ ಬೂಸ್ಟಿಂಗ್ ಮೆಜರ್ನ ಇವರು ಮಾಡಿದ್ದಾರೆ. ಸೊ ತೈವಾನ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಈ ಭಾಗದಲ್ಲಿ ಅವರ ಫೋಟೋವನ್ನು ನೋಡ್ಬಿಡಿ, ಸಾಯ್ ಇಂಗ್ ವೆನ್ ಅಂತ ಹೇಳಿ ಇವರ ಹೆಸರು ಕೇಳಬಹುದು. ಬಿಕಾಸ್ ಇವರು ಸಾಕಷ್ಟು ಸುದ್ದಿಯಲ್ಲಿರೋ ಕಾರಣದಿಂದ ತೈವಾನ್ನ ರಾಷ್ಟ್ರಪತಿ ಯಾರು, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ತೈವಾನ್ ಅಂತ ಕೇಳ್ಬಿಡ್ತಾರೆ, ಸಾಯ್ ಇಂಗ್ ವೆನ್ ಅವರು. ಸೊ ಬೇಸಿಕಲಿ ತೈವಾನ್ ಅಂತ ನಾವೇನು ಕರಿತೀವಿ ಅದನ್ನ ಪ್ರಪಂಚದ ಕೆಲವು ದೇಶಗಳು ಇನ್ಕ್ಲೂಡಿಂಗ್ ಚೈನಾ ಅದನ್ನ ಚೈನೀಸ್ ತೈಪೆ ಅಂತ ಕರೀತವೆ. ಬಿಕಾಸ್ ಚೀನಾ ದೇಶದ ಪ್ರಕಾರ ತೈವಾನ್ ಅನ್ನುವಂತಹ ದೇಶ ಅಸ್ತಿತ್ವದಲ್ಲೇ ಇಲ್ಲ. ಯಾವ ರೀತಿ ನಮ್ಮ ಭಾರತ ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ಅಂದ್ರೆ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ ಅದು ನಮ್ಮದು ಅಂತ ಹೇಳ್ಕೊಳುತ್ತೋ, ಅದೇ ರೀತಿ ತೈವಾನನ್ನ ಚೀನಾ ದೇಶ ತನ್ನ ಭಾಗ ಅಂತ ಹೇಳ್ಕೊಳ್ಳುತ್ತೆ ಮತ್ತು ಅದನ್ನ ಚೈನೀಸ್ ತೈಪೆ ಅನ್ನುವಂತಹ ಹೆಸರಿಂದ ಕರೆಯುತ್ತೆ. ನೀವು ಕೂಡ ನೋಡಿರ್ಬೋದು, ಬೇರೆ ಬೇರೆ ಮ್ಯಾಪಲ್ಲಿ ನೋಡಿದ್ರೆ ಚೈನೀಸ್ ತೈಪೆ ಅಂತ ಒಂದು ಜಾಗವನ್ನು ನೋಡ್ತೀರಾ. ಚೈನೀಸ್ ತೈಪೆ ಇಸ್ ನಥಿಂಗ್ ಬಟ್ ತೈವಾನ್. ಆ್ಯಂಡ್ ತೈವಾನ್ನ ಅಧಿಕೃತ ಹೆಸರೇನು? ಇಂಡಿಯಾಕ್ಕೆ ನಾವು ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಕರಿತೀವಿ, ಸೌದಿ ಅರೇಬಿಯಾಗೆ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ, ಅದೇ ರೀತಿ ಪಾಕಿಸ್ತಾನಕ್ಕೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಅಂತ ಕರಿತೀವಿ. ಹೀಗೆ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಅಧಿಕೃತವಾದಂತಹ ಹೆಸರು ಇರುತ್ತೆ. ಬಟ್ ತೈವಾನ್ನ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ಚೈನಾ. ನೋಡಿ ಹೆಸರಾಗಿದೆ, ತೈವಾನ್ ಅವ್ರು ಕರ್ಕೊಳ್ಳೋದು ನಾವೇ ನೈಜವಾದಂತಹ ಚೈನಾ ಅಂತ ಕರ್ಕೊಳ್ತಾರೆ, ರಿಪಬ್ಲಿಕ್ ಆಫ್ ಚೈನಾ. ಬಟ್ ಚೀನಾ ದೇಶದ ಅಧಿಕೃತ ಹೆಸರು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, PRC ಅಂತ ಕೇಳಿರ್ಬೋದು ನೀವು. ಸ್ಪೆಷಲಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಅಂಡರ್ಪಾಸ್ ಏನಿದೆ, ನಮ್ಮ ಏನು ಅಂಡರ್ಪಾಸ್ ಸುರಂಗ ಅಂತ ನಾವೇನು ಕರಿತೀವಿ, ಸುರಂಗ ಮಾರ್ಗ, ಅಲ್ಲಿ ನೀವೇನಾದರೂ ಒಂದಷ್ಟು ಐಟಮ್ಸನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ವಸ್ತುಗಳು ಚೀನಾದಿಂದ ಸ್ಮಗಲ್ ಆಗಿ ಬಂದಿರತಕ್ಕಂಥದ್ದು, ಆಮದಾಗಿರ್ತಕ್ಕಂಥ ವಸ್ತುಗಳು ಇರುತ್ತೆ. ಅಲ್ಲಿ ಹಿಂದ್ಗಡೆ PRC ಅಂತ ಕೊಟ್ಟಿರ್ತಾರೆ, ಮೇಡ್ ಇನ್ PRC. PRC ಅಂದರೆ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ. ಬಟ್ ರಿಪಬ್ಲಿಕ್ ಆಫ್ ಚೈನಾ ಅಂದರೆ ತೈವಾನ್. ನಿಮಗೆ ಸ್ವಲ್ಪ ಟ್ವಿಸ್ಟ್ ಮಾಡ್ಬಿಟ್ಟು ಪರೀಕ್ಷೆ ನಿಮಗೂ ಕೇಳ್ಬೋದು, ರಿಪಬ್ಲಿಕ್ ಆಫ್ ಚೈನಾ ಕೆಳಗಿನ ಯಾವ ದೇಶದ ಅಧಿಕೃತ ಹೆಸರು ಅಂತ ಹೇಳಿದ್ರೆ ಚೀನಾ ಅಲ್ಲ, ಬದಲಾಗಿ ತೈವಾನ್ ಅಂತ ಹಾಕಬೇಕಾಗುತ್ತೆ. ತೈವಾನನ್ನ ಚೈನೀಸ್ ತೈಪೆ ಅಂತ ಕೂಡ ಕರೆಯಲಾಗುತ್ತೆ. ಪ್ರಸಕ್ತವಾಗಿ ಸಾಯ್ ಇಂಗ್ ವೆನ್ ಅದರ ಅಧ್ಯಕ್ಷರಾಗಿದ್ದಾರೆ. ಆ್ಯಂಡ್ ಕೆಳಗೆ ಮತ್ತೊಂದು ಸುದ್ದಿ ಇದೆ ನಮ್ಮ ಬ್ಯಾಂಕಿಂಗ್ ವಲಯದಿಂದ. ಇತ್ತೀಚೆಗಷ್ಟೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ PMC ಬ್ಯಾಂಕ್ಗೆ ಹೊಸ ಆಡಳಿತಗಾರ, ಹೊಸ ಅಡ್ಮಿನಿಸ್ಟ್ರೇಟರ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ. ನಿಮಗೆಲ್ಲ ಗೊತ್ತಿರಬೇಕು, ಬೇಸಿಕಲಿ PMC ಅಂತಕ್ಕಂತಹದ್ದು ಒಂದು ಕೋಆಪರೇಟಿವ್ ಬ್ಯಾಂಕ್. ಇತ್ತೀಚೆಗಷ್ಟೇ ಇಂತಹ ಒಂದು ಈ ಸಹಕಾರಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಕಾಯ್ದೆಯನ್ನು ಕೂಡ ಪಾಸ್ ಮಾಡಲಾಯಿತು, ಮಸೂದೆಯನ್ನು ಕೂಡ ಪಾಸ್ ಮಾಡಲಾಯಿತು. ಸೊ PMC ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಬಹಳ ಪ್ರಮುಖವಾಗುತ್ತೆ. ಕಳೆದ ಬಾರಿ ಸಾಕಷ್ಟು ಸುದ್ದಿಯಲ್ಲಿದ್ದು ಅಲ್ಲಿ ಸಾಕಷ್ಟು ಅಕ್ರಮ ನಡೀತು ಅಂತ ಹೇಳಿ RBI ಅದರ ಒಂದು ಆಡಳಿತದ ಸುಪರ್ದಿಯನ್ನು ತೆಗೆದುಕೊಂಡಿತ್ತು. ಸೊ PMC ಬ್ಯಾಂಕ್ ಬಗ್ಗೆ ಪರೀಕ್ಷೆಯಲ್ಲಿ ಕೇಳ್ತಾನೆ ಇರ್ತಾರೆ. ಅದು ಬೇಸಿಕಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್. PMC ಅಂತ ಹೇಳಿದ್ರೆ ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್. ವೆರಿ ಇಂಪಾರ್ಟೆಂಟ್, ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಅದರ ಫುಲ್ ಫಾರ್ಮ್ ಆಗಿರುತ್ತೆ. ಅಂಡ್ ಇದಕ್ಕೆ ಹೊಸ ಆಡಳಿತಗಾರನಾಗಿ ಯಾರನ್ನ ನೇಮಕ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋ ಪರೀಕ್ಷೆಯಲ್ಲಿ ಕೇಳಬಹುದು. ಈಗ AK ದೀಕ್ಷಿತ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಲಾಗಿದೆ. ಏನು JB ಬೋರಿಯಾ ಅವರು ಇಷ್ಟು ದಿನ ಇದ್ರು, ಅವರ ಒಂದು ಅವಧಿ ಮುಕ್ತಾಯ ಆಯಿತು. ಸೊ ಹಾಗಾಗಿ AK ದೀಕ್ಷಿತ್ ಅವರನ್ನ PMC ಬ್ಯಾಂಕ್ನ ಆಡಳಿತಗಾರ ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದೇಶವನ್ನು ಹೊರಡಿಸಿದೆ. ಅಂಡ್ ಇಷ್ಟೆಲ್ಲ ನಮಗೆ ಮತ್ತೊಂದು ಎಸ್ ಬ್ಯಾಂಕ್ ಅಂತ ಕೂಡ ಬರುತ್ತೆ. ಎಸ್ ಬ್ಯಾಂಕ್ ಕೂಡ ಒಂದು ಪ್ರಸಿದ್ಧ ಖಾಸಗಿ ಬ್ಯಾಂಕ್, ಮುಂಬೈನಲ್ಲಿ ಕೇಂದ್ರ ಕಚೇರಿ ಹೊಂದಿರುತ್ತೆ. ಆ್ಯಂಡ್ ಈ ಎಸ್ ಬ್ಯಾಂಕ್ನ ಮುಖ್ಯಸ್ಥರನ್ನಾಗಿ ಕೂಡ ಈ ಎಸ್ ಬ್ಯಾಂಕ್ನ ಆಡಳಿತಗಾರನಾಗಿ ಕೂಡ ಪ್ರಶಾಂತ್ ಕುಮಾರ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಇದೇ ವರ್ಷ ನಮ್ಮ RBI ನೇಮಕಗೊಳಿಸಿತ್ತು. ಸೊ ಇಂತಹ ವಿಚಾರಗಳು ಸಾಕಷ್ಟು ಪ್ರಮುಖವಾಗಿರ್ತವೆ. ಸೊ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ. ನೋಡಿ ನಿಮಗೆಲ್ಲ ನೆನಪಿರ್ಬೋದು, ನಾನು ಬಹಳ ಹಿಂದೆ ವಿಡಿಯೋನ ಮಾಡಬೇಕಾದ್ರೆ ನಮ್ಮ ಭಾರತೀಯ
ಇಂಡಿಯನ್ ಮಿಲಿಟರಿ ಅಕಾಡೆಮಿ, ನಮ್ಮ ಭಾರತೀಯ ಸೇನೆಯ ಒಂದು ತರಬೇತಿ ಕೇಂದ್ರ ಎಲ್ಲಿ ಕಂಡು ಬರುತ್ತೆ, ಭಾರತೀಯ ಏರ್ಫೋರ್ಸ್ನ ತರಬೇತಿ ಕೇಂದ್ರ ಎಲ್ಲಿ ಬರುತ್ತೆ, ಅದೇ ರೀತಿ ನಮ್ಮ ಏನು ನೌಕಾಪಡೆ ನೇವಿ, ಇಂಡಿಯನ್ ನೇವಿಯ ತರಬೇತಿ ಕೇಂದ್ರ ಎಲ್ಲಿ ಕಂಡು ಬರುತ್ತೆ. ಹೀಗೆ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಿದ್ದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಬಂದ್ಬಿಟ್ಟು ಡೆಹ್ರಾಡೂನಲ್ಲಿ ಕಂಡು ಬರುತ್ತೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸ್ಲಾ ಪುಣೆಯಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಅದೆಲ್ಲ ನೋಟ್ ಮಾಡ್ಕೊಂಡಿರ್ತೀರಾ, ಜಸ್ಟ್ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಅದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿ ಹೈದರಾಬಾದ್ನ ಬಳಿ ಕಂಡುಬರ್ತಕ್ಕಂತಹ ದುಂಡಿಗಲ್ನಲ್ಲಿ ಕಂಡುಬರುತ್ತೆ ತೆಲಂಗಾಣದಲ್ಲಿ. ಅದೇ ರೀತಿ ಇಂಡಿಯನ್ ನ್ಯಾವಲ್ ಅಕಾಡೆಮಿ ಕೇರಳದ ಕೊಚ್ಚಿಯಲ್ಲಿ ಕಂಡುಬರುತ್ತೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಈಗ ನಮ್ಮ ರಕ್ಷಣಾ ಇಲಾಖೆ ಕೆಳಗೆ ಮತ್ತೊಂದು ಸೇವೆ ಕೂಡ ಬರುತ್ತೆ. 3 ಸರ್ವಿಸಸ್ ಅಂದ್ರೇನು, 3 ಸರ್ವಿಸಸ್ ಅಂತ ಹೇಳಿದ್ರೇನು, ಭಾರತೀಯ ಸೇನೆ, ಭಾರತೀಯ ವಾಯುಪಡೆ, ಭಾರತೀಯ ನೌಕಾಪಡೆ. ಬಟ್ ಅದರ ಜೊತೆಗೆ ಹೊಸದಾಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ಅನ್ನು ಕೂಡ ಇದೆ, ಅದನ್ನ ಭಾರತೀಯ ಕರಾವಳಿ ಕಾವಲು ಪಡೆ ಅಂತ ಕರೆಯಲಾಗುತ್ತೆ. ಬಟ್ ಭಾರತೀಯ ಕಾವಲು ಪಡೆಗೆ ಇದುವರೆಗೂ ತನ್ನದೇ ಆದಂತಹ ತರಬೇತಿ ಕೇಂದ್ರನೇ ಇರಲಿಲ್ಲ. ಅವರು ಕೇರಳದ ಕೊಚ್ಚಿಯಲ್ಲಿರತಕ್ಕಂತಹ ನೌಕಾಪಡೆಯ ತರಬೇತಿ ಕೇಂದ್ರ ನ್ಯಾವಲ್ ಟ್ರೈನಿಂಗ್ ಸೆಂಟರ್ ಏನಿರುತ್ತೆ ಅಲ್ಲೇ ತಮ್ಮ ಆಫೀಸರ್ಸ್ಗಳಿಗೆ ಟ್ರೈನಿಂಗನ್ನು ಕೊಡಿಸ್ತಾ ಇದ್ರು. ಬಟ್ ಈಗ ಅದೇ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಥವಾ ಭಾರತೀಯ ಕರಾವಳಿ ಕಾವಲು ಪಡೆಗೆ ಪ್ರತ್ಯೇಕವಾದಂತಹ ಒಂದು ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಅಪ್ರೂವ್ ಮಾಡಲಾಗಿದೆ. ಅದು ಎಲ್ಲಿ ಬರುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳ್ತಾರೆ. ಹೊಸದಾಗಿ ನಿರ್ಮಾಣವಾಗ್ತಿರ್ತಕ್ಕಂತಹ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಅಥವಾ ತರಬೇತಿ ಕೇಂದ್ರ ಎಲ್ಲೂ ಕಂಡು ಬರುತ್ತೆ ಭಾರತೀಯ ಕರಾವಳಿ ಕಾವಲು ಪಡೆ ಅಂತ ಕೇಳಿದ್ರೆ ಅದು ಮಂಗಳೂರು. ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇಂಡಿಯನ್ ಕೋಸ್ಟ್ ಗಾರ್ಡ್ನ ಒಂದು ತರಬೇತಿ ಕೇಂದ್ರ ನಮ್ಮ ಕರ್ನಾಟಕದ ಮಂಗಳೂರಲ್ಲಿ ಕಂಡುಬರುತ್ತೆ. ಮಂಗಳೂರು ಸಮೀಪ ಕೆಂಜಾರು ಅನ್ನುವಂತಹ ಪ್ರದೇಶದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಬೇಸಿಕಲಿ ಇದನ್ನ ಕೇರಳದಲ್ಲಿ ಮಾಡಬೇಕು ಅಂತ ಹೇಳಿ ಪ್ರಪೋಸ್ ಮಾಡಲಾಗಿದ್ದು, ಬಟ್ ಕೆಲವೊಂದು ಡಿಸ್ಪ್ಯೂಟ್ಗಳು ನಡೆದ್ಬಿಟ್ಟು ಅದನ್ನು ಕರ್ನಾಟಕಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಮುಂದೆ ಮಂಗಳೂರಿನಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಪ್ರಾರಂಭ ಆಗುತ್ತೆ. ಅದರ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗಬೇಕು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಸುದ್ದಿ ಹೇಳುತ್ತೆ ಡೆಸಾಲ್ಟ್ ಏವಿಯೇಷನ್ ಅಂಡ್ MBDA. ಡೆಸಾಲ್ಟ್ ಏವಿಯೇಷನ್ ಅಂದ್ರೆ ಏನು ನಿಮಗೆಲ್ಲ ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಬಿಕಾಸ್ ಇತ್ತೀಚೆಗಷ್ಟೇ ನೀವೆಲ್ಲ ವೀಕ್ಷಣೆ ಕೂಡ ಮಾಡಿದ್ರಿ. ರಫೇಲ್ ಯುದ್ಧ ವಿಮಾನ, ರಫೇಲ್ ಫೈಟರ್ ಜೆಟ್ಸ್ ಅನ್ನ ಏನು ನಮ್ಮ ಭಾರತಕ್ಕೆ ಆಮದು ಮಾಡ್ಕೊಳ್ಳಾಯಿತು, ಅದನ್ನ ಅಂಬಾಲದಲ್ಲಿರ್ತಕ್ಕಂತಹ ನಂಬರ್ 17 ಅದನ್ನ ಗೋಲ್ಡನ್ ಆರೋಸ್ ಅಂತ ಕೂಡ ಕರೆಯಲಾಗುತ್ತೆ. 17th ಸ್ಕ್ವಾಡ್ರನ್ ನಂಬರ್ 17 ಆ ಒಂದು ಸ್ಕ್ವಾಡ್ರನ್ಗೆ ಇಂಡೆಕ್ಟ್ ಕೂಡ ಮಾಡ್ಕೊಳ್ಳಾಯಿತು. ಅಂಡ್ ಈ ಒಂದು ರಫೇಲ್ ಯುದ್ಧ ವಿಮಾನವನ್ನು ತಯಾರು ಮಾಡಿದ್ದು ಫ್ರಾನ್ಸ್ ದೇಶದ ಡೆಸಾಲ್ಟ್ ಏವಿಯೇಷನ್ ಅನ್ನುವಂತಹ ಕಂಪನಿ. ಪರೀಕ್ಷೆಯಲ್ಲಿ ಕೇಳಬಹುದು ಕೆಳಗಿನ ಯಾವ ಕಂಪನಿ ಅದನ್ನು ತಯಾರು ಮಾಡುತ್ತೆ ಅಂತ ಹೇಳಿ ಬೇರೆ ಬೇರೆ ಆಪ್ಷನ್ಸ್ ಕೊಡಬಹುದು. ಬೋಯಿಂಗ್ ಕೊಡಬಹುದು, ಏರ್ಬಸ್ ಕೊಡಬಹುದು, ಡೆಸಾಲ್ಟ್ ಏವಿಯೇಷನ್ ಕೊಡಬಹುದು, ಅದೇ ರೀತಿ ಗ್ರಿಪೆನ್ ಕೊಡಬಹುದು. ಅದಕ್ಕೆ ಸರಿಯಾದಂಥ ಉತ್ತರ ಡೆಸಾಲ್ಟ್ ಏವಿಯೇಷನ್ ಅಂತ ನೀವು ಹಾಕಬೇಕಾಗುತ್ತೆ. ಇದೊಂದು ಫ್ರಾನ್ಸ್ ದೇಶದ ಕಂಪನಿ. ಅದೇ ರೀತಿ MBDA ಅಂತ ಹೇಳಿದ್ರೆ ಇದೊಂದು ಯುರೋಪ್ ಮೂಲದ ಒಂದು ಮಿಸೈಲ್ ತಯಾರಿಕಾ ಸಂಸ್ಥೆ. ಸೊ ಯಾಕೆ ಇವುಗಳ ಬಗ್ಗೆ ನ್ಯೂಸ್ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. 2005ನೇ ಇಸ್ವಿಯಿಂದ ಈಚೆಗೆ ಆಫ್ಸೆಟ್ ಪಾಲಿಸಿ ಅನ್ನುವಂತಹ ಒಂದು ಪಾಲಿಸಿಯನ್ನ ನಮ್ಮ ಭಾರತೀಯ ರಕ್ಷಣಾ ವಿಭಾಗದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸ್ಪೆಷಲಿ ಎಲ್ಲ ವಿಭಾಗದಲ್ಲೂ ಕೂಡ ಅಳವಡಿಸಿಕೊಳ್ಳಲಾಗಿದೆ. ಸೊ ಆಫ್ಸೆಟ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಸ್ಪೆಷಲಿ ನೀವು ದೊಡ್ಡ ದೊಡ್ಡ ಎಕ್ಸಾಮ್ಗಳಿಗೆ ಆಂಬಿಷನ್ಸ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಂತಹ ವಿಷಯಗಳನ್ನ ನೀವು ಗಮನಿಸಬೇಕಾಗುತ್ತೆ. ಯೂಶುವಲಾಗಿ ಬುಕ್ಸಲ್ಲಿ ನಿಮಗೆ ಸಿಗಲ್ಲ, ಬೇರೆ ಬೇರೆ ಕಡೆ ಸಿಗಲ್ಲ. ಬಟ್ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಸುದ್ದಿ. ಸೊ ಆಫ್ಸೆಟ್ ಅಂದ್ರೆ ಫಸ್ಟ್ ತಿಳ್ಕೊಂಬೋಣ, ಆಮೇಲೆ ಈ ಸುದ್ದಿಯತ್ತ ಗಮನ ಹರಿಸೋಣ. ಸೊ 2005ರಲ್ಲಿ ನಮ್ಮ ಭಾರತದಲ್ಲಿ ಈ ಆಫ್ಸೆಟ್ ಪಾಲಿಸಿಯನ್ನ ಅಳವಡಿಕೆ ಮಾಡಿಕೊಳ್ಳಾಯಿತು. ಆಫ್ಸೆಟ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಭಾರತಕ್ಕೆ ವಿದೇಶದಿಂದ ಯಾವುದೋ ಒಂದು ವಸ್ತುವನ್ನ, ಅದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಇರಬಹುದು, ಬೇರೆ ಯಾವುದೇ ಒಂದು ವಸ್ತು ಇರಬಹುದು, 300 ಕೋಟಿ ರೂಪಾಯಿಗಿಂತನೂ ಅಧಿಕ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡ್ರು, ಇಂಪೋರ್ಟ್ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಸೊ ಇಲ್ಲಿ ಡಿಫೆನ್ಸ್ ಇಂಪೋರ್ಟ್ ಅಂತ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್. ಸೊ ಕೇವಲ ರಕ್ಷಣಾ ವಿಭಾಗಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳು. ಸೊ ಫಾರ್ ಎಕ್ಸಾಂಪಲ್ ಭಾರತಕ್ಕೆ ಒಂದು 500 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಒಂದಷ್ಟು ಮಿಸೈಲ್ಗಳನ್ನು ಯಾವುದೋ ಒಂದು ದೇಶ ಇಸ್ರೇಲಿಂದ ಆಮದು ಮಾಡ್ಕೊಂಡ್ವಿ ಅಂತ ತಿಳ್ಕೊಳ್ರಿ. ಸೊ ರೂಲ್ಸ್ ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ಈ ಆಫ್ಸೆಟ್ ಪಾಲಿಸಿ ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ಆ 500 ಕೋಟಿಯ 30% ಹಣ, 30% ಎಷ್ಟಾಗುತ್ತೆ, 150 crore, 150 ಕೋಟಿ ಆಗುತ್ತೆ. 500 ಕೋಟಿಗೆ 500 ಕೋಟಿ ರೂಪಾಯಿ ಮೌಲ್ಯದ ಸಾಮಗ್ರಿಗಳನ್ನು, ರಕ್ಷಣಾ ಸಾಮಗ್ರಿಗಳನ್ನು ಇಸ್ರೇಲ್ನಿಂದ ಇಂಡಿಯಾ ಆಮದು ಮಾಡಿಕೊಳ್ತು ಯಾವುದೋ ಒಂದು ಕಂಪನಿಯಿಂದ. ಸೊ ಆ ಕಂಪನಿ ಈ ಆಮದಾದಂತಹ ವಸ್ತುಗಳ 30% ಅಂದರೆ 150 crore ಅಷ್ಟು ಮೌಲ್ಯ ಹಣವನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಂಡಿಯಾದಲ್ಲಿ ಅವರು ಹಣವನ್ನು ಹೂಡಿಕೆ ಮಾಡಬೇಕು ಅನ್ನೋದು ಈ ಆಫ್ಸೆಟ್ ಪಾಲಿಸಿ ಹೇಳುತ್ತೆ. ಸೊ ಯಾವೆಲ್ಲ ಕಂಪನಿಗಳು ಈ ಒಂದು ಪಾಲಿಸಿಗೆ ಒಪ್ಕೊಳ್ತವೆ ಅಂತಹ ಕಂಪನಿಗಳಿಂದ ಮಾತ್ರ ರಕ್ಷಣಾ ಉಪಕರಣಗಳನ್ನು ಭಾರತಕ್ಕೆ ಆಮದು ಮಾಡ್ಕೋಬಹುದು. ಸೊ ವೆರಿ ಇಂಪಾರ್ಟೆಂಟ್. ಯಾಕೆ ಈ ಥರ ಮಾಡ್ತಾರಪ್ಪ ಅಂತ ಹೇಳಿದ್ರೆ, 300 ಕೋಟಿ ರೂಪಾಯಿ ಗಟ್ಟಲೆ, 300 ಕೋಟಿಗಿಂತ ಹೆಚ್ಚು ಹಣವನ್ನು ಆ ದೇಶಕ್ಕೆ ನಾವು ಪಾವತಿ ಮಾಡ್ತಿರ್ಬೇಕಾದ್ರೆ ನಮ್ಮ ದೇಶಕ್ಕೂ ಕೂಡ ಸ್ವಲ್ಪ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಬಂಡವಾಳ ಹರಿದು ಬರಬೇಕು. ಆ ಮೂಲಕ ನಮ್ಮ ದೇಶದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಚಟುವಟಿಕೆ ಗರಿಗೆದಿರಬೇಕು ಅನ್ನುವಂತಹ ಒಂದು ದೂರಾಲೋಚನೆ ಅಲ್ಲ, ಬದಲಾಗಿ ದೂರಾಲೋಚನೆ, ಒಂದು
ಫೋರ್ಸೈಟನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಸರ್ಕಾರ ಈ ಆಫ್ಸೆಟ್ ಪಾಲಿಸಿನ 2005ನೇ ಇಸ್ವಿಯಲ್ಲಿ ಜಾರಿಗೆ ತಂದಿದ್ದು. ಪರೀಕ್ಷೆಯಲ್ಲಿ ಕೇಳಬಹುದು, ಕೆಳಗಿನಲ್ಲಿ ಯಾವ ಆಫ್ಸೆಟ್ ಪಾಲಿಸಿಗೆ ಸರಿಯಾದಂತಹದ್ದು ಅಂತ ಕೇಳಬಹುದು. ಸೊ 30% ಬಹಳ ಇಂಪಾರ್ಟೆಂಟ್ ಆಗುತ್ತೆ, 300 crore ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೇವಲ ರಕ್ಷಣಾ ಆಮದುಗಳಿಗೆ, ರಕ್ಷಣಾ ಸಾಮಗ್ರಿಗಳ ಆಮದಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿರ್ತವೆ. ಬಟ್ ಇವತ್ತು ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ 30% ಏನು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿತ್ತು, ಬಟ್ ರಫೇಲ್ ಡೀಲ್ ಮಾಡ್ಕೋಬೇಕಾದ್ರೆ ನಾವು ಈ ಡೆಸಾಲ್ಟ್ ಏವಿಯೇಷನ್ ಜೊತೆಗೆ 50% ಕ್ಲಾಸ್ಗೆ ಸೈನ್ ಆಗ್ಬಿಟ್ಟಿದ್ವಿ. ಅಂದ್ರೆ ಬೇರೆಯವ್ರ ತರ ಕೇವಲ 30% ಆಫ್ಸೆಟ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡೋದಲ್ಲ, ಬದಲಾಗಿ 50% ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಡೆಸಾಲ್ಟ್ ಏವಿಯೇಷನ್ ಅವರು ಒಪ್ಕೊಂಡ ಮೇಲೆ ಈ ರಫೇಲ್ ಯುದ್ಧ ವಿಮಾನವನ್ನು ಪರ್ಚೇಸ್ ಮಾಡಲಾಗಿದ್ದು. ಬಟ್ ಇಷ್ಟು ದಿನ ಕಳೆದರೂ ಕೂಡ ಇವತ್ತವರೆಗೂ ಡೆಸಾಲ್ಟ್ ಏವಿಯೇಷನ್ ಆ ಒಂದು ಒಪ್ಪಂದಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿಲ್ಲ. ಬಿಕಾಸ್ ನಿಮಗೆಲ್ಲ ಗೊತ್ತು, ರಫೇಲ್ ಯುದ್ಧ ವಿಮಾನ ಸುಮಾರು 60,000 ಮೌಲ್ಯದ ಒಂದು ಡೀಲ್ ಆಗಿರುತ್ತೆ. ಸೊ 60,000 ಅಂತ ಹೇಳಿದ್ರೆ ಅದರಲ್ಲಿ 50% ಅವರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿತ್ತು 30,000. ಅಷ್ಟು 30,000 crore 30,000 ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಬೇಕಾಗಿದ್ದು, ಅವ್ರು ಇನ್ನೂ ಇನ್ವೆಸ್ಟ್ ಮಾಡಿಲ್ಲ. ಇನ್ವೆಸ್ಟ್ ಅಂದರೆ ಯಾವ ರೀತಿ, ಬೇರೆ ಯಾವುದೋ ಒಂದು, ಈಗ ಡೆಸಾಲ್ಟ್ ಏವಿಯೇಷನ್ಗೆ ಸಂಬಂಧಪಟ್ಟಂತೆ ಯಾವುದೋ ಸ್ಪೇರ್ ಪಾರ್ಟ್ಸನ್ನು ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸುವುದು, ಹೀಗೆ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ವೆಸ್ಟ್ ಮಾಡಬಹುದು. ಅವರಿಗೆ ಬೇಕಾದಂತಹ ಯಾವುದೇ ಒಂದು ಸಾಮಗ್ರಿಗಳನ್ನು ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸ್ಕೋಬಹುದು. ಬಟ್ ಅವ್ರು ಇನ್ನೂ ಕೂಡ ಅದನ್ನು ಮಾಡಿಲ್ಲ ಅಂತ ಹೇಳಿ ಸ್ವಲ್ಪ ಸುದ್ದಿ ಹೊರಗೆ ಬರ್ತಾ ಇದೆ. ಜಸ್ಟ್ ಗೊತ್ತಿರಬೇಕು, ತುಂಬ ಡೀಪ್ ಅನ್ಸ್ಬಹುದು, ಕೆಲವರಿಗೆ ಬೋರಿಂಗ್ ಅನ್ಸ್ಬಹುದು, ಬಟ್ ಆದರೂ ಕೂಡ ಬಹಳ ಸೂಕ್ಷ್ಮವಾದಂತಹ ವಿಚಾರಗಳು ನಮಗೆ ಸ್ವಲ್ಪ ಗೊತ್ತಿರಲೇಬೇಕಾಗುತ್ತೆ. ಅಂಡ್ ಈ ಭಾಗದಲ್ಲಿ ನಿಮಗೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಕಾಣಿಸ್ಕೊಳ್ತಾ ಇದೆ. ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂದ್ರೆ ಏನು, ಕನ್ನಡದಲ್ಲಿ ರಕ್ಷಣಾ ಖರೀದಿ ಮಂಡಳಿ ಅಂತ ಕರಿತೀವಿ. ಸೊ ಇದು ಬಹಳ ಪ್ರಮುಖ. ಇಡೀ ರಕ್ಷಣಾ ಇಲಾಖೆಯಲ್ಲೇ ಈ ಖರೀದಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲೇ ಅತ್ಯಂತ ಉನ್ನತ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಇದೇ ರಕ್ಷಣಾ ಖರೀದಿ ಮಂಡಳಿ ಅಥವಾ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್, DAC ಅಂತ ಕರೆಯಲಾಗುತ್ತೆ. ಯಾವಾಗಲೂ ಕೂಡ ರಕ್ಷಣಾ ಸಚಿವರು, ಡಿಫೆನ್ಸ್ ಮಿನಿಸ್ಟರ್ ಅದರ ಒಂದು ಮುಖ್ಯಸ್ಥರಾಗಿರ್ತಾರೆ. ಪ್ರಸಕ್ತವಾಗಿ ರಾಜನಾಥ್ ಸಿಂಗ್ ಅವರು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಆ್ಯಂಡ್ ಇದರಲ್ಲಿ ಯಾರೆಲ್ಲ ಇರ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ 3 ಪಡೆಗಳು, ನೌಕಾಪಡೆ, ವಾಯುಪಡೆ, ಸೇನೆ ಅದರ ಮುಖ್ಯಸ್ಥರಿರ್ತಾರೆ, ಕೋಸ್ಟ್ ಗಾರ್ಡ್ನ ಮುಖ್ಯಸ್ಥರಿರ್ತಾರೆ, ಸೊ ಡಿಫೆನ್ಸ್ ಸೆಕ್ರೆಟರಿ ಇರ್ತಾರೆ. ಸೊ ಇವರೆಲ್ಲರನ್ನ ಒಳಗೊಂಡಂತಹ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇರುತ್ತೆ. ಇವರು ನಮ್ಮ ರಕ್ಷಣಾ ಇಲಾಖೆಗೆ ಅಥವಾ ನಮ್ಮ ಭಾರತೀಯ ಏನು ರಕ್ಷಣಾ ಪಡೆಗಳಿದ್ದಾವೆ ಅವುಗಳಿಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳ ಖರೀದಿಗೆ ಸಂಬಂಧಪಟ್ಟಂತ ಒಂದು ನಿರ್ಣಯವನ್ನು ಕೈಗೊಳ್ತವೆ. ಸೊ ಗೊತ್ತಿರಬೇಕಾಗುತ್ತೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರ ಕೆಲಸ ಅಂತ ಹೇಳಿದ್ರೆ ರಕ್ಷಣಾ. ಫಾರ್ ಎಕ್ಸಾಂಪಲ್, ನಮ್ಮ ದೇಶಕ್ಕೆ ಒಂದು ಮಿಸೈಲ್ ಅಪ್ಪ, ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಿಮಗೆ ಯಾವುದೋ ಒಂದು ಮಿಸೈಲನ್ನು ಅಮೆರಿಕ ಅಭಿವೃದ್ಧಿಪಡಿಸಿದೆ, ಟ್ರಯಂಫ್ ಅಂತೇಳಿ ಯಾವುದೋ ಒಂದು ಮಿಸೈಲ್ ಅಂತ ತಿಳ್ಕೊಳ್ಳಿ ಸುಮ್ಮನೆ. ಸೊ ಟ್ರಯಂಫ್ ಮಿಸೈಲ್ನ ನಮ್ಮ ದೇಶಕ್ಕೆ ಆಮದು ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಒಂದು ರಷ್ಯಾದ ಒಂದು ಮಿಸೈಲ್ ಅದನ್ನು ಆಮದು ಮಾಡ್ಕೊಳ್ಳಲಿಕ್ಕೆ ಯಾರು ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿದ್ರೆ ಇದೇ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್. ಅದರ ಅಧ್ಯಕ್ಷರು ಕೂಡ ಗೊತ್ತಾಯಿತು, ಅದರ ಸದಸ್ಯರು ಕೂಡ ನಮಗೆ ಗೊತ್ತಾಗಿರುತ್ತೆ. ನಾನು ಪ್ರಸಕ್ತವಾಗಿ ಡಿಫೆನ್ಸ್ ಸೆಕ್ರೆಟರಿ, ಡಿಫೆನ್ಸ್ ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿದೆ, ಸರಿ ಮಾಡ್ಕೊಳ್ಳಿ. ಡಿಫೆನ್ಸ್ ಕಾರ್ಯದರ್ಶಿ, ರಕ್ಷಣಾ ಕಾರ್ಯದರ್ಶಿ ಯಾರಪ್ಪ ಅಂತ ಹೇಳಿದ್ರೆ ಅಜಯ್ ಕುಮಾರ್, ಅದು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಆ್ಯಂಡ್ ಕೆಳಭಾಗದಲ್ಲಿ ನೋಡ್ತೀರಾ ಒಂದು ಸ್ವಲ್ಪ ತುಂಬ ಒಂದು ಬೇಜಾರು ತರಿಸ್ತಕ್ಕಂತಹ ಸಂಗತಿ ಅದೇನಪ್ಪ ಅಂತ ಹೇಳಿದ್ರೆ ರೈಲ್ವೆ ರಾಜ್ಯ ಸಚಿವ, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಆಗಿದ್ದಂತಹ ನಮ್ಮ ಕರ್ನಾಟಕ ಮೂಲದವರು ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ 4 ಬಾರಿ ಸಂಸದರಾಗಿದ್ದಂತಹ ವ್ಯಕ್ತಿ ಶ್ರೀಯುತ ಸುರೇಶ್ ಅಂಗಡಿಯವರು ಮೃತಪಟ್ಟಿದ್ದಾರೆ. ಸೊ ಕರ್ನಾಟಕಕ್ಕೆ ಸಾಕಷ್ಟು ಅನುದಾನವನ್ನು ತರುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡಿದ್ರು. ಸ್ಪೆಷಲಿ ಬೇರೆ ಬೇರೆ ರೈಲ್ವೆ ಯೋಜನೆಗಳಿಗೆ ಇವರ ಕೊಡುಗೆ ಸಾಕಷ್ಟು ಅಪಾರವಾಗಿದ್ದು. ಇವರು ರೈಲ್ವೆ ರಾಜ್ಯ ಸಚಿವರಾಗಿದ್ದರು. ರೈಲ್ವೆ ಸಚಿವರು ಕ್ಯಾಬಿನೆಟ್ ದರ್ಜೆ ಯಾರಪ್ಪ ಅಂತ ಹೇಳಿದ್ರೆ ಸಂಪುಟ ದರ್ಜೆ ಪಿಯೂಷ್ ಗೋಯಲ್. ಬಟ್ ಜೂನಿಯರ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಯಾರು ಅಂತ ಹೇಳಿದ್ರೆ ಬೆಳಗಾವಿಯ ಸಂಸದ ಸುರೇಶ್ ಅಂಗಡಿಯವರು. ಇವರು ಕೊರೋನಾ ಕಾರಣದಿಂದ ದುರದೃಷ್ಟವಶಾತ್ ಮೃತಪಟ್ಟಿದ್ದಾರೆ. ಸೊ ಇವರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮುಂದಿನ ಸುದ್ದಿ ಹೇಳುತ್ತೆ ಗಂಗಾ ಕಲ್ಯಾಣ ಸ್ಕೀಮ್. ನೋಡಿ, ಇದು ಕೂಡ ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರಮುಖವಾದಂತಹ ಯೋಜನೆ. ನಾವಾಗಲೇ ಏನು ಶುಚಿ ಎನ್ನುವಂತಹ ಯೋಜನೆ ಬಗ್ಗೆ ಮಾತಾಡಿದ್ವಿ, ಈಗ ನಾವು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಗಂಗಾ ಕಲ್ಯಾಣ ಅಂದ ತಕ್ಷಣ ಬಹಳ ಜನ ಇದ್ಯಾವುದೋ ಕುಡಿಯುವ ನೀರಿನ ಯೋಜನೆ ಅನ್ಕೊಂಡ್ಬಿಡ್ತಾರೆ. ಬಟ್ ಖಂಡಿತ ಅಲ್ಲ. ಪರೀಕ್ಷೆಯಲ್ಲಿ ಕೇಳ್ತಾರೆ ಗಂಗಾ ಕಲ್ಯಾಣ ಯೋಜನೆ ಕೆಳಗಿನ ಯಾವ ರಂಗಕ್ಕೆ ಸೇರಿದೆ ಅಂತ ಹೇಳಿದ್ರೆ ಇದರಲ್ಲಿ SC ST ಮತ್ತು ಮೈನಾರಿಟಿಗಳು ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಕುಟುಂಬಗಳೇನಿರುತ್ತೆ, ಬಡ ಕುಟುಂಬಗಳೇನಿರುತ್ತೆ, ಅಲ್ಲಿ ಇರ್ತಕ್ಕಂತಹ ಮಾರ್ಜಿನಲ್ ಫಾರ್ಮರ್ಸ್, ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಫಾರ್ಮರ್ ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿರ್ತಕ್ಕಂತಹ ಚಿಕ್ಕ ಪುಟ್ಟ ರೈತರು, ಮಾರ್ಜಿನಲ್ ಫಾರ್ಮರ್ಸ್ ಅಥವಾ ಚಿಕ್ಕ ಹಿಡುವಳಿದಾರರೇನಿರ್ತಾರೆ, ರೈತರೇನಿರ್ತಾರೆ, ಅವರ ಜಮೀನುಗಳಿಗೆ ನೀರಾವರಿಯನ್ನ ಇನ್ಕ್ರೀಸ್ ಮಾಡುವಂತಹ ದೃಷ್ಟಿಯಿಂದ, ಇರಿಗೇಷನ್ ಫೆಸಿಲಿಟಿ ಕೊಡುವಂತಹ ದೃಷ್ಟಿಯಿಂದ ಗಂಗಾ ಕಲ್ಯಾಣ ಯೋಜನೆಯನ್ನು ನಮ್ಮ ಕರ್ನಾಟಕದಲ್ಲಿ ತುಂಬ ಹಿಂದೆ ಲಾಂಚ್ ಮಾಡಲಾಗಿದೆ. ಇದರಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ
ಫಾರ್ ಎಕ್ಸಾಂಪಲ್ SC ST ಅಥವಾ ಮೈನಾರಿಟಿ ಸಮುದಾಯಕ್ಕೆ ಸೇರಿದಂತಹ 1-2 ಎಕರೆ ಇರತಕ್ಕಂತಹ ಒಬ್ಬ ಬಡ ರೈತ ಇರ್ತಾನೆ. ಆ ರೈತನ ಜಮೀನಿಗೆ ನೀರಿನ ಸೌಕರ್ಯ ಇರಲ್ಲ, ಬೋರ್ವೆಲ್ ಹೊಡಿಸ್ಕೊಳ್ಲಿಕ್ಕೆ ಆತನ ಬಳಿ ದುಡ್ಡು ಕೂಡ ಇರಲ್ಲ. ಸೊ ಹಾಗಾಗಿ ಇಂತಹ ಚಿಕ್ಕ ಪುಟ್ಟ ರೈತರು, ಮಾರ್ಜಿನಲ್ ಫಾರ್ಮರ್ಸ್ ಅಂತ ಕರೆಯಲಾಗುತ್ತೆ, ಅವರು ಕೃಷಿಯಿಂದ ವಿಮುಖರಾಗಬಾರ್ದು, ಕೂಲಿ ಕೆಲಸದ ಕಡೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಇರಿಗೇಷನ್ ಫೆಸಿಲಿಟಿ, ಅಲ್ಲಿ ಆತನಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಳ್ಳಲಾಗುತ್ತೆ. ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಕೊಳವೆ ಬಾವಿ, ಬೋರ್ವೆಲ್ ತೋಡಿಸ್ಕೊಳ್ಳಲಾಗುತ್ತೆ, ಅಥವಾ ತೆರೆದ ಬಾವಿ, ನಾವೇನು ಟ್ಯೂಬ್ವೆಲ್ ಅಂತ ಕರಿತೀವಿ. ಟ್ಯೂಬ್ವೆಲ್ ಅಂದರೆ ಓಪನ್ ವೆಲ್ ಆಗುತ್ತೆ, ಓಪನ್ ವೆಲ್ ಅಂದರೆ ತೆರೆದ ಬಾವಿ ಆಗುತ್ತೆ. ಬಟ್ ಟ್ಯೂಬ್ವೆಲ್ ಇರಬಹುದು, ಬೋರ್ವೆಲ್ ಇರಬಹುದು, ಅಥವಾ ಏತ ನೀರಾವರಿ ಯೋಜನೆ ಇರಬಹುದು, ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂದರೆ ಪಂಪ್ ಸೆಟ್ಗಳನ್ನ ಕೊಡೋದಿರಬಹುದು. ಇಂತಹ ಕೆಲಸಗಳನ್ನ ಮಾಡುವ ಮೂಲಕ ಆ ರೈತನ ಒಂದು ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಳ್ಳಲಾಗುತ್ತೆ. ಇದನ್ನು ಗಂಗಾ ಕಲ್ಯಾಣ ಸ್ಕೀಮ್ ಅನ್ನಲಾಗುತ್ತೆ. ಇತ್ತೀಚೆಗೆ ಅದರಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಾ ಇದೆ ಅಂತ ಹೇಳಿ ಒಂದು ಕೂಗು ಕೇಳಿ ಬರ್ತಾ ಇದ್ದು, ಸಾಕಷ್ಟು ಇರೆಗ್ಯುಲಾರಿಟೀಸ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಅದು ಸಾಕಷ್ಟು ಸುದ್ದಿಯಲ್ಲಿದೆ. ಅಂಡ್ ಕೆಳಭಾಗದಲ್ಲಿ ನೋಡ್ತಿದ್ರೆ, ಇತ್ತೀಚೆಗಷ್ಟೇ ಚೀನಾ ದೇಶದ ಅಧ್ಯಕ್ಷ ಶಿ ಜಿನ್ಪಿಂಗ್ ಎಕ್ಸೈ ಆಗಬೇಕದು. ಸೊ ಶಿ ಜಿನ್ಪಿಂಗ್ ಅವರು ಇತ್ತೀಚೆಗಷ್ಟೇ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಬಿಕಾಸ್ 75ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಒಂದು ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಅವರು ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಅವರು ಏನು ಹೇಳಿದಾರಪ್ಪ ಅಂತ ಹೇಳಿದ್ರೆ, 2060ನೇ ಇಸ್ವಿ ಒಳಗಾಗಿ ಚೀನಾ ದೇಶ ಕಾರ್ಬನ್ ನ್ಯೂಟ್ರಲ್ ಆಗುತ್ತೆ ಅಂತ ಹೇಳಿ. ಬಹಳ ಪ್ರಮುಖ, ಪರೀಕ್ಷೆಯಲ್ಲಿ 2-3 ಆಂಗಲ್ ಕೇಳಬಹುದು. ಕೆಳಗಿನ ಯಾವ ಇಸ್ವಿಯ ಒಳಗಾಗಿ ಚೀನಾ ದೇಶ ಕಾರ್ಬನ್ ನ್ಯೂಟ್ರಲ್, ಕನ್ನಡದಲ್ಲಿ ಕಾರ್ಬನ್ ತಟಸ್ಥ ಆಗ್ತೀನಿ, ಇಂಗಾಲದ ತಟಸ್ಥ ಆಗ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದೆ ಅಂತ ಕೇಳಿದ್ರೆ 2061 ಟಿಕ್ ಮಾಡಬೇಕಾಗುತ್ತೆ. ಅಥವಾ ಯಾವ ದೇಶ 2060ರ ಒಳಗಾಗಿ ಕಾರ್ಬನ್ ನ್ಯೂಟ್ರಲ್ ಅಥವಾ ಇಂಗಾಲ ತಟಸ್ಥ ಆಗ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದೆ ಅಂತ ಹೇಳಿದ್ರೆ ನೀವು ಚೀನಾ ಅಂತ ಟಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ಕ್ವಶನ್, ಮೊನ್ನೆ ನೀವು PC ಪರೀಕ್ಷೆ ನೋಡಬೇಕಾದ್ರೂ ಕೂಡ ಕೆಲವೊಂದು ಪ್ರಶ್ನೆಗಳು ನೋಡಿದ್ರಿ. ಈ ಕಾರ್ಬನ್ ಫುಟ್ ಪ್ರಿಂಟ್ ಅಥವಾ ಎಕಾಲಜಿಕಲ್ ಫುಟ್ ಪ್ರಿಂಟ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು. ಏನು ಪರಿಸರ ಹೆಜ್ಜೆ ಕುರಿತು ಅಂತ ಒಂದು ಪ್ರಶ್ನೆ ಕೂಡ ಕೇಳಿದ್ರು. ಸೊ ಸಿಮಿಲರ್ಲಿ ಅವರು ಕಾರ್ಬನ್ ನ್ಯೂಟ್ರಲ್ ಅಂದ್ರೆ ಏನು ಅಂತ ಕೇಳಬಹುದು, ಇಂಗಾಲ ತಟಸ್ಥ ಅಂದ್ರೆ ಏನು ಅಂತ ಕೇಳಬಹುದು. ಇಂಗಾಲದ ತಟಸ್ಥ ಅಂತ ಹೇಳಿದ್ರೆ ನಾವು ಎಷ್ಟು ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿ ಮಾಡ್ತೀವಿ. ಹೆಂಗೆ ಉತ್ಪತ್ತಿ ಆಗುತ್ತೆ ಇಂಗಾಲದ ಡೈಆಕ್ಸೈಡು? ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ, ಕೋಲ್ ಮೈನ್ಸಿಂದ, ಥರ್ಮಲ್ ಪವರ್ ಸ್ಟೇಷನ್ಸ್ ಅಂದರೆ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ, ವೆಹಿಕಲ್ಗಳು ಮೂವ್ ಆಗೋದ್ರಿಂದ, ವಾಹನಗಳಿಂದ. ಸೊ ಅಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಸೊ ಅಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೋ ಅಷ್ಟೇ ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು, ಹೀರ್ಕೊಳ್ಳುವಂತಹ ಫೆಸಿಲಿಟಿಗಳನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕಾರ್ಬನ್ ನ್ಯೂಟ್ರಲ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ಸುಮ್ಮನೆ ನಾನು ಒಂದು ಅಂದಾಜಿಗೆ ಹೇಳ್ತಾ ಇರೋದು, 10 ಲೀಟರ್ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡನ್ನು ನಾವು ಹೊರಗಡೆ ಬಿಟ್ಟಿದ್ದೇವೆ. ನಮ್ಮ ಯಾವುದೋ ಒಂದು ಸ್ಥಾವರ ಇರಬಹುದು ಅಥವಾ ಯಾವುದೋ ಒಂದು ವೆಹಿಕಲ್ ಇರಬಹುದು. ಅದೇ 10 ಲೀಟರ್ ಅಷ್ಟು ಒಂದು ಕಾರ್ಬನ್ ಡೈಆಕ್ಸೈಡನ್ನು ನಾವು ಉಪಯೋಗ ಮಾಡ್ಕೊಂಡ್ವಿ, ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ವಿ, ಹೀರ್ಕೊಂಡ್ವಿ ಅಂದರೆ ಯಾವುದೋ ಒಂದು ಪ್ರೊಸೆಸ್ನ ಮೂಲಕ. ಅದನ್ನು ನಾವು ಕಾರ್ಬನ್ ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಇವಾಗೇನು ಆಫ್ಸೆಟ್ ಅಂತೇಳಿ ನಮ್ಮ ಡಿಫೆನ್ಸ್ ಪಾಲಿಸಿಯಲ್ಲಿ ನೋಡಿದ್ರಿ, ಇಲ್ಲಿ ಅದನ್ನು ಕಾರ್ಬನ್ ಆಫ್ಸೆಟ್ಟಿಂಗ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಅದನ್ನು ಮಾಡಿದ್ರೆ ನಮ್ಮನ್ನು ಕಾರ್ಬನ್ ನ್ಯೂಟ್ರಲ್ ಅಂತ ಕರಿಬಹುದು. ಸೊ ಇದನ್ನು ಮಾಡೋ ಮೂಲಕ ನಾವು ಯಾವುದೇ ರೀತಿಯ ಕಾರ್ಬನ್ ಫುಟ್ ಪ್ರಿಂಟನ್ನು ಬಿಟ್ಟು ಹೋಗಲ್ಲ. ಸೊ ಕಾರ್ಬನ್ ಫುಟ್ ಪ್ರಿಂಟ್ ಅಂದ್ರೇನು? ಇಂಗಾಲದ ಹೆಜ್ಜೆ ಗುರುತು ಅಂತ ಹೇಳಿದ್ರೆ ನಾವು ಉಳಿಸಿ ಹೋಗಿರ್ತಕ್ಕಂತಹ ಇಂಗಾಲ, ನಮ್ಮಿಂದ ಒಂದು ರಿಲೀಸ್ ಆಗಿರ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್, ಅದನ್ನು ನಾವು ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಪರಿಸರಕ್ಕೆ ಯಾವುದೇ ರೀತಿ ಹಾನಿಯಾಗಲ್ಲ, ಯಾವುದೇ ರೀತಿ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಉಂಟಾಗಲ್ಲ. ಸೊ 0 ಕಾರ್ಬನ್ ಫುಟ್ ಪ್ರಿಂಟನ್ನು ಇವರು 2060ರಲ್ಲಿ ಅಚೀವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಸ್ಟ್ ಗೊತ್ತಿರಬೇಕಾಗುತ್ತೆ ಯಾವ ದೇಶ ಅಂತ ಹೇಳಿ. ಸೊ ಅದೇ ರೀತಿ G4 ಬಗ್ಗೆ ಒಂದು ನ್ಯೂಸ್ ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿತ್ತು G7 ಅಂದ್ರೇನು, G8 ಅಂದ್ರೇನು, G20 ಅಂದ್ರೇನು. ಅದೇ ರೀತಿ G4 ಅಂದ್ರೇನು? ಗ್ರೂಪ್ ಆಫ್ 4. ಹೆಸರು ಹೇಳೋದ ರೀತಿ 4 ದೇಶಗಳು ಸೇರ್ಕೊಂಡು ಮಾಡ್ಕೊಂಡಿರ್ತಕ್ಕಂತಹ ಒಂದು ಗುಂಪನ್ನ G4 ಅಂತ ಕರಿತೀವಿ. ಈ ಗುಂಪಿನ ಸದಸ್ಯರು ಯಾರಪ್ಪ ಅಂತ ಹೇಳಿದ್ರೆ ಭಾರತ, ಬ್ರೆಜಿಲ್, ಜಪಾನ್ ಮತ್ತು ಜರ್ಮನಿ. ಇಂಡಿಯಾ, ಬ್ರೆಜಿಲ್, ಜಪಾನ್ ಅಂಡ್ ಜರ್ಮನಿ. ಪರೀಕ್ಷೆಯಲ್ಲಿ ಬಹಳ ಸಿಂಪಲ್ ಆಗಿ ಕೇಳ್ತಾರೆ. ಇತ್ತೀಚೆಗಷ್ಟೇ G4 ಅನ್ನುವಂತಹ ಒಂದು ಸಂಘಟನೆ ಸಾಕಷ್ಟು ಸುದ್ದಿಯಲ್ಲಿತ್ತು. ಅದು ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಈ 4 ದೇಶಗಳೇನಿದ್ದಾವೆ, ಇಂಡಿಯಾ, ಬ್ರೆಜಿಲ್, ಜಪಾನ್ ಅಂಡ್ ಜರ್ಮನಿ, ಈ 4 ದೇಶಗಳು ನಮಗೆ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಿದೆ ಅದರ ಕಾಯಂ ಸದಸ್ಯತ್ವವನ್ನು ಕೊಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಒಂದು ಕೂಗನ್ನ ಎಬ್ಬಿಸ್ತಾನೆ ಬಂದಿದ್ದಾವೆ. ಪರ್ಮನೆಂಟ್ ಮೆಂಬರ್ಶಿಪ್, ಕಾಯಂ ಸದಸ್ಯತ್ವ, ನಾವೇನು P5 ಅಂತ ಕರಿತೀವಿ, ವಿಟೋ ಪವರ್ ಎಲ್ಲ ಇರುತ್ತೆ, ಎಲ್ಲ ಗೊತ್ತಿರುತ್ತೆ ನಿಮಗೆ ಯೂಶುವಲ್ಗೆ. ಸೊ ಅಲ್ಲಿ ನಮಗೂ ಕೂಡ ಸದಸ್ಯವನ್ನು ಕೊಡಬೇಕು. ಬಿಕಾಸ್ ನಾವು ಕೂಡ ದೊಡ್ಡ ದೇಶಗಳಾಗಿದ್ದೇವೆ, ಸಾಕಷ್ಟು ಈ ಒಂದು ರಕ್ಷಣಾ ವಿಚಾರದಲ್ಲಿ ಸಾಕಷ್ಟು ರೆಸ್ಪಾನ್ಸಿಬಲ್ ಆಗಿ ಹೊಣೆಗಾರಿಕೆಯನ್ನು ಹೊಂದ್ಬಿಟ್ಟು ನಾವು ಕೆಲಸವನ್ನು ಮಾಡ್ತಿದ್ದೇವೆ. ಸೊ ನಮಗೂ ಕೂಡ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಆ ಒಂದು ಕೂಗನ್ನು ಎಬ್ಬಿಸಿರ್ತಕ್ಕಂತಹ 4 ದೇಶಗಳನ್ನ G4 ಅಂತ ಕರೆಯಲಾಗುತ್ತೆ. ಆ ಸದಸ್ಯರು ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ.
ಸೊ ಈ ಒಂದು ಕೂಗನ್ನು ಈ 75ನೇ ಒಂದು ವರ್ಷಾಚರಣೆ ಸಂದರ್ಭದಲ್ಲಿ ನಮ್ಮ G4 ಅವರು ಹೇಳ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಪ್ರಸಕ್ತವಾಗಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ಬೇಸಿಕಲಿ ಏನು ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ನಿಮಗೆ ಎರಡು ಬರುತ್ತೆ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ಅದೇ ರೀತಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಸೆಕ್ಯೂರಿಟಿ ಕೌನ್ಸಿಲ್ನ ನಾವು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಅಂತ ಕರಿತೀವಿ, ಅದೇ ರೀತಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯನ್ನು ನಾವು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಇಲ್ಲಿ ಎಲ್ಲ ಸದಸ್ಯರು ಇರ್ತಾರೆ, ಬಟ್ UNSCಯಲ್ಲಿ ಕೇವಲ 15 ಸದಸ್ಯರು, 5 ಜನ ಕಾಯಂ ಸದಸ್ಯರಿದ್ದಾರೆ ಮತ್ತು 10 ಜನ ತಾತ್ಕಾಲಿಕ ಸದಸ್ಯರು, ಟೆಂಪರರಿ ಮೆಂಬರ್ಸ್. 2 ವರ್ಷಗಳ ಒಂದು ಅವಧಿ ಇರುತ್ತೆ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿ ಭಾರತ ಕೇಳ್ಕೊಳ್ತಾ ಇದೆ. ಈ ಭಾಗದಲ್ಲಿ ಕಾರ್ಬನ್ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ಬಹಳಷ್ಟು ಬಾರಿ ಪರೀಕ್ಷೆ ಕೇಳಿಬಿಟ್ಟಿದ್ದಾರೆ. ಅತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುವಂತಹ ಅಥವಾ ತ್ಯಾಜ್ಯವನ್ನು ಹೊರಗಾಗ್ತಕ್ಕಂತಹ ದೇಶ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಚೀನಾ ದೇಶ. ವೆರಿ ಇಂಪಾರ್ಟೆಂಟ್ ಪರೀಕ್ಷೆಯಿಂದ ಎಲ್ಲ ಕೇಳ್ಬಿಟ್ಟಿದ್ದಾರೆ. ಅತಿ ಹೆಚ್ಚು, ಬಿಕಾಸ್ ಅವರೇ ಹೆಚ್ಚು ಕೋಲನ್ನು ಕನ್ಸ್ಯೂಮ್ ಮಾಡ್ತಾರೆ, ಹೆಚ್ಚಿನ ಜನಸಂಖ್ಯೆ ಕೂಡ ಅಲ್ಲೇ ಇದೆ. ಸೊ ಚೈನಾ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡುತ್ತೆ, ಅದನ್ನು ಹೊರಹಾಕುತ್ತೆ. ಅದಾದಮೇಲೆ USA ಬರುತ್ತೆ. 3ನೇ ಸ್ಥಾನದಲ್ಲಿ ಭಾರತ ಕಂಡು ಬಂದರೆ 4, 5ನೇ ಸ್ಥಾನದಲ್ಲಿ ರಷ್ಯಾ ಮತ್ತು ಜಪಾನ್ ದೇಶಗಳು ಕಂಡುಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಈ ರೀತಿ ಮುಂದಿನ ಸುದ್ದಿ ಹೇಳುತ್ತೆ, ಶ್ರೀಲಂಕಾದ ವಿರೋಧ ಪಕ್ಷಗಳು ಅಲ್ಲಿ ಹೊಸದಾಗಿ ಜಾರಿಗೆ ತರಲಿಕ್ಕೆ ಇರತಕ್ಕಂತಹ 20ನೇ ಸಾಂವಿಧಾನಿಕ ತಿದ್ದುಪಡಿ 20th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನಿದೆ, ಆ ಬಿಲ್ಗೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗಷ್ಟೇ ಶ್ರೀಲಂಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ನಡೀತು. ಆ್ಯಂಡ್ ಚುನಾವಣೆಯಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಸೆಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತು. ಆ ಒಂದು ಚುನಾವಣೆಯಲ್ಲಿ ಮಹಿಂದ ರಾಜಪಕ್ಸ ಅವರ SLPP ಪಕ್ಷ ಜಯಬೇರಿಯನ್ನು ಬಾರಿಸಿತು. ಯಾವ ರೀತಿ ಭಾರತದಲ್ಲಿ BJP ಪಕ್ಷ ಜಯಬೇರಿಯನ್ನು ಬಾರಿಸಿತ್ತು, ಅದೇ ರೀತಿ ಶ್ರೀಲಂಕಾದಲ್ಲಿ SLPP ಎನ್ನುವಂತಹ ಪಕ್ಷ ಮಹಿಂದ ರಾಜಪಕ್ಸ ಅವರ ನೇತೃತ್ವದ್ದು ಆ ಪಕ್ಷ ಜಯಬೇರಿಯನ್ನು ಬಾರಿಸಿತ್ತು. ಸೊ ಆ ಪಕ್ಷದವರು ಸಂವಿಧಾನವನ್ನೇ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಶ್ರೀಲಂಕಾದಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಬರುತ್ತೆ ಅದನ್ನೇ ಚೇಂಜ್ ಮಾಡಬೇಕು ಅಂತ ಹೇಳಿ ಅವರು 20ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ತರಲಿಕ್ಕೆ ಒಂದು ಮಸೂದೆಯನ್ನು ಹೊರಡಿಸಿದ್ದಾರೆ. ಆ ಮಸೂದೆಗೆ ಅಲ್ಲಿನ ವಿರೋಧ ಪಕ್ಷಗಳ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ಬಿಟ್ಟು ಶ್ರೀಲಂಕಾದ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಸೊ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ, ಯಾಕೆ ಸಂವಿಧಾನ ತಿದ್ದುಪಡಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 2015ನೇ ಇಸ್ವಿಯಲ್ಲಿ ಮೈತ್ರಿಪಾಲ ಸಿರಿಸೇನಾ ಮತ್ತು ರಣಿಲ್ ವಿಕ್ರಮಸಿಂಘೆ ಅವರು ಆ ದೇಶದ ಮುಖ್ಯಸ್ಥರುಗಳಾಗಿದ್ದರು. ಮೈತ್ರಿಪಾಲ ಸಿರಿಸೇನಾ ಪ್ರೆಸಿಡೆಂಟ್ ಆಗಿದ್ದರು ಮತ್ತು ಪ್ರೈಮ್ ಮಿನಿಸ್ಟರ್ ರಣಿಲ್ ವಿಕ್ರಮಸಿಂಘೆ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಅಲ್ಲಿನ ಸಂವಿಧಾನಕ್ಕೆ 19ನೇ ತಿದ್ದುಪಡಿಯನ್ನು ಮಾಡಿದ್ರು. ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಅಲ್ಲಿನ ಎಕ್ಸಿಕ್ಯೂಟಿವ್ ಏನಿದೆ, ಅಲ್ಲಿನ ಸರ್ಕಾರದ ಒಂದು ಅಧಿಕಾರವನ್ನು ಕಟ್ ಮಾಡಿದ್ರು. ಅಲ್ಲಿನ ರಾಷ್ಟ್ರಪತಿಗಳಿಗೆ ಸ್ವಲ್ಪ, ಪ್ರೆಸಿಡೆಂಟ್ಗೆ ಸ್ವಲ್ಪ ಅಧಿಕಾರವನ್ನು ಮೊಟಕುಗೊಳಿಸಿದ್ರು. ಬಟ್ ಈಗ ಆ ಮೊಟಕುಗೊಳಿಸಿರೋದನ್ನು ತೆಗೆದುಹಾಕ್ಬಿಟ್ಟು ಸಂಪೂರ್ಣ ಒಂದು ಪವರ್, ಸಂಪೂರ್ಣ ಒಂದು ಅಧಿಕಾರ ತಮ್ಮ ಬಳಿಯೇ ಉಳಿಬೇಕು ಅಂತ ಹೇಳಿ ರಾಜಪಕ್ಸ ಅವರು ತೀರ್ಮಾನ ಮಾಡಿದ್ದಾರೆ. ಬೇಸಿಕಲಿ ರಾಜಪಕ್ಸ ಅವರ ಕಿರಿಯ ಸಹೋದರ ಗೊಟಬಯ ರಾಜಪಕ್ಸ ಆ ದೇಶದ ಪ್ರೆಸಿಡೆಂಟ್ ಆಗಿದ್ದರೆ, ಮಹಿಂದ ರಾಜಪಕ್ಸ ಅವರು ಆ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಸೊ 20ನೇ ಸಂವಿಧಾನಿಕ ತಿದ್ದುಪಡಿ ಬಂತು ಅಂತ ಹೇಳಿದ್ರೆ ಅಣ್ಣ ತಮ್ಮ ಇಬ್ಬರು ಬಳಿ ಈ ಒಂದು ಫುಲ್ ಪವರ್ ಕಾನ್ಸಂಟ್ರೇಟ್ ಆಗುತ್ತೆ. ಆ್ಯಂಡ್ ಅದನ್ನು ತಡೆಗಟ್ಟಲಿಕ್ಕೆ ಅಲ್ಲಿನ ವಿರೋಧ ಪಕ್ಷಗಳು ಪ್ರಯತ್ನ ಪಡ್ತಿದ್ದಾವೆ. ಜಸ್ಟ್ ಗೊತ್ತಿರಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಇತ್ತೀಚೆಗೆ ಸ್ವಲ್ಪ ಮಲೇಷ್ಯಾಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನ್ಯೂಸ್ ಬಂದಿದ್ದು. ಮಲೇಷ್ಯಾದಲ್ಲಿ ಸ್ವಲ್ಪ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗಿಬಿಟ್ಟಿದೆ. ಯಾಕಪ್ಪ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಮೊಹಿಯುದ್ದೀನ್ ಯಾಸಿನ್ ಅವರು ಮಲೇಷ್ಯಾದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ನೋಟ್ ಮಾಡ್ಕೋಬೇಕಾಗುತ್ತೆ, ಬಿಕಾಸ್ ಅವರು ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊಹಿಯುದ್ದೀನ್ ಯಾಸಿನ್ ಅಥವಾ ಯಾಸಿನ್ ಅಂತ ಕೂಡ ನೆನ್ಪಿಟ್ಕೊಂಡ್ರು ಸಾಕು. ಯಾಸಿನ್ ಅಂದರೆ ಇವರು ಮಹತಿರ್ ಮೊಹಮ್ಮದ್ ಅನ್ನುವಂತಹ ಹಿರಿಯ ರಾಜಕಾರಣಿಯ ನಂತರ ಯಾಸಿನ್ ಅವರು ಅಲ್ಲಿನ ಪ್ರಧಾನಮಂತ್ರಿ ಆಗಿದ್ದಾರೆ. ಆ್ಯಂಡ್ ಅವರಿಗೆ ಸ್ವಲ್ಪ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಆ್ಯಂಡ್ ಹಾಗಾಗಿ ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬೇಸಿಕಲಿ ಮತ್ತೊಂದು ಸುದ್ದಿ ಕೂಡ ಬಂದಿತ್ತು ಇತ್ತೀಚೆಗಷ್ಟೇ, ಮಲೇಷ್ಯಾದ ಮತ್ತೋರ್ವ ಹಿರಿಯ ರಾಜಕಾರಣಿ ಮತ್ತು ಮಾಜಿ ಪ್ರಧಾನಮಂತ್ರಿ ನಜೀಬ್ ರಜಾಕ್ ಅವರಿಗೆ ಜೈಲು ಶಿಕ್ಷೆಯನ್ನು ಕೊಡಲಾಯಿತು. ಯಾವುದೋ ಒಂದು ಭ್ರಷ್ಟಾಚಾರ ಆರೋಪದಲ್ಲಿ ನಜೀಬ್ ರಜಾಕ್ ಅವರಿಗೆ ಜೈಲು ಶಿಕ್ಷೆಯನ್ನು ಕೊಡಲಾಯಿತು. ಅದಾದಮೇಲೆ ಮಹತಿರ್ ಮೊಹಮ್ಮದ್ ಅಲ್ಲಿನ ಪ್ರಧಾನಮಂತ್ರಿ ಆಗಿದ್ದರು. ಅವರ ಹೋದ್ಮೇಲೆ ಯಾಸಿನ್ ಅವರು ಅಲ್ಲಿನ ಪ್ರಧಾನಮಂತ್ರಿ ಆಗಿದ್ದಾರೆ. ನಾವು ಮಲೇಷ್ಯಾ ಬಗ್ಗೆ ಮಾತಾಡ್ತಿರೋ ಕಾರಣದಿಂದ ಮಲೇಷ್ಯಾದ ರಾಜ ಯಾರು ಅಂತ ನೋಡೋಣ. ಬಿಕಾಸ್ ಮಲೇಷ್ಯಾದಲ್ಲಿ ನಮ್ಮ ಇಂಡಿಯಾ ಥರ ಡೆಮಾಕ್ರಸಿ ಇಲ್ಲ, ಸಂಪೂರ್ಣ ಪ್ರಜಾಪ್ರಭುತ್ವ ಇಲ್ಲ, ಬದಲಾಗಿ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಸ್ತಿತ್ವದಲ್ಲಿದೆ. ನೋಡೋದು ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಿಮಗೆ ಬೇರೆ ಬೇರೆ ರೀತಿಯ ಸರ್ಕಾರಗಳು ಬರ್ತಾ ಹೋಗುತ್ತೆ. ನಿಮಗೆ ಡಿಕ್ಟೇಟರ್ಶಿಪ್ ಕಂಡು ಬರುತ್ತೆ, ಅದೇ ರೀತಿ ಅನಾರ್ಕಿ ಕಂಡು ಬರುತ್ತೆ. ಅನಾರ್ಕಿ ಅಂದರೆ ಅರಾಜಕತೆ, ಯಾರಿಗೂ ಕೂಡ ಸ್ಪಷ್ಟವಾದಂತಹ ಬಹುಮತ ಇಲ್ಲ. ಅದೇ ರೀತಿ ಡೆಮಾಕ್ರಸಿ ಕಂಡು ಬರುತ್ತೆ, ಅದೇ ರೀತಿ ನಿಮಗೆ ಮೊನಾರ್ಕಿ ಕಂಡು ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಕಂಡು ಬರುತ್ತೆ, ಅಬ್ಸಲ್ಯೂಟ್ ಮೊನಾರ್ಕಿ ಕಂಡು ಬರುತ್ತೆ. ಹೀಗೆ ಬೇರೆ ಬೇರೆ ಸಿಸ್ಟಮ್ಗಳು ಕಂಡು ಬರುತ್ತೆ. ಬಟ್ ಮಲೇಷ್ಯಾ ದೇಶದಲ್ಲಿ ಇರತಕ್ಕಂತಹ ವ್ಯವಸ್ಥೆ ಯಾವ ರೀತಿ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ, ಕನ್ನಡದಲ್ಲಿ ಪ್ರಜಾಸತ್ತಾತ್ಮಕ ರಾಜಪ್ರಭುತ್ವ ಅಂತ ಕರಿತೀವಿ. ಇಂಗ್ಲೆಂಡ್ ಥರ ಯುನೈಟೆಡ್ ಕಿಂಗ್ಡಮಲ್ಲೂ ಇದೇ ರೀತಿ.
ಅಲ್ಲಿ ರಾಣಿಯ ಕೈಯಲ್ಲಿ ಹೆಸರು ಆಡಳಿತ ಇರುತ್ತೆ, ಬಟ್ ಆಡಳಿತವನ್ನು ನೈಜವಾಗಿ ನಿರ್ವಹಣೆ ಮಾಡ್ತಕ್ಕಂತಹದ್ದು ಅಲ್ಲಿನ ಚುನಾಯಿತ ಸರ್ಕಾರ. ಯಾವ ರೀತಿ ನಮ್ಮ ಭಾರತದಲ್ಲಿ ಪ್ರೆಸಿಡೆಂಟ್ ನಮ್ಮ ಸರ್ಕಾರ ಹೇಳ್ದಂಗೆ ಕೇಳ್ಕೊಂಡಿರ್ತಾರೋ ಅದೇ ರೀತಿ ಈ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಥವಾ ಪ್ರಜಾಸತ್ತಾತ್ಮಕ ರಾಜಪ್ರಭುತ್ವ ಇರತಕ್ಕಂತಹ ದೇಶಗಳಲ್ಲಿ ರಾಜ ಇರ್ತಾನೆ, ಪ್ರೆಸಿಡೆಂಟ್ ಇರಲ್ಲ, ಅಲ್ಲಿ ಬದಲಾಗಿ ರಾಜ ಇರ್ತಾನೆ. ಸೊ ಪ್ರಸಕ್ತವಾಗಿ ಮಲೇಷಿಯಾದ ರಾಜ ಯಾರು, ಕಿಂಗ್ ಯಾರಪ್ಪ ಅಂತ ಹೇಳಿದ್ರೆ ಅಬ್ದುಲ್ಲಾ ಆಫ್ ಪಹಾಂಗ್. ಅಬ್ದುಲ್ಲಾ ಅನ್ನುವಂತಹ ರಾಜ ಇದ್ದಾರೆ. ಅವ್ರ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇನ್ನೂ ಕೂಡ ಹಳೆ ಕಾಲದ ಟ್ರೆಡಿಷನ್ ಅನ್ನು ಅವರು ಮೇಂಟೈನ್ ಮಾಡ್ತಾರೆ. ಸೊ ಅಬ್ದುಲ್ಲಾ ಪಹಾಂಗ್ ಅನ್ನುವಂಥ ರಾಜ್ಯದ ಅಬ್ದುಲ್ಲಾ ಆಗಿದ್ದಾರೆ ಇವರು. ಕಳೆದ ಬಾರಿ ಸಾಕಷ್ಟು ನ್ಯೂಸ್ ಬಂದಿತ್ತು ಮಲೇಷಿಯಾ ಬಗ್ಗೆ. ಮೊಹಮ್ಮದ್ ಫೈ ಅನ್ನುವಂತಹ ಒಬ್ಬ ರಾಜ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು, ತಮ್ಮ ಪದವಿಯನ್ನು ಬಿಟ್ಕೊಟ್ರು. ಅವರಾದ್ಮೇಲೆ ಅಬ್ದುಲ್ಲಾ ಆಫ್ ಪಹಾಂಗ್ ಬಂದರು. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಮಲೇಷ್ಯಾದಲ್ಲಿ ಸುಮಾರು 9 ರಾಜ್ಯಗಳು ಕಂಡುಬರುತ್ತೆ, 9 ಸ್ಟೇಟ್ಸ್ ಕಂಡುಬರುತ್ತೆ. ಅಲ್ಲಿ ಯಾವ ರೀತಿ ಅಂದರೆ ರೊಟೇಷನ್ ಬೇಸಿಸ್ ಮೇಲೆ ನಡೆಯುತ್ತೆ, ಒಬ್ಬರಾದ್ಮೇಲೆ ಒಬ್ಬರು 5 ವರ್ಷಗಳ ಅವಧಿಗೆ. ಫಾರ್ ಎಕ್ಸಾಂಪಲ್ ಇವಾಗ ಪಹಾಂಗ್ ರಾಜ್ಯದ ಅಬ್ದುಲ್ಲಾ ಅವರು ಈ 5 ವರ್ಷಗಳ ಕಾಲ ಅಲ್ಲಿನ ರಾಜ ಆಗಿದ್ದಾರೆ ಅಂತ ಹೇಳಿದ್ರೆ, ಮುಂದಿನ 5 ವರ್ಷಗಳ ಕಾಲ ಮುಂದೆ ಬೇರೆ ಯಾವುದೋ ಒಂದು ರಾಜ್ಯದ ರಾಜ ಆಗ್ತಾ ಹೋಗ್ತಾರೆ. ಹೀಗೆ ಒಂದೊಂದು ರಾಜ್ಯದ ರಾಜ್ಯಂಗೆ 5 ವರ್ಷಗಳಿಗೊಮ್ಮೆ ಚೇಂಜ್ ಆಗ್ತಾ ಇರ್ತಾರೆ ಮಲೇಷಿಯಾದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ, ಅಲ್ಲಿನ ರಾಜರಾಗಿ. ಆ್ಯಂಡ್ ಅವರಿಗೆ ಒಂದು ಹೆಸರು ಕೂಡ ಇದೆ, ಯಾಂಗ್ ಡಿ ಪೆರುಟ್ವಾನ್. ರಾಜರಿಗೆ ಒಂದು ಏನು ನಾವೇನು ಬಿರುದು ಅಂತ ಕರಿತೀವಿ, ಒಂದು ಟೈಟಲ್ ಅಂತ ಕರಿತೀವಿ. ಈ ಮಲೇಷಿಯಾದ ರಾಜ್ಯದ ಟೈಟಲ್ ಯಾವುದಪ್ಪ ಅಂತ ಹೇಳಿದ್ರೆ ಯಾಂಗ್ ಡಿ ಪೆರುಟ್ವಾನ್ ಅಗೋಂಗ್. ನೀವು ಬರೀ ಅಗೋಂಗ್ ಅಂತ ನೆನ್ಪಿಟ್ಕೊಂಡ್ರು ಸಾಕು, ಪರೀಕ್ಷೆ ಸ್ವಲ್ಪ ಟ್ರಿಕಿಯಾಗಿ ಕೇಳಬಹುದು. ಯಾಂಗ್ ಡಿ ಪೆರುಟ್ವಾನ್ ಅಗೋಂಗ್ ಅನ್ನುವುದು ಕೆಳಗಿನ ಯಾವ ದೇಶದ ರಾಜನಿಗೆ ಸೇರಿದಂತಹ ಒಂದು ಟೈಟಲ್ ಆಗಿದೆ, ಬಿರುದಾಗಿದೆ ಅಂತ ಕೇಳ್ಬೋದು. ಆ್ಯಂಡ್ ಮುಂದಿನ ಸುದ್ದಿ ಹೇಳುತ್ತೆ, ಇತ್ತೀಚೆಗಷ್ಟೇ ಬಂದಂತಹ ಒಂದು ಸುದ್ದಿ, ಇತ್ತೀಚೆಗಷ್ಟೇ ಒಂದು ಹೃದಯ ವಿದ್ರೋಹ ಘಟನೆ ನಡೀತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ 100 ಪೈಲಟ್ ವೇಲ್ಸ್. ವೇಲ್ ಅಂತ ನಾವೇನು ಜಲಚರ ಪ್ರಾಣಿಗಳನ್ನು ಕರಿತೀವಿ, ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಈ ವೇಲ್ಗಳೇನಿದ್ದಾವೆ, ವೇಲ್ಸ್ ಅವು ಅಂದರೆ ಬೇರೆ ತಿಮಿಂಗ್ಲ ಅಂತ ಕರಿಬಹುದು. ನಾವೇನು ಬ್ಲೂ ವೇಲ್, ನೀಲಿ ತಿಮಿಂಗ್ಲ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಪೈಲಟ್ ವೇಲ್, ಪೈಲಟ್ ತಿಮಿಂಗ್ಲ ಅನ್ನುವಂತಹ ಒಂದು ಜಾತಿಗೆ ಸೇರಿದಂತಹ ತಿಮಿಂಗ್ಲಗಳು ಆಸ್ಟ್ರೇಲಿಯಾದ ತಾಸ್ಮಾನಿಯಾದಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದಾವೆ. ನೋಡಿ, ಯಾವಾಗ ಸ್ವಲ್ಪ ನೀರು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅವು ಮರಳ ಮೇಲೆ ಸಿಲ್ಕೊಂಡ್ಬಿಡ್ತವೆ, ವಾಪಸ್ ಅವಕ್ಕೆ ನೀರಿಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅವು ಮೃತಪಡ್ತವೆ. ಇತ್ತೀಚೆಗಷ್ಟೇ ಆಸ್ಟ್ರೇಲಿಯಾದ ಬಳಿ ತಾಸ್ಮಾನಿಯಾದಲ್ಲಿ ಸುಮಾರು 380 ಪೈಲಟ್ ವೇಲ್ಸ್, ಪೈಲಟ್ ತಿಮಿಂಗ್ಲಗಳು ಸಾವನ್ನಪ್ಪದವು. ಪರೀಕ್ಷೆಯಲ್ಲಿ ಕೇಳಬಹುದು, ಯಾವ ದೇಶ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಅಂತ ಹಾಕಬೇಕಾಗುತ್ತೆ. ಯಾವ ಜಾತಿಯ ಜಲಚರ ಪ್ರಾಣಿಗಳು ಅಂತ ಹೇಳಿದ್ರೆ ಪೈಲಟ್ ತಿಮಿಂಗ್ಲಗಳು, ಪೈಲಟ್ ವೇಲ್ಸ್ ಅಂತ ಹಾಕಬೇಕಾಗುತ್ತೆ. ಸಾಕಷ್ಟು ಪ್ರಯತ್ನವನ್ನು ಪಡಲಾಯಿತು ಅವುಗಳನ್ನ ರೆಸ್ಕ್ಯೂ ಮಾಡಲಿಕ್ಕೆ, ಅವುಗಳನ್ನ ಸುರಕ್ಷಿತವಾಗಿ ನೀರಿಗೆ ಸೇರಿಸಲಿಕ್ಕೆ. ಬಟ್ ಸಾಕಷ್ಟು 380 ತಿಮಿಂಗ್ಲಗಳು ಸತ್ತೋದವು. ಆ್ಯಂಡ್ ತಾಸ್ಮಾನಿಯಾ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ತಾಸ್ಮಾನಿಯಾ ಬೇಸಿಕಲಿ ಒಂದು ಆಸ್ಟ್ರೇಲಿಯಾದ ಒಂದು ರಾಜ್ಯ ಅಷ್ಟೇ. ಹಾಬರ್ಟ್ ನಗರ ಬರುತ್ತೆ, ಅದು ತಾಸ್ಮಾನಿಯಾದಲ್ಲಿ ಬರುತ್ತೆ. ಅಲ್ಲೊಂದು ದ್ವೀಪ, ಅದು ಐಲ್ಯಾಂಡ್. ಆಸ್ಟ್ರೇಲಿಯಾಕ್ಕಿಂತ ಸ್ವಲ್ಪ ದೂರದಲ್ಲಿರತಕ್ಕಂತಹ ಒಂದು ದ್ವೀಪ, ಅದನ್ನು ತಾಸ್ಮಾನಿಯಾ ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಆಸ್ಟ್ರೇಲಿಯಾ ಮತ್ತು ತಾಸ್ಮಾನಿಯಾವನ್ನು ಬೇರ್ಪಡಿಸ್ತಕ್ಕಂತಹ ಜಲಸಂಧಿ ಯಾವುದು ಅಂತ ಕೇಳ್ತಾರೆ. ನಿಮಗೆ ಮೊನ್ನೆ PC ಪರೀಕ್ಷೆಯಲ್ಲಿ ಪಾಕ್ ಸ್ಟ್ರೇಟ್ ಅನ್ನು ಕೇಳಿದ್ರು, ಪಾಕ್ ಜಲಸಂಧಿಯನ್ನು. ಬಹಳ ಸಿಂಪಲ್ ಅದು. ಬಟ್ ಆಸ್ಟ್ರೇಲಿಯಾ ಮತ್ತು ತಾಸ್ಮಾನಿಯಾವನ್ನು ಬೇರ್ಪಡಿಸುವುದು ಯಾವುದಪ್ಪ ಅಂತ ಹೇಳಿದ್ರೆ ಬಾಸ್ ಜಲಸಂಧಿ. ಇದನ್ನು ಸ್ವಲ್ಪ ಹೈಯರ್ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ, ಬಾಸ್ ಜಲಸಂಧಿ. ಸೊ ಬಾಸ್ ಸ್ಟ್ರೈಟ್ ಅಂತ ಕರೆಯಲಾಗುತ್ತೆ. ಅದು ಆಸ್ಟ್ರೇಲಿಯಾ ಮತ್ತು ತಾಸ್ಮಾನಿಯಾ ನಡುವೆ ಬರುತ್ತೆ. ಸೊ ತಾಸ್ಮಾನಿಯಾ ಅಂದರೆ ಬೇಸಿಕಲಿ ಆಸ್ಟ್ರೇಲಿಯಾಕ್ಕೆ ಸೇರಿದಂತಹದ್ದೇ ಒಂದು ಜಾಗ, ಒಂದು ದ್ವೀಪ ರಾಜ್ಯ. ಅದು ಆಸ್ಟ್ರೇಲಿಯಾದ ಒಂದು ರಾಜ್ಯ ಆಗಿದೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಹಾರ್ಲೆ ಡೇವಿಡ್ಸನ್. ನೋಡಿ, ಹಾರ್ಲೆ ಡೇವಿಡ್ಸನ್ ನೋಡಿ, ಇಲ್ಲಿಗೆ ಸ್ವಲ್ಪ ಎಂಡಾಯಿತು. ಟೈಪ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಲಾಯಿತು, ಬಟ್ ಸಮಯದ ಅಭಾವ ಇರುವಂಥ ಕಾರಣದಿಂದ ಇನ್ನೆರಡು ದಿನದ್ದು ಕಂಟೆಂಟ್ ಮಾತ್ರ ನನ್ನ ಹ್ಯಾಂಡ್ ರಿಟನ್ ನೋಟ್ಸನ್ನೇ ಮಾಡಲಾಗಿದೆ. ಹ್ಯಾಂಡ್ ರೈಟಿಂಗ್ ಬಹಳ ಜನಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋಸ್ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಸ್ಲೈಡನ್ನು ಟೈಪ್ ಮಾಡಿಸಿ ಕೊಡೋಕ್ಕೆ ಪ್ರಯತ್ನ ಪಡಲಾಗುತ್ತೆ. ಜೊತೆಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಕೂಡ ನಾವು ಸ್ವಲ್ಪ ರೆಕ್ಟಿಫೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈಗ 25ನೇ ತಾರೀಕು ನಾನು ನ್ಯೂಸ್ ನೋಡ್ತಾ ಇದ್ದೀರಾ. ಹಾರ್ಲೆ ಡೇವಿಡ್ಸನ್ ಭಾರತೀಯ ಮಾರುಕಟ್ಟೆಯಿಂದ ಹೊರ ಹೋಗುವುದಾಗಿ ಘೋಷಣೆ ಮಾಡಿದೆ. ಸೊ ಹಾರ್ಲೆ ಡೇವಿಡ್ಸನ್ ಅಂದ್ರೆ ಏನು? ನಿಮಗೆ ನಾನು ಹಿಂದೆ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ನ್ಯಾಯಾಂಗ ನಿಂದನೆ ಪ್ರಕರಣದ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಭಾರತದ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶರದ್ ಅರವಿಂದ್ ಬೋಬ್ಡೆ ಅವರು ಒಂದು ಅತ್ಯಂತ ಆಧುನಿಕ, ಅತ್ಯಂತ ಕಾಸ್ಟ್ಲಿ ಬೈಕ್ ಮೇಲೆ ಕೂತಿರುವಂತಹ ಒಂದು ಫೋಟೋವನ್ನು ತೋರಿಸಿದ್ದೆ. ಅದು ಬೇರೆ ಯಾವುದಲ್ಲ, ಇದೇ ಹಾರ್ಲೆ ಡೇವಿಡ್ಸನ್ ಬೈಕ್. ಸೊ ಅತ್ಯಂತ ದುಬಾರಿಯಾಗಿರ್ತಕ್ಕಂತಹ ಒಂದು ಬೈಕ್ ಇದು. ಆ್ಯಂಡ್ ಈ ಒಂದು ದ್ವಿಚಕ್ರ ವಾಹನವನ್ನು ನಿರ್ಮಾಣ ಮಾಡತಕ್ಕಂತಹ ಹಾರ್ಲೆ ಡೇವಿಡ್ಸನ್ ಕಂಪನಿ ಭಾರತದ ತನ್ನ ಒಂದು ಕಚೇರಿಯನ್ನು, ತನ್ನ ಕಾರ್ಖಾನೆಯನ್ನು ಕ್ಲೋಸ್ ಮಾಡುವುದಾಗಿ ಘೋಷಣೆಯನ್ನು ಮಾಡಿದೆ. ಆ್ಯಂಡ್ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳ್ಬೋದು ಅಂತ ಹೇಳಿದ್ರೆ, ಒಂದು ಈ ರೀತಿ ಕೇಳ್ಬೋದು, ಇತ್ತೀಚೆಗಷ್ಟೇ ಭಾರತದಿಂದ ಹೊರ ಹೋಗುವುದಾಗಿ ತಿಳಿಸಿದಂತಹ ದ್ವಿಚಕ್ರ ವಾಹನ ತಯಾರಿಕಾ ಕಂಪನಿ ಯಾವುದು ಅಂತ ಹೇಳಿದ್ರೆ ನೀವು ಹಾರ್ಲೆ ಡೇವಿಡ್ಸನ್ ಅಂತ ಆಗಬೇಕಾಗತ್ತೆ. ಆ್ಯಂಡ್ ಇದರ ಸ್ವಲ್ಪ ಡೀಪಾಗಿ ಅವ್ರು ಕೇಳಿದ್ರೆ ಇದರ ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಕೇಳ್ತಾರೆ. ಈ ಒಂದು ಹಾರ್ಲೆ ಡೇವಿಡ್ಸನ್ ಕಾರ್ಖಾನೆ ಎಲ್ಲಿತ್ತು ಅಂತ ಕೇಳ್ತಾರೆ. ಇದು ಹರಿಯಾಣ ರಾಜ್ಯದ ಬಾವಲ್ ಅನ್ನುವಂತಹ ಸ್ಥಳದಲ್ಲಿತ್ತು. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ.
ಬಿಕಾಸ್ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಏನಿದೆ ಬಹಳ ಪ್ರಸಿದ್ಧವಾಗಿರ್ತವೆ, ಅವನ್ನ ಪರೀಕ್ಷೆಯಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಹರಿಯಾಣ ಸಮೀಪದಲ್ಲಿ ಬಾವಲ್ ಅನ್ನುವಂತಹ ಸ್ಥಳ ಬರುತ್ತೆ. ಬಾವಲ್ನಲ್ಲಿ ಹಾರ್ಲೆ ಡೇವಿಡ್ಸನ್ ಮೋಟರ್ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇತ್ತು, ಅದನ್ನು ಈಗ ಬಂದ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಗುರ್ಗಾವ್ನಲ್ಲಿ, ಹರಿಯಾಣದ ಗುರ್ಗಾವ್ನಲ್ಲಿ ಅವರ ಒಂದು ಸೇಲ್ಸ್ ಆಫೀಸ್ ಇತ್ತು, ಅದನ್ನು ಕೂಡ ಅವರು ಕ್ಲೋಸ್ ಮಾಡಲಿಕ್ಕೆ ಒಂದು ಮಾತುಕತೆಯನ್ನು ಮಾಡ್ತಿದ್ದಾರೆ. ಬಿಕಾಸ್ ಅವರು ಈ ಒಂದು ವರ್ಷ ದ ರಿವೈರ್ ಅನ್ನುವಂತಹ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಒಂದು ಸ್ಟ್ರಾಟಜಿಕ್ ಪ್ಲಾನ್ ಅದು. ಆ ಪ್ಲಾನ್ನ ಪ್ರಕಾರ ರಿಸ್ಟ್ರಕ್ಚರಿಂಗ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಜಾಸ್ತಿ ನಷ್ಟ ಉಂಟಾಗ್ತಿದೆ ಆ ಒಂದು ಕಾರ್ಖಾನೆಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಮುಂಬರ್ತಕ್ಕಂತಹ ದಿನಗಳಲ್ಲಿ ಅವರು ದ ಹಾರ್ಡ್ವೇರ್ ಅನ್ನುವಂತಹ ಮತ್ತೊಂದು ಯೋಜನೆಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ, ಒಂದು ಸ್ಟ್ರಾಟಜಿಕ್ ಪ್ಲಾನನ್ನು. ಸೊ ಹಾಗಾಗಿ ದ ರಿವೈರ್ ಮತ್ತು ದ ಹಾರ್ಡ್ವೇರ್ ಎರಡೂ ಕೂಡ ಗೊತ್ತಿರಬೇಕಾಗುತ್ತೆ. ಕೇಳಬಹುದು, ದ ರಿವೈರ್ ಕೆಳಗಿನ ಯಾವ ಕಂಪನಿಯ ಒಂದು ರೀಸ್ಟ್ರಕ್ಚರಿಂಗ್ ಪ್ಲಾನ್ ಅಥವಾ ಏನು ಪುನರ್ನಿರ್ಮಾಣ ಯೋಜನೆ ಆಗಿದೆ ಅಂತ ಕೇಳಿದ್ರೆ ನೀವು ಹಾರ್ಲೆ ಡೇವಿಡ್ಸನ್ ಅಂತ ಹೇಳಿ ಟಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೆಳಭಾಗದಲ್ಲಿ ಮತ್ತೊಂದು ಶೋಕ ಸುದ್ದಿ, ಅದೇನಪ್ಪ ಅಂತ ಹೇಳಿದ್ರೆ ಬಸವ ಕಲ್ಯಾಣದ ಕಾಂಗ್ರೆಸ್ ಶಾಸಕ, ಕಾಂಗ್ರೆಸ್ MLA ನಾರಾಯಣ್ ರಾವ್ ಅವರು ಕೂಡ ಕೊರೋನಾ ವೈರಸ್ನ ಕಾರಣದಿಂದ ಮೃತಪಟ್ಟಿದ್ದಾರೆ. ಸೊ ಇದು ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಬಸವ ಕಲ್ಯಾಣ ಅಂತ ಹೇಳಿದ್ರೆ ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ. ಬೀದರ್ ಡಿಸ್ಟ್ರಿಕ್ಟ್ನಲ್ಲಿ ಬಸವ ಕಲ್ಯಾಣ ಅನ್ನುವಂತಹ ಒಂದು ಸ್ಥಳ ಬರುತ್ತೆ. ಆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಿಂದ ಬಿ ನಾರಾಯಣ ರಾವ್ ಅವರು ಶಾಸಕರಾಗಿ ಕಾಂಗ್ರೆಸ್ ಪಕ್ಷದ ಚುನಾಯಿತರಾಗಿದ್ದರು, ಅವರು ನಿಧನ ಹೊಂದಿದ್ದಾರೆ. ಸೊ ಈಗ ಸ್ವಲ್ಪ ಬಸವ ಕಲ್ಯಾಣ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾಕಪ್ಪ ಅಂತ ಹೇಳಿದ್ರೆ 12ನೇ ಶತಮಾನದ ಖ್ಯಾತ ಚಿಂತಕ ಮತ್ತು ಸಮಾಜ ಸುಧಾರಕ ಬಸವಣ್ಣ ಅವರು ತಮ್ಮ ಅನುಭವ ಮಂಟಪವನ್ನು, ನಾವೇನು ಪ್ರಸಕ್ತವಾಗಿ ಪಾರ್ಲಿಮೆಂಟ್ ಇದೆ 12ನೇ ಶತಮಾನದಲ್ಲೇ ಅನುಭವ ಮಂಟಪ, ಅಲ್ಲಿ ಒಂದು ಡಿಸ್ಕಷನ್ ಫೋರಮ್ ಅದು ಪಾರ್ಲಿಮೆಂಟ್ ಥರ, ಅದನ್ನು ಅಲ್ಲಿ ಮಹಿಳೆಯರಿಗೂ ಕೂಡ ಸೂಕ್ತವಾದಂತಹ ಪ್ರಾತಿನಿಧ್ಯ ಇತ್ತು. ಅದನ್ನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಅವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಪಟ್ಟಣದಲ್ಲಿ 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ರು. ಸೊ ಬಸವ ಕಲ್ಯಾಣ ಬಹಳ ಪ್ರಮುಖ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದನ್ನು ಬೇಸಿಕಲಿ ಕಲ್ಯಾಣ ಅಂತ ಕರಿತಾ ಇದ್ರು. ನೀವು ಕರ್ನಾಟಕ ಇತಿಹಾಸವನ್ನು ಓದ್ತಾ ಹೋದ್ರಿ ಅಂದರೆ, ಕರ್ನಾಟಕ ಹಿಸ್ಟ್ರಿ ಓದ್ತಾ ಹೋದ್ರಿ ಅಂದರೆ ನಿಮಗೆ ಈ ಕಲ್ಯಾಣಿ ಚಾಲುಕ್ಯರು ಬರ್ತಾ ಹೋಗ್ತಾರೆ. ಕಲ್ಯಾಣಿ ಚಾಲುಕ್ಯರು, ನಂತರದ ಚಾಲುಕ್ಯರು ಅಥವಾ ಪಶ್ಚಿಮದ ಚಾಲುಕ್ಯರು ಅಂತ ಕರೀತಾರೆ. ಲೇಟರ್ ಚಾಲುಕ್ಯಾಸ್ ಅಥವಾ ವೆಸ್ಟರ್ನ್ ಚಾಲುಕ್ಯಾಸ್ ಅಂತ ಕರೀತಾರೆ. ಅವರ ರಾಜಧಾನಿಯಾಗಿದ್ದು ಈ ಕಲ್ಯಾಣಿ ಚಾಲುಕ್ಯರ ರಾಜಧಾನಿಯಾಗಿದ್ದು ಕಲ್ಯಾಣ ಅಂತ ಹೇಳಿ. ಆ್ಯಂಡ್ ಈ ಕಲ್ಯಾಣ ಬೇರೆ ಯಾವುದಲ್ಲ, ಇದೇ ಬಸವ ಕಲ್ಯಾಣ ಪ್ರಸಕ್ತವಾಗಿ ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ. 1956ವರೆಗೂ ಕೂಡ ಅದನ್ನು ಕಲ್ಯಾಣ ಅಂತಲೇ ಕರೆಯಲಾಗ್ತಾ ಇತ್ತು. ಬಟ್ ಸ್ವತಂತ್ರ ಸಿಕ್ಬಿಟ್ಟು ಈ ರಾಜ್ಯ ಪುನರ್ವಿಂಗಡಣೆ ಆದಮೇಲೆ ಬೀದರ್ನ ಈ ಬಸವ ಕಲ್ಯಾಣಿಯನ್ನು ಕರ್ನಾಟಕಕ್ಕೆ ಸೇರಿಕೊಳ್ಳುತ್ತೆ. ಆ ಕಲ್ಯಾಣವನ್ನು ನಾವು ಬಸವ ಕಲ್ಯಾಣ ಅಂತೇಳಿ ಮರು ಹೆಸರಿಸಿದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ಬಸವಣ್ಣ ಅವರಿಗೆ ಒಂದು ಗೌರವನ ಸೂಚಿಸುವ ದೃಷ್ಟಿಯಿಂದ. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಓದ್ಬೇಕಾದ್ರೆ ನೀವು ಕನ್ಫ್ಯೂಸ್ ಆಗಬಾರ್ದು. ಈ ಬುಕ್ಸನ್ನು ಓದಬೇಕಾದ್ರೆ ಕಲ್ಯಾಣ ಅನ್ನುವಂತಹ ನಗರ ಎಲ್ಲಿ ಬರುತ್ತೆ ಈ ಚಾಲುಕ್ಯರ ಒಂದು ರಾಜಧಾನಿ ಅಂತ ಕೇಳಿದ್ರೆ ನೀವು ಬೀದರ್ನ ಬಸವ ಕಲ್ಯಾಣದಲ್ಲಿ ಬರುತ್ತೆ ಅಂತಲೇ ಟಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಅನುಭವ ಮಂಟಪ ಕೂಡ ಅಲ್ಲೇ ಕಾಣಕ್ಕೆ ಸಿಗುತ್ತೆ. ಬಟ್ ಬಸವಣ್ಣವರು ಹುಟ್ಟಿದ್ದು ಬಸವನ ಬಾಗೇವಾಡಿಯಲ್ಲಿ. ಬಸವನ ಬಾಗೇವಾಡಿ ಅಂತ ಹೇಳಿ ನಿಮಗೆ ವಿಜಯಪುರ ಜಿಲ್ಲೆಯಲ್ಲಿ ಸಿಗುತ್ತೆ, ಬಿಜಾಪುರ ಡಿಸ್ಟ್ರಿಕ್ಟ್ನಲ್ಲಿ ಸಿಗುತ್ತೆ. ಬಟ್ ಅವರು ಅನುಭವ ಮಂಟಪವನ್ನು ಕಟ್ಟಿದ್ದು ಅಥವಾ ಅವರು ಹೆಚ್ಚಿನ ಆಕ್ಟಿವಿಟಿ ಮಾಡಿದ್ದು ಇದೇ ಬಸವ ಕಲ್ಯಾಣ ಪಟ್ಟಣದಲ್ಲಿ. ಅದೇ ರೀತಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಇತ್ತೀಚೆಗಷ್ಟೇ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಒಂದು ಮಾತಿನ ಸಮರ ನಡೀತು. ನಿಮಗಿಲ್ಲಿ ಹಾರ್ಲೆ ಡೇವಿಡ್ಸನ್ ಬೈಕ್ ಕೂಡ ಕಾಣಿಸ್ತಾ ಇದೆ, ಆ ಒಂದು ದುಬಾರಿ ಬೈಕ್. ಆ್ಯಂಡ್ ಇತ್ತೀಚೆಗಷ್ಟೇ ಒಂದು ಮೀಟಿಂಗ್ ಆಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ಎರಡೂ ದೇಶಗಳ ವಿದೇಶಾಂಗ ಸಚಿವರು ಭಾಗವಹಿಸಿದ್ರು. ಸಾರ್ಕ್ ಮೀಟಿಂಗ್ ಆಗಿತ್ತು. ಸಾರ್ಕ್ ಬಗ್ಗೆ ಹಿಂದೆ ಡಿಸ್ಕಸ್ ಮಾಡಿದ್ದೇನೆ. ಸಾರ್ಕ್ ಜೊತೆಗೆ CICA ಅನ್ನುವಂತಹ ಸಂಘಟನೆಯ ಒಂದು ಮೀಟಿಂಗ್ ಕೂಡ ಆಗಿತ್ತು. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಎಕ್ಸಾಮಲ್ಲಿ ಇಂತಹ ಸಂಘಟನೆಗಳ ಬಗ್ಗೆ ಕೇಳ್ತಾ ಇರ್ತಾರೆ. ನಾವು ದೊಡ್ಡ ದೊಡ್ಡ ಸಂಘಟನೆಗಳಾಗಿರ್ತಕ್ಕಂತಹ ಏನು G20 ಇರಬಹುದು, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಇರಬಹುದು, ಹೀಗೆ ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಬಟ್ CICA ಅಷ್ಟೊಂದು ಪ್ರಸಿದ್ಧ ಏನಲ್ಲ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕಲಿ ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಕಾನ್ಫರೆನ್ಸ್ ಆನ್ ಇಂಟ್ರಾಕ್ಷನ್ ಆ್ಯಂಡ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಇನ್ ಏಷ್ಯಾ. ಇನ್ನೊಂದ್ಸರಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ನೀಟಾಗೆ. ಕಾನ್ಫರೆನ್ಸ್ ಆನ್ ಇಂಟ್ರಾಕ್ಷನ್ ಆ್ಯಂಡ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಇನ್ ಏಷ್ಯಾ ಏನು ಹೇಳುತ್ತಪ್ಪ ಕನ್ನಡದಲ್ಲಿ ಅಂತ ಹೇಳಿದ್ರೆ, ಏಷ್ಯಾ ಖಂಡದಲ್ಲಿ ಈ ಸಂವಹನ ಮತ್ತು ವಿಶ್ವಾಸ ವೃದ್ಧಿಸಲಿಕ್ಕೆ ಇರತಕ್ಕಂತಹ ಸಮ್ಮೇಳನ. ಸೊ ಹೆಸರು ಹೇಳುವಂತೆ ಕಾನ್ಫರೆನ್ಸ್ ಆನ್ ಇಂಟ್ರಾಕ್ಷನ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಇನ್ ಏಷ್ಯಾ ಅಂತ ಹೇಳ್ಬಹುದು. ಇದನ್ನು 1992ನೇ ಇಸ್ವಿಯಲ್ಲೇ ಇದರ ಒಂದು ಐಡಿಯಾ ಕಾನ್ಸೆಪ್ಚುಲೈಸ್ ಆಗಿರುತ್ತೆ. ಏನು ಅಂದಿನ ಸಂದರ್ಭದಲ್ಲಿ ಕಜಕ್ಸ್ತಾನ್ ದೇಶದ ಅಧ್ಯಕ್ಷರಾಗಿದ್ದಂತಹ ನೂರ್ ಸುಲ್ತಾನ್ ಇರ್ತಾರೆ. ನೂರ್ ಸುಲ್ತಾನ್ ಅನ್ನೋರು ಅವಾಗ ಕಜಕ್ಸ್ತಾನ್ ಅಧ್ಯಕ್ಷರಾಗಿದ್ದರು. ಇವರ ಒಂದು ಐಡಿಯಾ ಆಗಿರುತ್ತಿದ್ದು ಏಷ್ಯಾ ಖಂಡದಲ್ಲಿ ಹೆಚ್ಚಿನ ಒಂದು ಸಂವಹನವನ್ನು ಮಾಡಬೇಕು ಮತ್ತು ಈ ಒಂದು ವಿಶ್ವಾಸ ಬಲವರ್ಧನೆ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಈ ಕಾನ್ಫರೆನ್ಸ್ ಆನ್ ಇಂಟ್ರಾಕ್ಷನ್ ಅಥವಾ CICA ಏನಿದೆ ಅದನ್ನು ಸ್ಥಾಪನೆ ಮಾಡಲಾಗುತ್ತೆ. 1999ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗುತ್ತೆ. ಆ್ಯಂಡ್ ಈ ಬಗ್ಗೆ ಕೂಡ ಗಮನಿಸ್ತಾ ಇರಬಹುದು. 47th UNGA 47ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಒಂದು ಅಧಿವೇಶನ ನಡೀತಾ ಇರುತ್ತೆ. ಅಲ್ಲಿ ಈ ಒಂದು ಐಡಿಯಾವನ್ನು ಕಜಕ್ಸ್ತಾನ್ನ ಅಧ್ಯಕ್ಷ ನೂರ್ ಸುಲ್ತಾನ್ ಅವರು ಪ್ರಪೋಸ್ ಮಾಡ್ತಾರೆ. ಆ್ಯಂಡ್ ಇವಾಗಲೂ ಕೂಡ ಇದರ ಒಂದು ಸೆಕ್ರೆಟರಿಯೇಟ್, ಇದರ ಒಂದು ಸಚಿವಾಲಯ ಬಂದ್ಬಿಟ್ಟು ನಿಮಗೆ ಕಜಕ್ಸ್ತಾನ್ನ ರಾಜಧಾನಿ ನೂರ್ ಸುಲ್ತಾನಲ್ಲಿ ಕಂಡುಬರುತ್ತೆ. ನೀವು ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನೋಡಿದ್ರೆ
ಅಲ್ಲಿನ ಅಂದಿನ ಅಧ್ಯಕ್ಷರ ಹೆಸರು ನೂರ್ ಸುಲ್ತಾನ್ ಅಂತ ಹೇಳಿದೆ. ಇಲ್ಲಿ ನೋಡಿದ್ರೆ ಆ ನಗರದ ಹೆಸರು ನೂರ್ ಸುಲ್ತಾನ್ ಅಂತ ಇದೆ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕಳೆದ ವರ್ಷ ಕಜಕ್ಸ್ತಾನ ರಾಜಧಾನಿ ಅಸ್ತಾನ ಏನಿತ್ತು, ಅಸ್ತಾನ ಅನ್ನೋದು ಕಜಕ್ಸ್ತಾನ ರಾಜಧಾನಿ, ಅದನ್ನ ಚೇಂಜ್ ಮಾಡಿಬಿಟ್ಟು ನೂರ್ ಸುಲ್ತಾನ್ ಅಂತ ಹೆಸರಿಡಲಾಯಿತು. ಯಾರ ಮೇಲಪ್ಪ ಅಂತ ಹೇಳಿದ್ರೆ ಇದೇ ನೂರ್ ಸುಲ್ತಾನ್ ಅನ್ನುವಂತಹ ಮಾಜಿ ರಾಷ್ಟ್ರಪತಿಯ ಗೌರವಾರ್ಥವಾಗಿ ಕಜಕ್ಸ್ತಾನ್ನ ರಾಜಧಾನಿ ಅಸ್ತಾನವನ್ನ ನೂರ್ ಸುಲ್ತಾನ್ ಅಂತ ಹೇಳಿ ಮರು ಹೆಸರಿಸಲಾಯಿತು. ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕಾಗುತ್ತೆ. ಪ್ರಸಕ್ತವಾಗಿ 27 ಸದಸ್ಯ ರಾಷ್ಟ್ರಗಳಿದ್ದಾವೆ. ಭಾರತವೂ ಕೂಡ ಅದರಲ್ಲಿದೆ. ಭಾರತ, ಪಾಕಿಸ್ತಾನ, ಚೀನಾ, ಕಜಕ್ಸ್ತಾನ್, ರಷ್ಯಾ, ಹೀಗೆ ಎಲ್ಲ ದೇಶಗಳು ಕೂಡ ಅದರಲ್ಲಿ ಬರ್ತಾ ಹೋಗ್ತವೆ. ಆ್ಯಂಡ್ ಆ ಒಂದು ಮ್ಯಾಪನ್ನು ತೋರಿಸಿ ನಿಮಗೆ ಬಹಳ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಮ್ಯಾಪ್ಗಿಂತ ಒಂದು ಲಿಸ್ಟ್ ಕಾಣಿಸ್ತಾ ಇದೆ, ಯಾವ್ಯಾವ ರಾಜ್ಯಗಳು, ಯಾವ್ಯಾವ ದೇಶಗಳು ಅದರ ಸದಸ್ಯರಾಗಿದ್ದಾರೆ ಅಂತೇಳಿ. ಕೆಲವು ನಮ್ಮ ನೆರೆಹೊರೆಯ ದೇಶಗಳು, ನೇಪಾಳ ಇರಬಹುದು, ಅವೆಲ್ಲ ಇನ್ನೂ ಕೂಡ ಸದಸ್ಯರಾಗಿಲ್ಲ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ನೇಪಾಳ, ಭೂತಾನ್, ಮಾಲ್ಡೀವ್ಸ್, ಮಯನ್ಮಾರ್ ಇವೆಲ್ಲವೂ ಕೂಡ ಇದರ ಸದಸ್ಯರಾಗಿಲ್ಲ. ಬಟ್ ಭಾರತ, ಬಾಂಗ್ಲಾದೇಶ ಮತ್ತು ನಮ್ಮ ಪಾಕಿಸ್ತಾನ್, ಚೈನಾ ಇವೆಲ್ಲವೂ ಕೂಡ ಈ CICAಯ ಸದಸ್ಯ ರಾಷ್ಟ್ರಗಳಾಗಿ ಹೊರಹೊಮ್ಮಿದ್ದಾವೆ. ಆ್ಯಂಡ್ ಕೆಳಭಾಗದಲ್ಲಿ ಮತ್ತೊಂದು ಸುದ್ದಿ ಗಮನಿಸ್ತಾ ಇದ್ದೀರಾ, ಕೂ ಆ್ಯಪ್ ನೋಡಿ. ನಿಮಗೆಲ್ಲ ಗೊತ್ತಿರ್ಬೋದು, ನರೇಂದ್ರ ಮೋದಿ ಅವರು ಕಳೆದ ಕೆಲವು ತಿಂಗಳ ಮುಂಚೆ ಆತ್ಮನಿರ್ಭರ್ ಭಾರತ್ ಅನ್ನುವಂತಹ ಒಂದು ಸ್ಪೀಚನ್ನ ಮಾಡಬೇಕಾದ್ರೆ, ಆತ್ಮನಿರ್ಭರ್ ಭಾರತ ಕುರಿತಾಗಿ ಘೋಷಣೆಯನ್ನು ಮಾಡಬೇಕಾದ್ರೆ ಕೆಲವು ಅಪ್ಲಿಕೇಶನ್ಗಳಿಗೆ ಒಂದು ಚಾಲೆಂಜನ್ನು ಕೂಡ ಮಾಡಿದ್ರು. ಅಂದರೆ ನಮ್ಮ ಸ್ವದೇಶಿ ಅಪ್ಲಿಕೇಶನ್ಗಳು ನಮ್ಮ ದೇಶದಲ್ಲಿ ಮುಂಬರಬೇಕು ಅಂತ ಹೇಳಿ ಅವರು ಘೋಷಣೆ ಮಾಡಿದ್ರು. ಆ್ಯಂಡ್ ಇದರ ಅಡಿಯಲ್ಲಿ ಭಾರತೀಯ ಒಂದು ಸ್ವದೇಶಿ ನಿರ್ಮಿತ ಅಪ್ಲಿಕೇಶನ್ಗಳಿಗೆ ಸರ್ಕಾರ ಪ್ರೋತ್ಸಾಹವನ್ನ ಮತ್ತು ಸಹಾಯಧನವನ್ನು ಕೊಡುತ್ತೆ ಅಂತ ಹೇಳಿ ಕೂಡ ಅವರು ಘೋಷಣೆ ಮಾಡಿದ್ರು. ಆ್ಯಂಡ್ ಇದರ ಅಡಿಯಲ್ಲಿ ಪ್ರಶಸ್ತಿ ವಿಜೇತವಾದಂತಹ ಕೂ ಆ್ಯಪ್ ಬಗ್ಗೆ ನಿನ್ನೆ ಸ್ವಲ್ಪ ಸುದ್ದಿ ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಹೋಗೋಣ. ಸ್ವಲ್ಪ ಪೆನ್ ಅಷ್ಟು ನೀಟಾಗಿ ಬರಿತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ. ಏನಿವೆ ಈಗ ಬರಿತಾ ಇದೆ. ಸೊ ಕೂ ಆ್ಯಪ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೂ ಆ್ಯಪ್ ಅಂದರೆ ಬೇಸಿಕಲಿ ಭಾರತದಲ್ಲಿ ಭಾರತೀಯ ತಂತ್ರಜ್ಞರು ಸೇರಿಕೊಂಡು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಮೊಬೈಲ್ ಅಪ್ಲಿಕೇಶನ್. ಇದರ ಅಡಿಯಲ್ಲಿ ನಮ್ಮ ಭಾರತೀಯ ಭಾಷೆಗಳು, ನಮ್ಮ ಲೋಕಲ್ ಲ್ಯಾಂಗ್ವೇಜಸ್ ಏನಿದೆ, ಇಂಡಿಯನ್ ಲ್ಯಾಂಗ್ವೇಜ್ ಏನಿದೆ, ಅವುಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾ, ಇದುವರೆಗೂ ಕೂಡ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಿದ್ರೆ ನಮಗೆ ಫೇಸ್ಬುಕ್ ಬರುತ್ತೆ, ಟ್ವಿಟರ್ ಬರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತೆ, ಅವೆಲ್ಲವೂ ಕೂಡ ಇಂಗ್ಲೀಷ್ ಭಾಷೆಯಲ್ಲಿ ಇರುತ್ತೆ. ಬಟ್ ನಮ್ಮ ಭಾರತೀಯ ಭಾಷೆಯಲ್ಲಿ ಇಂತಹದ್ದೇ ಒಂದು ಸಾಮಾಜಿಕ ಜಾಲತಾಣ, ವಿಶೇಷವಾಗಿ ಮೈಕ್ರೋ ಬ್ಲಾಗಿಂಗ್ ಸೈಟ್. ನಾನು ಹಿಂದೆ ಹೇಳಿದ್ದೇನೆ, ಮೈಕ್ರೋ ಬ್ಲಾಗಿಂಗ್ ಸೈಟ್ ಅಂತ ಹೇಳಿದ್ರೆ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಶಬ್ದ ಮಿತಿ ಇರುತ್ತೆ. ಪ್ರಸಕ್ತವಾಗಿ ಟ್ವಿಟರ್ ಕೂಡ ಒಂದು ಮೈಕ್ರೋ ಬ್ಲಾಗಿಂಗ್ ಸೈಟ್. ಟ್ವಿಟರ್ನಲ್ಲಿ ಕೇವಲ 280 ಶಬ್ದ ಮಿತಿ ಇರುತ್ತೆ, 280 ಕ್ಯಾರೆಕ್ಟರ್ಸ್ ಲಿಮಿಟ್. ಸೊ ಅದೇ ರೀತಿ ಒಂದು ಮೈಕ್ರೋ ಬ್ಲಾಗಿಂಗ್ ಮೊಬೈಲ್ ಅಪ್ಲಿಕೇಶನ್ನ ಅಭಿವೃದ್ಧಿಪಡಿಸಲಾಗಿದೆ. ಅದಕ್ಕೆ ಕೂ ಅನ್ನುವಂತಹ ಒಂದು ಹೆಸರಿಡಲಾಗಿದೆ. ಆ್ಯಂಡ್ ಇದು ಕನ್ನಡದಲ್ಲಿ ಅತಿ ಹೆಚ್ಚು ಬಳಕೆ ಮಾಡಲ್ಪಟ್ಟಂತಹ ಒಂದು ಕನ್ನಡದ ಸಾಮಾಜಿಕ ಜಾಲತಾಣ ಆಗ್ಬಿಟ್ಟು ಹೊರಹೊಮ್ಮಿದೆ. ಸೊ ಕೂ ಒಂದು ಫೋಟೋ ನೋಡಿದ್ರೆ ನಿಮಗೆ ಬಹಳ ಸಿಂಪಲ್ ಆಗಿ ನೆನಪಿರುತ್ತೆ. ಅಲ್ಲೊಂದು ಪಕ್ಷಿ ಒಂದು ಚಿತ್ರ ಕೂಡ ಏನು ಕಾಣುತ್ತದೆ. ಟ್ವಿಟರ್ ಮಾದರಿಯಲ್ಲಿ ಕೂ ಅನ್ನುವುದು ಒಂದು ಚಿತ್ರ. ಸೊ ನಿಮಗೆ ಹಿಂದಿಯಲ್ಲಿ ಯಾವ ರೀತಿ ಅವರು ಟ್ವೀಟ್ ಮಾಡಿದ್ದಾರೆ ಕಾಣಿಸ್ತಾ ಇದೆ. ಇದನ್ನ ಕನ್ನಡದಲ್ಲಿ ಬೇಕಾದರೂ ಸಿಗುತ್ತೆ, ಎಲ್ಲ ಭಾರತೀಯ ಭಾಷೆಗಳು ಕೂಡ ಅದು ಸಿಗ್ತಾ ಹೋಗುತ್ತೆ. ಸೊ ಕೆಳಗೆ ಮತ್ತೊಂದು ಸುದ್ದಿ ಕಾಣಿಸ್ತಾ ಇದೆ, ಕರ್ನಾಟಕ ಕಂಟಿಂಜೆನ್ಸಿ ಫಂಡ್ ಅಮೆಂಡ್ಮೆಂಟ್ ಬಿಲ್ 2020. ಸೊ ವೆರಿ ಇಂಪಾರ್ಟೆಂಟ್ ನೋಡಿ. ನಾವು ಮಾತಾಡ್ತಿರೋದು ಕರೆಂಟ್ ಅಫೇರ್ಸ್ ಬಗ್ಗೆ ಆದರೂ ಕೂಡ ನಿಮಗೆ ಭಾರತೀಯ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಲಿಂಕ್ ಸಿಗ್ತಾ ಇದೆ. ನೀವೆಲ್ಲ ಸಂವಿಧಾನ ಓದಿರ್ತೀರಾ. 267ನೇ ವಿಧಿ, ಆರ್ಟಿಕಲ್ 267 ಅಡಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಬಳಿ ಒಂದು ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ, ಕನ್ನಡದಲ್ಲಿ ಭಾರತೀಯ ಸಾದಿಲ್ವಾರು ನಿಧಿ ಕಾಣಕ್ಕೆ ಸಿಗುತ್ತೆ. ಸಾದಿಲ್ವಾರು ನಿಧಿ ಅಂದ್ರೇನು, ಕಂಟಿಂಜೆನ್ಸಿ ಫಂಡ್ ಅಂದ್ರೆ ಏನು ಗೊತ್ತಾ? ತುರ್ತು ಪರಿಸ್ಥಿತಿಗಳಲ್ಲಿ, ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ನಮ್ಮ ಸಂಸತ್ತಿನ ಅನುಮತಿ ಪಡೆಯದೇ ಖರ್ಚು ಮಾಡಲಿಕ್ಕೆ ಇರತಕ್ಕಂತಹ ಒಂದು ನಿಧಿಯನ್ನ ನಾವು ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಥವಾ ಭಾರತೀಯ ಸಾದಿಲ್ವಾರು ನಿಧಿ ಅಂತ ಕರಿತೀವಿ. ಇದು ಭಾರತೀಯ ಸಂವಿಧಾನದ 267ನೇ ವಿಧಿಯಲ್ಲಿ ಕಾಣಕ್ಕೆ ಸಿಗುತ್ತೆ. ಇದೇ ವಿಧಿಯ ಅಡಿಯಲ್ಲಿ ರಾಜ್ಯಗಳಿಗೂ ಕೂಡ ಆಯಾ ರಾಜ್ಯಗಳ ಕಂಟಿಂಜೆನ್ಸಿ ಫಂಡ್ ಇರುತ್ತೆ. ಬಟ್ ಕರ್ನಾಟಕದಲ್ಲೂ ಕೂಡ ಇದುವರೆಗೂ ಕಂಟಿಂಜೆನ್ಸಿ ಫಂಡ್ ಇತ್ತು. ಬಟ್ ನಿನ್ನೆ ಒಂದು ಹೊಸ ಮಸೂದೆಯನ್ನ ಪಾಸ್ ಮಾಡಲಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ ನಮ್ಮ ರಾಜ್ಯದಲ್ಲಿ ಈ ಕಂಟಿಂಜೆನ್ಸಿ ಫಂಡ್ ಕೇವಲ 80 ಕೋಟಿ ಇತ್ತು. ಅಂದರೆ ತುರ್ತು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ 80 ಕೋಟಿಯನ್ನ ನಮ್ಮ ಸಂಸತ್ತಿನ ಅಥವಾ ನಮ್ಮ ರಾಜ್ಯ ವಿಧಾನಸಭೆಯ ಅನುಮತಿಯನ್ನು ಪಡೆಯದಲ್ಲೇ ವಿನಿಯೋಗ ಮಾಡಬಹುದಾಗಿತ್ತು. ಬಟ್ ಇನ್ನು ಮುಂದೆ ಅದನ್ನು 500 ಕೋಟಿ ರೂಪಾಯಿಗಳಿಗೆ ಏರಿಸಲಾಗ್ತಾ ಇದೆ. ಬಿಕಾಸ್ ಕೆಲವೊಮ್ಮೆ ದೊಡ್ಡ ದೊಡ್ಡ ತುರ್ತು ಪರಿಸ್ಥಿತಿ ಬಂದಾಗ ಸರ್ಕಾರಕ್ಕೆ ಅರ್ಜೆಂಟಾಗಿ ಫಂಡ್ಸ್ ಬೇಕಾಗಿರುತ್ತೆ. ಬಿಕಾಸ್ ಅವರು ಪಾರ್ಲಿಮೆಂಟಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಸೂದೆಯನ್ನು ಪಾಸ್ ಮಾಡಿ ಒಂದು ನಿರ್ಣಯವನ್ನು ಪಾಸ್ ಮಾಡೋಕ್ಕೆ ಸಮಯ ಇರಲ್ಲ. ಸೊ ಹಾಗಾಗಿ ಈ ಕಂಟಿಂಜೆನ್ಸಿ ಫಂಡ್ ಅಥವಾ ಈ ಸಾದಿಲ್ವಾರು ನಿಧಿಗೆ ಒಂದು ಹಣವನ್ನು 80 ಕೋಟಿಯಿಂದ 500 ಕೋಟಿ ಮಾಡಿ ಕರ್ನಾಟಕ ರಾಜ್ಯ ಒಂದು ತಿದ್ದುಪಡಿ ತಂದಿದೆ. ಪರೀಕ್ಷೆಯಲ್ಲಿ ಕೇಳಬಹುದು ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಮಾಡಿದ್ದಾರೆ ಅಂತ ಕೇಳಬಹುದು. ಸೊ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆರ್ಟಿಕಲ್ಸ್ ಕೂಡ ನೀವು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದೇ ರೀತಿ ಆರ್ಟಿಕಲ್ 266 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಕಂಟಿಂಜೆನ್ಸಿ ಫಂಡ್ ಅಂತ ಹೇಳಿದ್ರೆ ಇದಕ್ಕೆ ಪೂರ್ವಾನುಮತಿ ಪಡೆದಲ್ಲೇ ಅದನ್ನು ಖರ್ಚು ಮಾಡಬಹುದು ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ. ಬಟ್ ಇದನ್ನು ಹೊರತುಪಡಿಸಿ ನಮ್ಮ ಸರ್ಕಾರಗಳ ಎಲ್ಲ ಹಣಗಳು ಕೂಡ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಇರುತ್ತೆ. ಕನ್ನಡದಲ್ಲಿ ಭಾರತೀಯ ಸಂಚಿತ ನಿಧಿ ಅಂತ ಕರಿತೀವಿ.
ಸೊ ಡಿಫ್ರೆನ್ಸ್ ಇದೆ. ಸಂಚಿತ ನಿಧಿನೇ ಬೇರೆ, ಸಾದಿಲ್ವಾರು ನಿಧಿನೇ ಬೇರೆ. ಕಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಇದು ಆರ್ಟಿಕಲ್ 266. ಸೊ ಎರಡು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ನಮ್ಮ ಕೇಂದ್ರ ಸರ್ಕಾರ ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಸರ್ಕಾರದ ಕಂಟಿಜೆನ್ಸಿ ಫಂಡ್ ಅಥವಾ ಸಾದಿಲ್ವಾರು ನಿಧಿ ಪ್ರಸಕ್ತವಾಗಿ 500 ಕೋಟಿಯನ್ನು ಹೊಂದಿರುತ್ತೆ. ಇನ್ನು ಮುಂದೆ ಕರ್ನಾಟಕದ ಸಾದಿಲ್ವಾರು ನಿಧಿ ಕೂಡ 80 ಕೋಟಿಯಿಂದ ಏರಿಕೆ ಆಗ್ಬಿಟ್ಟು 500 ಕೋಟಿ ಇರುತ್ತೆ. ಅಂಡ್ ಅದು ಪ್ರೆಸಿಡೆಂಟ್, ಕೇಂದ್ರ ಸರ್ಕಾರದಲ್ಲಿ ಈ ಸಾದಿಲ್ವಾರು ನಿಧಿಯನ್ನ ಪ್ರೆಸಿಡೆಂಟ್ ಅವರ ಹೆಸರಲ್ಲಿ ಇಟ್ಟಿರಲಾಗುತ್ತೆ. ಬಟ್ ರಾಷ್ಟ್ರಪತಿಗಳ ಪರವಾಗಿ ಫೈನಾನ್ಸ್ ಸೆಕ್ರೆಟರಿ, ಹಣಕಾಸು ಕಾರ್ಯದರ್ಶಿ ಇರ್ತಾರೆ, ಅವರು ನಿರ್ವಹಣೆ ಮಾಡ್ತಾರೆ. ಪ್ರಸಕ್ತವಾಗಿ ಅಜಯ್ ಭೂಷಣ್ ಪಾಂಡೆ ಅವರು ಹಣಕಾಸು ಕಾರ್ಯದರ್ಶಿಯಾಗಿದ್ದಾರೆ, ಫೈನಾನ್ಸ್ ಸೆಕ್ರೆಟರಿ ಆಗಿದ್ದಾರೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ ಕರ್ನಾಟಕ ಮೈನಾರಿಟೀಸ್ ಕಮಿಷನ್ ರಿಪೋರ್ಟ್. ನೋಡಿ 2012ನೇ ಇಸ್ವಿಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಅನ್ವರ್ ಮಣಿಪಾಡಿ, ವೆರಿ ಇಂಪಾರ್ಟೆಂಟ್ ಹೆಸರು ನೋಟ್ ಮಾಡ್ಕೊಳ್ಳಿ. ಕರ್ನಾಟಕ ಅಲ್ಪಸಂಖ್ಯಾತ ಆಯೋಗ, ಕರ್ನಾಟಕ ಮೈನಾರಿಟಿ ಕಮಿಷನ್, ಅದರ 2012ನೇ ಇಸ್ವಿಯಲ್ಲಿ ಅದರ ಚೇರ್ಮನ್ ಆಗಿದ್ದು ಅನ್ವರ್ ಮಣಿಪಾಡಿ. ಇವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಈ ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ವಕ್ಫ್ ಆಸ್ತಿಗಳು, ಬರ್ಕೊಳ್ಳಿ, ವಕ್ಫ್ ಆಸ್ತಿಗಳು, WAFQ ಅಂತ ಕರಿಬಹುದು. ವಕ್ಫ್ ಆಸ್ತಿ, WAQF, ವಕ್ಫ್, ಕನ್ನಡದಲ್ಲಿ ವಕ್ಫ್ ಅಂತ ಈ ರೀತಿ ಬರಬಹುದು. ಸೊ ವಕ್ಫ್ ಆಸ್ತಿ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಧಾರ್ಮಿಕ ಚಟುವಟಿಕೆಗಳಿಗೆ, ಮಸೀದಿಗಳಿಗೆ ಸಂಬಂಧಪಟ್ಟಂತಹ ಆಸ್ತಿ. ಬಟ್ ನಮ್ಮ ರಾಜ್ಯದಲ್ಲಿ ಅಂತಹ ಸಾವಿರಾರು ಎಕರೆ ಭೂಮಿ ಇತ್ತು ಧಾರ್ಮಿಕ ಕಾರ್ಯಗಳಿಗೆ. ಅದನ್ನ ಸಾಕಷ್ಟು ಜನ ಮುಸಲ್ಮಾನ ಮುಖಂಡರು ಅಥವಾ ರಾಜಕಾರಣಿಗಳು ಅದನ್ನ ಹೊಡ್ಕೊಂಡ್ಬಿಟ್ಟಿದ್ರು. ಸೊ ಅದನ್ನ ಗುರುತಿಸ್ಬಿಟ್ಟು ಅವ್ರನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಅನ್ವರ್ ಮಣಿಪಾಡಿ ನೇತೃತ್ವ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಆ ಒಂದು ಸಮಿತಿಯ ರಿಪೋರ್ಟನ್ನು 2012ರಲ್ಲಿ ಅವರು ಕೊಟ್ಟಿದ್ರು. ಬಟ್ ಆ ಒಂದು ರಿಪೋರ್ಟನ್ನು ಈಗ ನಮ್ಮ ವಿಧಾನಸಭೆಯ ಮುಂದೆ ಇರಿಸಲಾಗಿದೆ. ಸೊ ಈ ಒಂದು ಅನ್ವರ್ ಮಣಿಪಾಡಿ ಸಮಿತಿಯ ರಿಪೋರ್ಟ್ನ ಅಡಿಯಲ್ಲಿ ಸಾಕಷ್ಟು ಜನ ಪ್ರಭಾವಿ ರಾಜಕಾರಣಿಗಳಿರಬಹುದು, ಪ್ರಭಾವಿ ಮುಸಲ್ಮಾನ ಮುಖಂಡರಿರಬಹುದು, ಅವರು ಈ ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಸೊ ಕೇಳಬಹುದು, ಅನ್ವರ್ ಮಣಿಪಾಡಿ ಸಮಿತಿ ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಈ ಮುಸಲ್ಮಾನರ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ಅದರಲ್ಲಿ ನಡೆದಂತಹ ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಟಿಕ್ ಹಾಕಬೇಕಾಗುತ್ತೆ. ಅಂಡ್ ಪ್ರಸಕ್ತವಾಗಿ ಕರ್ನಾಟಕ ಮೈನಾರಿಟಿ ಕಮಿಷನ್ ಮುಖ್ಯಸ್ಥರನ್ನು ಕೂಡ ಕೇಳ್ತಾರೆ. ಹೂ ಇಸ್ ದ ಚೇರ್ಮನ್ ಆಫ್ ಕರ್ನಾಟಕ ಮೈನಾರಿಟೀಸ್ ಕಮಿಷನ್ ಅಂತ ಹೇಳಿದ್ರೆ ಅಬ್ದುಲ್ ಅಜೀಜ್ ಅಂತ ಹೇಳ್ಬಹುದು. ಇವರೊಬ್ಬ ರಾಜಕಾರಣಿ, MLC, ಒಬ್ಬ ವಿಧಾನ ಪರಿಷತ್ ಸದಸ್ಯ, BJP ಪಕ್ಷದವರು ಅಬ್ದುಲ್ ಅಜೀಜ್ ಅವರು ಪ್ರಸಕ್ತವಾಗಿ ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥರಾಗಿದ್ದಾರೆ ಕರ್ನಾಟಕದಲ್ಲಿ. ಮುಂದಿನ ಸುದ್ದಿ ನಡೆಸೋಣ. ಕೇವಲ ಇಂಪಾರ್ಟೆಂಟ್ ಸುದ್ದಿಯನ್ನು ಮಾತ್ರ ಮಾತಾಡೋಣ. ಅಂಡ್ ಇಲ್ಲಿ ಜ್ಞಾನಪೀಠಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿ ಬಂದಿದೆ. ಯಾಕಂದ್ರೆ ಕಳೆದ ವರ್ಷ ಏನು ನವೆಂಬರ್ನಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿತ್ತು, ಆ ಪ್ರಶಸ್ತಿಯನ್ನ ಈಗ ಅಂದ್ರೆ 2 ದಿನಗಳ ಮುಂಚೆ ಆ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಅಚ್ಯುತಂ ನಂಬೂದಿರಿ ಅವರಿಗೆ ಪ್ರದಾನ ಮಾಡಲಾಗಿದೆ. ಸೊ ನೋಡ್ರಿ ಮಾಡ್ಕೋಬೇಕಾಗುತ್ತೆ. ಈ ಬಾರಿಯ 2019ನೇ ಸಾಲಿನ ಏನು ಜ್ಞಾನಪೀಠ ಪ್ರಶಸ್ತಿ ಏನಿದೆ ಅಂದ್ರೆ 2020 ಈ ವರ್ಷ ಪ್ರದಾನ ಮಾಡಬೇಕಾಗಿತ್ತು. ಕೊರೋನಾ ವೈರಸ್ ಬಂದಿರೋದ್ರಿಂದ ಲೇಟ್ ಆಯಿತು. ಸೊ ಈ ವರ್ಷದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಯಾರಪ್ಪ ಅಂತ ಹೇಳಿದ್ರೆ ಪ್ರಖ್ಯಾತ ಮಲಯಾಳಿ ಕವಿ ಅಚ್ಯುತನ್ ನಂಬೂದಿರಿ. ಬಹಳ ಹಿರಿಯ ಮತ್ತು ಗ್ರೇಟ್ ಪೋಯೆಟ್ ಅಂತ ಕರಿಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಅವರಿಗೆ ಮಹಾಕವಿ ಅಂತ ಕರೆಯಲಾಗುತ್ತೆ. ಪ್ರಸಕ್ತವಾಗಿ ಜೀವಿಸಿರ್ತಕ್ಕಂತಹ ಏಕೈಕ ಮಹಾಕವಿ ಅಂದ್ರೆ ಅಚ್ಯುತನ್ ನಂಬೂದಿರಿ ಅವರು. ಸೊ ನಂಬೂದಿರಿ ಅವರನ್ನ ಮಹಾಕವಿ ಅಂತ ಕರೆಯಲಾಗುತ್ತೆ. ಈಗ ಪ್ರಸಕ್ತವಾಗಿ ಬದುಕಿರ್ತಕ್ಕಂತಹ ಮಲಯಾಳಿ ಸಾಹಿತಿಗಳಲ್ಲಿ ಅತ್ಯಂತ ಮೇರು ಸಾಹಿತಿ, ಅತ್ಯಂತ ಉನ್ನತ ವ್ಯಕ್ತಿತ್ವ ಅಂತ ಹೇಳಿ ಅಚ್ಯುತನ್ ನಂಬೂದಿರಿ ಅವರನ್ನ ಕರೆಯಲಾಗುತ್ತೆ. ಅಂಡ್ ಇವರಿಗೆ ಈ ಬಾರಿಯ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅಂಡ್ ಆ ಮೂಲಕ 6ನೇ ಮಲಯಾಳಿ ಸಾಹಿತಿಯಾಗಿ ಅವರು ಹೊರಹೊಮ್ಮಿದ್ದಾರೆ. ಸೊ ಮಹಾಕವಿ ಅಂತ ಹೇಳಿದ್ರೆ ಆ ಒಂದು ಬಿರುದು ಪಡಲಿಕ್ಕೂ ಕೂಡ ಸಾಕಷ್ಟು ದೊಡ್ಡ ಒಂದು ಸಾಧನೆ ಮಾಡಿರಬೇಕಾಗುತ್ತೆ. ಏಕೈಕ ಜೀವಿತ ಮಹಾಕವಿ ಮಲಯಾಳಂನಲ್ಲಿ. ಅಂಡ್ ಅವರ ಹೆಸರನ್ನು ಟಿಕ್ ಮಾಡಬೇಕಾಗುತ್ತೆ, ಅಚ್ಯುತನ್ ನಂಬೂದಿರಿ. ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಪ್ರಶ್ನೆ ಕೇಳಬಹುದು. ಯಾವಾಗ ಸ್ಥಾಪನೆ ಆಯಿತು, ಫಸ್ಟ್ ಯಾರಿಗೆ ಕೊಟ್ಟರು, ಎಲ್ಲರೂ ಕೂಡ ಗೊತ್ತಿರುತ್ತೆ, ಶಂಕರ್ ಕುರೂಪ್. ಅದೇ ರೀತಿ ಯಾರು ಸ್ಥಾಪನೆ ಮಾಡಿದ್ರು, ಯಾರು ಕೊಡ್ತಾರೆ ಅಂತ ಕೇಳ್ತಾರೆ. ಬೇಸಿಕಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡೋದು ಭಾರತೀಯ ಜ್ಞಾನಪೀಠ ಅನ್ನುವಂತಹ ಒಂದು ಸಂಸ್ಥೆ. ಇದು ಸರ್ಕಾರ ಕೊಡಲ್ಲ, ನಮ್ಮ ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ಕೊಡಲ್ಲ. ಬದಲಾಗಿ ಭಾರತೀಯ ಜ್ಞಾನಪೀಠ ಅನ್ನುವಂತಹ ಒಂದು ಸಂಸ್ಥೆ, ಇದು ನವದೆಹಲಿಯಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿರುತ್ತೆ. ಅಂಡ್ ಇದು ಈ ಸಾಹಿತ್ಯ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಆಗಿರುತ್ತೆ. ಅಂಡ್ ಈ ಸಂಸ್ಥೆಯನ್ನ ಬಹಳ ಹಿಂದೆನೆ ಸಾಹು ಶಾಂತಿ ಪ್ರಸಾದ್ ಜೈನ್, ನೋಟ್ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಕೇಳ್ಬಿಟ್ಟಿದ್ದಾರೆ ಕೆಲವೊಂದ್ಸರಿ, ಸ್ಟ್ಯಾಟಿಕ್ GKಯಲ್ಲಿ ಬರುವಂತಹ ಒಂದು ಕ್ವಶನ್. ಸಾಹು ಶಾಂತಿ ಪ್ರಸಾದ್ ಜೈನ್ ಅನ್ನುವಂತಹ ವ್ಯಕ್ತಿ ಇದನ್ನು ಸ್ಥಾಪನೆ ಮಾಡಿದ್ರು. ಸಾಹು ಜೈನ್ ಕುಟುಂಬಕ್ಕೆ ಸಂಬಂಧಿಸಿದಂಥ ಒಬ್ಬ ವ್ಯಕ್ತಿ. ಅಂಡ್ 1965ನೇ ಇಸ್ವಿಯಿಂದ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಸೊ ಸಾಹು ಶಾಂತಿ ಪ್ರಸಾದ್ ಜೈನ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಕೆಳಭಾಗದಲ್ಲಿ ಮತ್ತೊಂದು ಸುದ್ದಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಮುಂಚೆ ನಾವು ಈ ಅಚ್ಯುತನ್ ನಂಬೂದಿರಿ ಅವರ ಹೆಸರನ್ನು ಅವರ ಒಂದು ಫೋಟೋವನ್ನು ನೋಡ್ಬಿಡೋಣ. ಸೊ ಇಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹ ಹಿರಿಯ ಸಾಹಿತಿನೇ ಅಚ್ಯುತನ್ ನಂಬೂದಿರಿ. ಸೊ ಕೆಳಗಿನ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ, ಗ್ರ್ಯಾಂಡ್ ಸನ್ ಆಫ್ ಮಹಾತ್ಮ ಗಾಂಧಿ, ಗೋಪಾಲ್ ಕೃಷ್ಣ ಗಾಂಧಿ ಅವರಿದ್ದಾರೆ. ಇವರು ಒಬ್ಬ ಫಾರ್ಮರ್ IAS ಆಫೀಸರ್. ಅಷ್ಟೇ ಅಲ್ಲ, ಇವರು ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದ
ರಾಜ್ಯಪಾಲರಾಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಇವರನ್ನ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ IIC ಅನ್ನುವಂತಹ ಒಂದು ಸಂಸ್ಥೆಗೆ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ. ಅದಕ್ಕೆ ಜೀವಮಾನದ ಟ್ರಸ್ಟಿ, ಮುಖ್ಯಸ್ಥರಲ್ಲ, ಬದಲಾಗಿ ಲೈಫ್ ಲಾಂಗ್ ಟ್ರಸ್ಟಿಯನ್ನಾಗಿ ನೇಮಕ ಮಾಡಲಾಗಿದೆ. ಟ್ರಸ್ಟಿ ಅಥವಾ ಒಬ್ಬ ಸದಸ್ಯನಾಗಿ ಜೀವಮಾನದ ಸದಸ್ಯತ್ವ ವಿರುದ್ಧ ನೇಮಕ ಮಾಡಲಾಗಿದೆ. ಬಿಕಾಸ್ ನಾನು ಆಗಲೇ ಮಾತಾಡಬೇಕಾದ್ರೆ ಕಪಿಲಾ ವಾತ್ಸ್ಯಾಯನ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಅವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ರು. ಸೊ ಅವರು ಕೂಡ ಈ IICಯ ಸದಸ್ಯರಾಗಿದ್ದರು, ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅಂತ ಹೇಳಿ. ಆ್ಯಂಡ್ ಅವರು ಮೃತಪಟ್ಟಿರೋ ಕಾರಣದಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಗೋಪಾಲಕೃಷ್ಣ ಗಾಂಧಿ ಅವರ ನೇಮಕ ಮಾಡಲಾಗಿದೆ. ಇದು ಸರ್ಕಾರದಲ್ಲ, ಬದಲಾಗಿ ಒಂದು ನಾನ್ ಅಫಿಷಿಯಲ್ ಸಂಘಟನೆ, ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಬಟ್ ವಿಶೇಷ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು IIC ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನ ಒಂದು ಶಂಕುಸ್ಥಾಪನೆ ಮಾಡಿದ್ದು, ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ, ಜಪಾನ್ ದೇಶದ ಅಂದಿನ ದೊರೆ, ಕಿಂಗ್ ಆಫ್ ಜಪಾನ್ ಅಥವಾ ಎಂಪರರ್ ಆಫ್ ಜಪಾನ್ ಆಗಿದ್ದಂತಹ ಅಕಿಹಿಟೋ ಅವರು. ನೀವೆಲ್ಲ ಕಳೆದ ವರ್ಷ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿರ್ತೀರಾ. ಅಕಿಹಿಟೋ ಅವರು ವಯಸ್ಸಾಗಿದೆ, ಅವರಿಗೆ ವಯಸ್ಸಾದಂತಹ ಕಾರಣದಿಂದ ತಮ್ಮ ಒಂದು ರಾಜ ಪದವಿಯನ್ನು ತ್ಯಜಿಸ್ಬಿಟ್ಟು ತಮ್ಮ ಪುತ್ರನಿಗೆ ಅಲ್ಲಿನ ಸಾಮ್ರಾಟ, ಅಲ್ಲಿನ ಎಂಪರರ್ ಅಂತ ಹೇಳಿ ನೇಮಕ ಮಾಡಿದ್ರು. ಸೊ ಅಕಿಹಿಟೋ ಅವರ ಪುತ್ರ ನರುಹಿಟೋ ಈಗ ಜಪಾನ್ನ ರಾಜ ಆಗಿದ್ದಾರೆ. ಸೊ ಅಂದಿನ ಸಂದರ್ಭದಲ್ಲಿ ಜಪಾನ್ನ ರಾಜ ಆಗಿದ್ದಂತಹ ಅಕಿಹಿಟೋ ಅವರು ಇದಕ್ಕೆ ಈ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. ವಿಶೇಷ ಅಂತ ಹೇಳಿದ್ರೆ ಅಕಿಹಿಟೋ ಅವರು ಆ ಸಂದರ್ಭದಲ್ಲಿ ಭಾರತಕ್ಕೆ ಹನಿಮೂನ್ಗಾಗಿ ಬಂದಿದ್ರು, ಮಧುಚಂದ್ರಕ್ಕಾಗಿ ಭಾರತಕ್ಕೆ ಬಂದಿದ್ರು. ಬಹಳ ವಿಶೇಷ, ಭಾರತಕ್ಕೂ ಕೂಡ ಹನಿಮೂನಿಗೆ ಬರ್ತಾರೆ ಅಂತೇಳಿ. ಸೊ ಅವರು ಬಂದಾಗ ಅಕಿಹಿಟೋ ಅವರು ಈ ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಸೊ ಗೋಪಾಲಕೃಷ್ಣ ಗಾಂಧಿ ಅವರ ಫೋಟೋವನ್ನು ಕೂಡ ನೋಡ್ಬಿಡಿ. ಇವರು ಕೂಡ ಫಾರ್ಮರ್ IAS ಆಫೀಸರ್ ಆಗಿದ್ದವರು, ಫಾರ್ಮರ್ ಗವರ್ನರ್ ಕೂಡ. ಆ್ಯಂಡ್ ಇವರು ಅಕಿಹಿಟೋ, ನಾನೇನು ಈಗ ಅಕಿಹಿಟೋ ಅವ್ರ ಬಗ್ಗೆ ಮಾತಾಡಿದೆ. ಇವರು ಭಾರತಕ್ಕೆ ಬಂದಾಗ, ತಮ್ಮ ಪತ್ನಿಯ ಜೊತೆ ಬಂದಾಗ ಈ ಒಂದು ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಬಟ್ ಈಗ ಇವರ ಪುತ್ರ ನರುಹಿಟೋ ಅವರು ಜಪಾನ್ನ ಸಾಮ್ರಾಟ ಅಥವಾ ಎಂಪರರ್ ರಾಜ ಆಗಿದ್ದಾರೆ. ಆ್ಯಂಡ್ ಇಂಟರ್ನ್ಯಾಷನಲ್ ಕಮಿಷನ್ ಆಫ್ ಜ್ಯೂರಿಸ್ ಕಾಣಿಸ್ತಾ ಇದೆ ನಿಮಗೆ ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು. ICJ, ಭಾಳ ಜನ ICJ ಅಂದ ತಕ್ಷಣ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದ್ಕೊಂಡ್ಬಿಡ್ತೀರಾ. ದ ಹೇಗ್, ನೆದರ್ಲ್ಯಾಂಡ್ನಲ್ಲಿ ಕಂಡುಬರ್ತಕ್ಕಂತಹ ದ ಹೇಗ್ನಲ್ಲಿ ಅದರ ಕೇಂದ್ರ ಕಚೇರಿ ಕಂಡುಬರುತ್ತೆ. ಇತ್ತೀಚಿನ PC ಪರೀಕ್ಷೆಗಳು ಕೂಡ ಕೇಳಿದ್ರು, ಹಂಗೆ ಅನ್ಕೊಂಡ್ಬಿಡ್ತೀರಾ. ಬಟ್ ಖಂಡಿತ ತಪ್ಪು. ಈ ICJ ನಾನು ಮಾತಾಡ್ತಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಕಮಿಷನ್ ಆಫ್ ಜ್ಯೂರಿಸ್. ಇದೇನು ವಿಶ್ವಸಂಸ್ಥೆಯ ಸಂಘಟನೆ ಅಲ್ಲ, ಬದಲಾಗಿ ಒಂದು ಖಾಸಗಿ ಒಂದು NGO, ಸರ್ಕಾರೇತರ ಸಂಸ್ಥೆ, ಮಾನವ ಹಕ್ಕುಗಳ ಪರವಾಗಿ ಹೋರಾಟ ಮಾಡ್ತಾ ಇರುತ್ತೆ. ಆ್ಯಂಡ್ ಇವರು ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕ ಭಾರತ ಸರ್ಕಾರ FCRA ಕಾಯ್ದೆಗೆ ತಂದಂತಹ ಒಂದು ತಿದ್ದುಪಡಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೇಸಿಕಲಿ ICJಯಲ್ಲಿ ಸುಮಾರು 60 ಜನ ಎಮಿನೆಂಟ್ ಜ್ಯೂರಿಸ್ ಅಥವಾ ಖ್ಯಾತನಾಮ ಈ ನ್ಯಾಯವಾದಿಗಳಿರ್ತಾರೆ. ಅವರು ಮಾನವ ಹಕ್ಕುಗಳ ಪರವಾಗಿ ಹೋರಾಟವನ್ನು ಮಾಡ್ತಾರೆ. ಒಂದು NGO, ನಾನ್ ಗೌರ್ಮೆಂಟ್ ಸರ್ಕಾರೇತರ ಸಂಸ್ಥೆ ಇದು, ICJ ಇಂಟರ್ನ್ಯಾಷನಲ್ ಕಮಿಷನ್ ಆಫ್ ಜ್ಯೂರಿಸ್ ಅಂತೇಳಿ. ಇದು ಸ್ವಿಟ್ಜರ್ಲೆಂಡ್ನ ಜೆನಿವಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿರುತ್ತೆ. ಕೆಳಭಾಗದಲ್ಲಿ ಮತ್ತೊಂದು ಸುದ್ದಿ ಕಾಣಿಸ್ತಾ ಇದೆ. 51st ಎಡಿಷನ್ ಆಫ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಫ್ ಇಂಡಿಯಾ, IFFI. ನೋಡಿ, ನಿಮಗೆ ಕಳೆದ ವಾರದ ವಿಡಿಯೋವನ್ನು ಮಾಡಬೇಕಾದ್ರೆ ನಾನು ಪ್ರಪಂಚದ 3 ಪ್ರಮುಖ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳು, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಮೊದಲನೇದ ಅತ್ಯಂತ ಹಳೆಯದಾಗಿ ವೆನೈಸ್ನಲ್ಲಿ ಕಂಡುಬರುತ್ತೆ. ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ, 1903ಯಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ್ದು. ಕಳೆದ ವಾರದ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಇಟಲಿಯ ವೆನೈಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಅದೇ ರೀತಿ ಫ್ರಾನ್ಸ್ನ ಕ್ಯಾನೆಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕಂಡುಬರುತ್ತೆ. ಅದೇ ರೀತಿ ಜರ್ಮನಿಯ ಬರ್ಲಿನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕಂಡುಬರುತ್ತೆ. ಸೊ ಇವು ಪ್ರಪಂಚದ ಅತ್ಯಂತ ಪ್ರಮುಖ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳು. ಅದೇ ರೀತಿ ಭಾರತದಲ್ಲೂ ಕೂಡ ಒಂದು ಚಲನಚಿತ್ರೋತ್ಸವ ಪ್ರಸಿದ್ಧವಾಗಿದೆ. ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ, IFFI. ಇದನ್ನು ಗೋವಾದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾ ಇತ್ತು. ಬಟ್ ಈ ವರ್ಷ ಕೂಡ ಇದ್ದದು 1952ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ನಮ್ಮ ಸರ್ಕಾರಿ ಪ್ರಾಯೋಜಿತ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅವರು ಈ ಒಂದು ಚಲನಚಿತ್ರೋತ್ಸವವನ್ನು ಆರ್ಗನೈಸ್ ಮಾಡ್ತಾರೆ. ಬಟ್ ಈ ಬಾರಿಯ IFFI ಗೋವಾದಲ್ಲಿ ನಡಿಬೇಕಾಗಿತ್ತು. ಬಟ್ ಅದನ್ನು 2021ನೇ ಇಸ್ವಿಗೆ ಪೋಸ್ಟ್ಪೋನ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಬಿಕಾಸ್ ಆಫ್ ಕೊರೋನಾ ವೈರಸ್. ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಕೆಳಭಾಗದಲ್ಲಿ ಹ್ಯಾರೋಲ್ಡ್ ಎವನ್ಸ್ ನೋಟ್ ಮಾಡ್ಕೊಳ್ಳಿ. ಒಬ್ಬ ಪ್ರಖ್ಯಾತ ಜರ್ನಲಿಸ್ಟ್, ಪ್ರಖ್ಯಾತ ಪತ್ರಿಕೋದ್ಯಮಿ, ಪತ್ರಕರ್ತ ಹ್ಯಾರೋಲ್ಡ್ ಇವನ್ಸ್. ಕೇಳ್ತಾರೆ ಪರೀಕ್ಷೆಯಲ್ಲಿ, ಇತ್ತೀಚೆಗಷ್ಟೇ ನಿಧನ ಹೊಂದಿದಂತಹ ಹ್ಯಾರೋಲ್ಡ್ ಎವನ್ಸ್ ಯಾವ ರಂಗಕ್ಕೆ ಸಂಬಂಧಪಟ್ಟಿದಂಥ ಒಬ್ಬ ಖ್ಯಾತ ಪತ್ರಕರ್ತ, ಒಬ್ಬ ಖ್ಯಾತ ಜರ್ನಲಿಸ್ಟ್. ರಿಯೂಟರ್ಸ್ ಸೇರಿದಂಥ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳಿಗೆ ಅವರು ಸಂಪಾದಕರಾಗಿದ್ದರು. ಬ್ರಿಟಿಷ್ ಅಮೆರಿಕನ್ ಮೀಡಿಯಾ ಒಬ್ಬ ಜರ್ನಲಿಸ್ಟ್ ಅಂತ ಕರೀಬಹುದು. ಸೊ ಹ್ಯಾರೋಲ್ಡ್ ಇವನ್ಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ಸುದ್ದಿ ಹೇಳುತ್ತೆ, ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, MDSL. ಎಲ್ಲರೂ ಬರ್ಕೋಬೇಕಾಗುತ್ತೆ. ಮಸ್ಗಾವ್ ಡಾಕ್ಯಾರ್ಡ್ ಡಾಕ್ ಶಿಪ್ ಬಿಲ್ಡರ್ಸ್ ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ನೌಕಾಪಡೆಗೆ ಮತ್ತು ನಮ್ಮ ಭಾರತೀಯ ಕರಾವಳಿ ಕಾವಲು ಪಡೆ, ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಬೇಕಾದಂತಹ ಹಲವಾರು ಜಲಾಂತರ್ಗಾಮಿಗಳು, ಸಬ್ಮಿರಿನ್ಸ್ ಇರಬಹುದು, ವಾರ್ ಶಿಪ್ಸ್ ಇರಬಹುದು, ಅಂದರೆ ನಾವೇನು ಯುದ್ಧ ನೌಕೆಗಳಂತ ಕರಿತೀವಿ, ಅವುಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಸಂಸ್ಥೆಯನ್ನು ನಾವು ಮಜ್ಗಾವ್ ಅಥವಾ ಮಡ್ಗಾವ್ ಅಂತ ಕರಿಬಹುದು. ಮಜ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂತ ಕರಿತೀವಿ. ಇದೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿದೆ. ಒಂದು ಡಿಫೆನ್ಸ್ PSU,
PSU ಅಂದರೆ ರಕ್ಷಣಾ ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಆಗಿದೆ. ಆ್ಯಂಡ್ ಇದನ್ನು ನಾವು ಶಿಪ್ ಬಿಲ್ಡರ್ ಟು ದ ನೇಷನ್ ಅಂತ ಕರಿತೀವಿ. ಬರ್ಕೋಬೇಕಾಗುತ್ತೆ, ಕೆಳಗೆ ಕೇಳ್ಬೋದು ಪರೀಕ್ಷೆಯಲ್ಲಿ. ಶಿಪ್ ಬಿಲ್ಡರ್ ಟು ದ ನೇಷನ್ ಅಂತೇಳಿ ಕೆಳಗಿನ ಯಾವ ಒಂದು ಹಡಗು ಕಟ್ಟೆಯನ್ನು ಕರೆಯಲಾಗುತ್ತೆ, ಹಡಗು ನಿರ್ಮಾಣ ಸಂಸ್ಥೆಯನ್ನು ಕರೆಯಲಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರಿ ಒಡೆತನದ ಒಂದು ಡಿಫೆನ್ಸ್ PSU ಆಗಿರ್ತಕ್ಕಂತಹ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅನ್ನು ಕರೆಯಲಾಗುತ್ತೆ. ಶಿಪ್ ಬಿಲ್ಡರ್ ಟು ದ ನೇಷನ್ ಅಂತ ಹೇಳಿದ್ರೆ ದೇಶಕ್ಕೆ ಹಡಗನ್ನು ನಿರ್ಮಾಣ ಮಾಡತಕ್ಕಂಥವ್ರು ಅಂತೇಳಿ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಮುಂಬೈ ಸಮೀಪದ ಮಜ್ಗಾಂವ್ನಲ್ಲಿ ಕಂಡು ಬರುತ್ತೆ. ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್. ಇವ್ರ ಬಗ್ಗೆ ಸ್ವಲ್ಪ ನ್ಯೂಸ್ ಬರ್ತದೆ, ಬಿಕಾಸ್ ಇವರು ಇತ್ತೀಚೆಗಷ್ಟೇ ಷೇರುಪೇಟೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನಾವೇನು ಶೇರ್ ಮಾರ್ಕೆಟ್ ಅಂತ ಕರಿತೀವಿ, ಶೇರ್ ಮಾರ್ಕೆಟ್ಗೆ ಈ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅವರು ಬಂದಿದ್ದಾರೆ. ಅಲ್ಲಿ IPO ಅಂತೇಳಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಬರುತ್ತೆ. ನೀವು ಸ್ವಲ್ಪ ಎಕನಾಮಿಕ್ಸ್ನಲ್ಲಿ ಡೀಪ್ ಆಗಿ ಹೋದರೆ ಇದೆಲ್ಲ ಸಿಗ್ತಾ ಹೋಗುತ್ತೆ ನಿಮಗೆ. ಅಲ್ಲಿ ರೈಟ್ಸ್ ಇಶ್ಯೂ ಇರಬಹುದು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಇರಬಹುದು, ಅದೇ ರೀತಿ ನೆಗೋಷಿಯೇಷನ್ಸ್ ಇರಬಹುದು. ಈಗ ಬೇರೆ ಬೇರೆ ರೀತಿಯಲ್ಲಿ ಅವರು ಶೇರ್ಗಳನ್ನು ಮಾರಾಟ ಮಾಡಬಹುದು. ಸೊ ಈಗ ಪ್ರಪ್ರಥಮ ಬಾರಿಗೆ MDSL ಅವರು ಶೇರನ್ನು ಷೇರುಪಡಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ, ಏನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ನ ಮೂಲಕ. ಸೊ ಅದನ್ನು ನೋಟ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಮಜ್ಗಾಂವ್ ಅಂತಕ್ಕಂತಹದ್ದು ಮುಂಬೈ ಅಂತ ಹೇಳಿದ್ರೆ ಅದೊಂದು ದ್ವೀಪ, ನಿಮಗೆ ಗೊತ್ತಿದೆ, ಮಾಯಾನಗರಿ ಮುಂಬೈ ದ್ವೀಪಗಳಿಂದ ಆವೃತವಾಗಿರ್ತಕ್ಕಂತಹದ್ದು. ಅಲ್ಲಿ 7 ದ್ವೀಪಗಳು ಬರುತ್ತೆ, ಅದರಲ್ಲಿ ಒಂದು ದ್ವೀಪವನ್ನು ನಾವು ಮಜ್ಗಾಂವ್ ಅಂತ ಕರಿತೀವಿ. ಅಲ್ಲಿ ನಮಗೆ ಈ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಕಂಡು ಬರುತ್ತೆ. ದೇಶಕ್ಕೆ ಅವರು ಈ ಹಡಗುಗಳನ್ನ ತಯಾರು ಮಾಡಿ ಕೊಡ್ತಾರೆ. ಹಾಗೆ ಅವ್ರನ್ನ ಶಿಪ್ ಬಿಲ್ಡರ್ ಟು ದ ನೇಷನ್ ಅಂತ ಕರೆಯಲಾಗುತ್ತೆ. ಇತ್ತೀಚೆಗಷ್ಟೇ ಅವರು ಷೇರುಪೇಟೆಯಿಂದ ಎಂಟರ್ ಆಗಿದ್ದಾರೆ. ಪರೀಕ್ಷೆ ಕೇಳಬಹುದು, ಇತ್ತೀಚೆಗಷ್ಟೇ ನಮ್ಮ ಸರ್ಕಾರಿ ಒಡೆತನದ ಪ್ರಸಿದ್ಧ ಹಡಗು ನಿರ್ಮಾಣ ಸಂಸ್ಥೆ ಷೇರುಪೇಟೆಗೆ ಎಂಟ್ರಿ ಆಯಿತು, ಷೇರುಪೇಟೆಗೆ ಪ್ರವೇಶವನ್ನು ಕೊಡ್ತು. ಅದರ ಹೆಸರೇನು ಅಂತ ಹೇಳಿದ್ರೆ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್. ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಮುಂಬೈ ಸಮೀಪದಲ್ಲಿ ಬರುತ್ತೆ, ಮಜ್ಗಾಂವ್ನಲ್ಲಿ. ಅದೇ ರೀತಿ ಕೆಳಭಾಗದಲ್ಲಿ ನೋಡ್ತೀರಾ, ಕ್ರಿಕೆಟ್ಗೂ ಕೂಡ ಒಂದು ಅತಿ ದೊಡ್ಡ ಲಾಸ್ ಅಂತ ಹೇಳ್ಬೋದು, ನಷ್ಟ ಅಂತ ಹೇಳ್ಬೋದು. ಪ್ರಸಿದ್ಧ ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರ ಮತ್ತು ಪ್ರಸಿದ್ಧ ಕಾಮೆಂಟೇಟರ್, ವೀಕ್ಷಕ ವಿವರಣೆಗಾರ ಡೀನ್ ಜೋನ್ಸ್ ಅವರು ಮೃತಪಟ್ಟಿದ್ದಾರೆ. ಹಠಾತ್ ಅವರು ಭಾರತದಲ್ಲಿ ಅವರು ಏನು ನಮ್ಮ IPL ವೀಕ್ಷಕ ವಿವರಣೆಗಾಗಿ ಬಂದಿದ್ರು, ಕಮೆಂಟ್ರಿಗೋಸ್ಕರ ಬಂದಿದ್ರು. ಅವರು ಹಠಾತ್ ನಿಧನವನ್ನು ಕೂಡ ಹೊಂದಿದ್ದಾರೆ. ಸೊ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. 1987ನೇ ಇಸ್ವಿಯಲ್ಲಿ ಆಸ್ಟ್ರೇಲಿಯಾ ಏನು ವಿಶ್ವಕಪ್ಪನ್ನು ಜಯಿಸಿದ್ದೆ, ಆಲನ್ ಬಾರ್ಡರ್ ನೇತೃತ್ವದ ಆಸ್ಟ್ರೇಲಿಯಾ ತಂಡ ವಿಶ್ವಕಪ್ಪನ್ನು ಜಯಿಸಿದ್ದೆ. ಆ ಒಂದು ವಿಶ್ವಕಪ್ ವಿಜೇತ ತಂಡದ ಸದಸ್ಯರಾಗಿದ್ದರು ಈ ಡೀನ್ ಜೋನ್ಸ್ ಅವರು. ಪರೀಕ್ಷೆ ಖಂಡಿತ ಕೇಳಬಹುದು. ಖ್ಯಾತ ವಿಶ್ಲೇಷಣೆಗಾರ, ವೀಕ್ಷಕ ವಿವರಣೆಗಾರ ಕೂಡ ಆಗಿದ್ದರು. ಆ್ಯಂಡ್ ಒಬ್ಬ ಆಲ್ರೌಂಡರ್ ಕೂಡ ಆಗಿದ್ದರು. ಫೀಲ್ಡಿಂಗ್, ಬ್ಯಾಟಿಂಗ್ ಎಲ್ಲವನ್ನೂ ಕೂಡ, ಬೌಲಿಂಗನ್ನು ಕೂಡ ಮಾಡ್ತಾ ಇದ್ರು. ಆ್ಯಂಡ್ ಹಾಗಾಗಿ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಷ್ಟೇ ಅವರು ಸ್ವಲ್ಪ ಕಾಂಟ್ರವರ್ಸಿಗೂ ಕೂಡ ಒಳಗಾಗಿದ್ರು, ವಿವಾದಕ್ಕೂ ಕೂಡ ಒಳಗಾಗಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ಹಿಂದೊಮ್ಮೆ ಮ್ಯಾಚ್ ನಡಿಬೇಕಾದ್ರೆ ದಕ್ಷಿಣ ಆಫ್ರಿಕಾದ ಆರಂಭಿಕ ಆಟಗಾರ ಹಶೀಮ್ ಆಮ್ಲಾ ಏನಿದ್ದಾರೆ, ಹಶೀಮ್ ಆಮ್ಲಾ ಅವರು ದೊಡ್ಡದಾದಂತಹ ಗಡ್ಡವನ್ನು ಕೂಡ ಬಿಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಹಶೀಮ್ ಆಮ್ಲಾ ಅವ್ರನ್ನ ಟೆರರಿಸ್ಟ್, ಭಯೋತ್ಪಾದಕ ಅಂತ ಹೇಳಿ ಇವರು ಕರೆದ್ಬಿಟ್ಟಿದ್ರು. ಸೊ ಹಾಗಾಗಿ ಸಾಕಷ್ಟು ಒಂದು ರೇಸಿಸಮ್ ಅಂತ ಹೇಳಿ, ರೇಸಿಸ್ಟ್ ಆಗಿ ಬಿಹೇವ್ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ವಿವಾದವನ್ನು ಹುಟ್ಟಾಕಿತ್ತು. ಸಾಕಷ್ಟು ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಅದು ಇನ್ಫೇಮಸ್ ಆಗಿತ್ತು. ಸೊ ಹಾಗಾಗಿ ಡೀನ್ ಜೋನ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ಕಾಮೆಂಟ್ರಿಗಳು ನೋಡಿರ್ತೀರ ನೀವು. IPL ಇರಬಹುದು, ಟೆಸ್ಟ್ ಮ್ಯಾಚಸ್ ಇರಬಹುದು, ಒನ್ ಡೇ ಇಂಟರ್ನ್ಯಾಷನಲ್ ಎಲ್ಲ ಕಡೆ ಅವರು ಕಾಮೆಂಟ್ರಿಗೆ ಕಾಯಂ ಒಬ್ಬ ವ್ಯಕ್ತಿಯಾಗಿ ಬರ್ತಾ ಇದ್ರು, ಡೀನ್ ಜೋನ್ಸ್, ಆಸ್ಟ್ರೇಲಿಯಾ. ಆ್ಯಂಡ್ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಇದು ಕೂಡ ನಮ್ಮ ಭಾರತೀಯ ಸಂಗೀತ ಲೋಕಕ್ಕೆ ಅತ್ಯಂತ ದೊಡ್ಡ ನಷ್ಟ, ತುಂಬಲಾರದಂತಹ ನಷ್ಟ. ಪ್ರಖ್ಯಾತ ಗಾಯಕ, ಹಲವಾರು ಪ್ರಶಸ್ತಿಗಳ ವಿಜೇತ SP ಬಾಲಸುಬ್ರಹ್ಮಣ್ಯಂ, SPB ಅವರು ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸಿದ್ದಾರೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಅವರು ಸಾಕಷ್ಟು ಗಂಭೀರವಾದಂತಹ ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ದರು. ಆ್ಯಂಡ್ ಕಡೆಗೂ ನಿನ್ನೆ ಅವರು ಚೆನ್ನೈ ನಗರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. 74 ವರ್ಷ ವಯಸ್ಸಾಗಿದ್ದು. ಸುಮಾರು 40,000 ಹಾಡುಗಳನ್ನ ಅವ್ರು ಹಾಡಿದ್ರು. ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. 40,000 ಸಾಂಗ್ಸ್ ಅಂತ ಹೇಳಿದ್ರೆ ಅದು ಅನ್ಬಿಲೀವೇಬಲ್. ಸುಮಾರು 16 ಭಾಷೆಗಳಲ್ಲಿ ಇವರು ಹಾಡುಗಳನ್ನ ಹೇಳಿದ್ರು. ಸೊ ಇಂತಹ ಗಾಯಕ SPB ಅವರು ಇನ್ನಿಲ್ಲ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ಇವರು ಬೇಸಿಕಲಿ 1946ನೇ ಇಸ್ವಿಯಲ್ಲಿ ಜನಿಸಿದ್ರು. ಇವರು ಹುಟ್ಟಿದ್ದು ತಮಿಳುನಾಡಿನ ತಿರುವಳ್ಳೂರು ಡಿಸ್ಟಿಕ್ನಲ್ಲಿ. ಬಟ್ ಆದರೂ ಕೂಡ ಮೂಲತಃ ಒಂದು ತೆಲುಗು ಕುಟುಂಬಕ್ಕೆ ಸೇರಿದವರು, ನೆಲ್ಲೂರು ಮೂಲದ ತೆಲುಗು ಕುಟುಂಬಕ್ಕೆ ಸೇರಿದ್ರು. ಬಟ್ ತಮಿಳುನಾಡಿನಲ್ಲಿ ಜನಿಸಿದ್ರು. ಆ್ಯಂಡ್ 2001ನೇ ಇಸ್ವಿಯಲ್ಲಿ ಪದ್ಮಶ್ರೀಯನ್ನು ಪಡಿತಾರೆ. 2011ನೇ ಇಸ್ವಿಯಲ್ಲಿ ಪದ್ಮಭೂಷಣ ಪಡಿತಾರೆ. ನೋಡಿ, ಇತ್ತೀಚೆಗಷ್ಟೇ ಒಬಿಚೂರಿ ಏನು ಇತ್ತೀಚೆಗಷ್ಟೇ ಮೃತಪಟ್ಟಿರ್ತಾರೆ, ನಿಧನರಾಗಿರ್ತಾರೆ. ಅಂತಹ ಗಣ್ಯ ವ್ಯಕ್ತಿಗಳ ನೀವು ಸಾಧನೆಗಳ ಕುರಿತಾಗಿ ಅವರ ಒಂದು ಡೀಟೇಲ್ಸ್ ಇನ್ಫಾರ್ಮೇಷನ್ ನೀವು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿನೇ ಇವಾಗ ನಾವು ಸುರೇಶ್ ಅಂಗಡಿ ಇರಬಹುದು, B ನಾರಾಯಣ ರಾವ್ ಇರಬಹುದು, ಅದೇ ರೀತಿ SP ಬಾಲಸುಬ್ರಹ್ಮಣ್ಯಂ ಇರಬಹುದು, ಅಥವಾ ಡೀನ್ ಜೋನ್ಸ್ ಇರಬಹುದು, ಇವರೆಲ್ಲರ ಬಗ್ಗೆ ನಾವು ಡಿಸ್ಕಸನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. 40,000 ಹಾಡುಗಳನ್ನು ಇವರು ಹಾಡಿದರು. ಅದೇ ರೀತಿ 16 ಭಾಷೆಗಳಲ್ಲಿ ಕೂಡ ಇವರು ಕೆಲಸವನ್ನು ಮಾಡಿದರು. ಆ್ಯಂಡ್ ಕೆಳಗೆ ನೋಡ್ತಾ ಇದ್ದೀರಾ, ಇವರು ಸುಮಾರು 6 ಬಾರಿ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಿದ್ದಾರೆ. 6 ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ಸ್. ಸೊ ಅದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಇವೆಲ್ಲವೂ ಕೂಡ ಪರೀಕ್ಷೆಯಲ್ಲಿ ಉಂಟಾಗಬಹುದು ಪ್ರಶ್ನೆಗಳು. ಆ್ಯಂಡ್ ಈಗ ನಾವು ಸ್ವಲ್ಪ ಈ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಆಗಲೇ ನಿಮಗೆ ನಾನು ಇಂಡಿಯನ್
ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ IFFI ಬಗ್ಗೆ ಮಾತಾಡಿದೆ, ಗೋವಾದಲ್ಲಿ ಇರಬೇಕು ಅಂತೇಳಿ. ಇದನ್ನ ಆರ್ಗನೈಸ್ ಮಾಡೋದು ಸರ್ಕಾರ ಅಂತ ಹೇಳಿದ್ರೆ ಯಾರಪ್ಪ ಆರ್ಗನೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ಸ್. ಸೊ ನಮ್ಮ ಭಾರತೀಯ ಸರ್ಕಾರದ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ಸ್ IFFI ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಅವರು ಆರ್ಗನೈಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ರಾಷ್ಟ್ರೀಯ ಪುರಸ್ಕಾರಗಳನ್ನ ಕೂಡ ಕೊಡ್ತಾರೆ. ಏನು ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಇರುತ್ತೆ, ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಇರುತ್ತೆ, ಬೇರೆ ಬೇರೆ ಸಿನಿಮಾಗಳಿಗೆ, ಬೇರೆ ಬೇರೆ ಆ್ಯಕ್ಟರ್ಗಳಿಗೆ, ಆ್ಯಕ್ಟ್ರೆಸಸ್ಗಳಿಗೆ, ಗಾಯಕರಿಗೆ ಆ ಒಂದು ಅವಾರ್ಡನ್ನು, ಪ್ರಶಸ್ತಿಯನ್ನು ಪುರಸ್ಕಾರ ಮಾಡ್ತಕ್ಕಂತಹದ್ದು ನಮ್ಮ ಕೇಂದ್ರ ಸರ್ಕಾರದ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ಸ್. ಇವರೇ ಈ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಕೂಡ ಆರ್ಗನೈಸ್ ಮಾಡ್ತಾರೆ, ಜೊತೆಗೆ ಈ ರಾಷ್ಟ್ರೀಯ ಪುರಸ್ಕಾರಗಳನ್ನು ಕೂಡ ಕೊಡ್ತಾರೆ. ಇವರು ಕೊಡ್ತಕ್ಕಂತಹ ಪುರಸ್ಕಾರಗಳಲ್ಲಿ 6 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕ, ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಅನ್ನುವಂತಹ ಪ್ರಶಸ್ತಿಯನ್ನು ನಮ್ಮ SPB ಅವರು ಪಡೆದುಕೊಂಡಿದ್ರು. ಆ್ಯಂಡ್ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ, ಈ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ಸ್ ಅಂತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್, ಮಾಹಿತಿ ಮತ್ತು ಪ್ರಸಾರಣ ಇಲಾಖೆ ಏನಿದೆ, ಪ್ರಸಕ್ತವಾಗಿ ಪ್ರಕಾಶ್ ಜಾವಡೇಕರ್ ಅವರು ಅದರ ಮಿನಿಸ್ಟರ್ ಆಗಿದ್ದಾರೆ. ಸೊ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಡಿಯಲ್ಲಿ ಕಂಡುಬರುತ್ತೆ. ಅದೇ ಭಾಗದಲ್ಲಿ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ಗ್ರಾಮ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಆಕ್ಟ್ 1993. ನೋಡಿ, ವೆರಿ ಇಂಪಾರ್ಟೆಂಟ್. 1992ನೇ ಇಸ್ವಿಯಲ್ಲಿ ನಮ್ಮ ಭಾರತೀಯ ಸಂವಿಧಾನಕ್ಕೆ 73 ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿಯನ್ನು ತರಲಾಗುತ್ತೆ. ತಿದ್ದುಪಡಿಯನ್ನು ತಂದುಬಿಟ್ಟು ಪಂಚಾಯತಿ ಮತ್ತು ಮುನ್ಸಿಪಾಲಿಟಿಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂವಿಧಾನಿಕ ಸ್ಟೇಟಸ್ ಅನ್ನು ಕೊಡಲಾಗುತ್ತೆ. ಇದಾದ ಮೇಲೆ 1 ವರ್ಷದ ಅವಧಿ ಒಳಗಾಗಿ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆದಂತಹ ಈ ಪಂಚಾಯತ್ ರಾಜ್ ಬಿಲ್ಲನ್ನು ತರಬೇಕು, PR ಬಿಲ್ಲನ್ನು ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆ ಒಂದು ಬಿಲ್ಲಲ್ಲಿ ಹೇಳಿರುತ್ತೆ, ಆ ಒಂದು ಕಾಯ್ದೆಯಲ್ಲಿ ಹೇಳಿರುತ್ತೆ. ಸೊ ಅದರ ಅಡಿಯಲ್ಲಿ 1993ಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅನ್ನುವಂತಹ ಕಾಯ್ದೆಯನ್ನು ತರುತ್ತೆ 1993ಯಲ್ಲಿ. ಈಗ ಅದಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಲಾಗಿದೆ. ಸೊ ಆ ತಿದ್ದುಪಡಿಯನ್ನು ನೋಡ್ತಾ ಹೋಗೋಣ. 2 ಪ್ರಮುಖವಾದ SPB ಅವರ ಒಂದು ಫೋಟೋ ಕೂಡ ಆಗಿದೆ. ಒಂದು ನಮನವನ್ನು ಅವರಿಗೆ ಸಲ್ಲಿಸ್ತಾ ನಾವು ಮುಂದಿನ ಒಂದು ಸ್ಲೈಡ್ನ ಹೋಗೋಣ. ಸೊ ಅಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು 2 ತಿದ್ದುಪಡಿಗಳು ಏನೇನಪ್ಪ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿರ್ಬಹುದು, ಉಪಾಧ್ಯಕ್ಷರಿರ್ಬಹುದು, ಅದೇ ರೀತಿ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಲ್ಲಿದ್ದಂತಹ ಅಧ್ಯಕ್ಷರು, ಉಪಾಧ್ಯಕ್ಷರಿರ್ಬಹುದು, ಅವರ ಅವಧಿ, ಅವರ ಒಂದು ಟೆನ್ಯೂರ್ 5 ವರ್ಷಗಳ ಕಾಲ ಇರ್ತಿತ್ತು. 60 ಮಂತ್ಸ್ ಅಥವಾ 5 ವರ್ಷಗಳ ಕಾಲ ಇರ್ತಿತ್ತು. ಈಗ ಅದನ್ನ ಕೆಳಗಿಳಿಸ್ಬಿಟ್ಟು 30 ತಿಂಗಳಿಗೆ ಲಿಮಿಟ್ ಮಾಡಲಾಗಿದೆ. ಸೊ ಇನ್ಮುಂದೆ ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೇವಲ 2.5 ವರ್ಷಗಳು, ಅಂದರೆ 30 ತಿಂಗಳ ಅವಧಿಗೆ ಮಾತ್ರ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರಾಗಿ ಮುಂದುವರಿತಾರೆ. ಅದಾದ್ಮೇಲೆ ಹೊಸ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನೇಮಕ ಮಾಡ್ಕೋಬೇಕಾಗುತ್ತೆ. ಈ ಒಂದು ತಿದ್ದುಪಡಿಯನ್ನ ಕರ್ನಾಟಕ ಗ್ರಾಮ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಆಕ್ಟ್ 1993 ಅಡಿಯಲ್ಲಿ ಜಾರಿಗೆ ತರಲಾಗಿದೆ. ವೆರಿ ಇಂಪಾರ್ಟೆಂಟ್. ಸೊ ಕೇಳ್ತಾರೆ ಪರೀಕ್ಷೆಯಲ್ಲಿ ಎಷ್ಟು ಅವಧಿ ಪ್ರಸಕ್ತವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಕಾರ್ಯಾವಧಿ ಎಷ್ಟು ಅಂತ ಹೇಳಿದ್ರೆ 2.5 years ಅಂತ ಹೇಳ್ಬಹುದು. ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಬರುತ್ತೆ. ಸೊ ಅದಕ್ಕೆ ಮುಂಚೆನೇ ಈ ಒಂದು ಬಿಲ್ಲನ್ನು ಕೂಡ ಪಾಸ್ ಮಾಡಿಕೊಳ್ಳಲಾಗಿದೆ. ಅಂಡ್ ಅಷ್ಟೆಲ್ಲ ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಿಕ್ಕೆ ಕೂಡ ಇದುವರೆಗೂ ಕೂಡ 30 ತಿಂಗಳ ಕಾಲ ಕಾಯಬೇಕಾಗಿತ್ತು. 2.5 ವರ್ಷಗಳವರೆಗೂ ಕೂಡ ನಾವು ವಿರೋಧ ಪಕ್ಷದವರು ಅವಿಶ್ವಾಸ ನಿರ್ಣಯವನ್ನು, ನೋ ಕಾನ್ಫಿಡೆನ್ಸ್ ಮೋಷನನ್ನು ಮಂಡನೆ ಮಾಡೋಂಗಿರಲಿಲ್ಲ. ಬಟ್ ಈಗ 15 ತಿಂಗಳಿಗೆ ಇಳಿಸಿದಂಗಾಗಿದೆ. ಸೊ ಸುಮಾರು 1 ವರ್ಷ 3 ತಿಂಗಳಲ್ಲೇ ಅವರು ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬಹುದು. ಸೊ ಅವರ ಕಾಲಾವಧಿ ಕೇವಲ 30 ತಿಂಗಳು ಮಾತ್ರ ಆಗಿರುತ್ತೆ. ಆ್ಯಂಡ್ ಈ ಒಂದು ತಿದ್ದುಪಡಿಯನ್ನು KS ಈಶ್ವರಪ್ಪ ಅವರು ಸಾಕಷ್ಟು ಪ್ರಮೋಟ್ ಮಾಡ್ತಾ ಇದ್ರು. ನಮ್ಮ ಶಿವಮೊಗ್ಗ ನಗರ ವಿಧಾನಸಭಾ ಸದಸ್ಯರಾಗಿದ್ದಾರೆ KS ಈಶ್ವರಪ್ಪ ಅವರು ಪ್ರಸಕ್ತವಾಗಿ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಕೂಡ ಆಗಿದ್ದಾರೆ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಮಿನಿಸ್ಟರ್. ಸೊ ಹಾಗಾಗಿ ಅವರು ಈ ಒಂದು ಬಿಲ್ಲನ್ನು, ಮಸೂದೆಯನ್ನು ಮಂಡನೆ ಮಾಡಿದರು. ಆ್ಯಂಡ್ ಕೆಳಭಾಗದಲ್ಲಿ ಅಗಸ್ತ್ಯೇಶ್ವರ ಲಿಂಗಕ್ಕೆ ಸಂಬಂಧಪಟ್ಟಂಥ ಒಂದು ಕಾಂಟ್ರವರ್ಸಿ ನಡೀತಾ ಇದೆ. ಅದು ಸದ್ಯದ ಮಟ್ಟಿಗೆ ಅಷ್ಟೇನು ಪ್ರಮುಖ ಅಲ್ಲ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಮುಂದಿನ ಒಂದು ಕಂಟೆಂಟ್ ನೋಡ್ತಾ ಹೋಗೋಣ. ನೋಡಿ, ಇದು ನಿನ್ನೆ ಇವತ್ತು ಮತ್ತೊಂದು ಸುದ್ದಿ ಬಂದಿದೆ. ಇವತ್ತಿನ ಲೇಟೆಸ್ಟ್ ಸುದ್ದಿ ಅದೇನಪ್ಪ ಅಂತ ಹೇಳಿದ್ರೆ, ವೋಡಾಫೋನ್ ಗ್ರೂಪ್. ವೋಡಾಫೋನ್ ಅಂದರೆ ನಮಗೆಲ್ಲ ಗೊತ್ತಿರೋ ರೀತಿ ಇತ್ತೀಚೆಗಷ್ಟೇ ಐಡಿಯಾ ಜೊತೆ ಸೇರ್ಬಿಟ್ಟು ಅವರು VI ಅನ್ನುವಂಥ ಒಂದು ಹೊಸ ಬ್ರ್ಯಾಂಡನ್ನು ಮಾಡಿದ್ರು, ವೋಡಾಫೋನ್ ಐಡಿಯಾ ಅಂತೇಳಿ. ಮೂಲತಃ ವೋಡಾಫೋನ್ ಒಂದು ಬ್ರಿಟನ್ ಮೂಲದ ಒಂದು ನೆಟ್ವರ್ಕ್ ಕಂಪನಿ, ಒಂದು ಮೊಬೈಲ್ ನೆಟ್ವರ್ಕಿಂಗ್ ಕಂಪನಿ. ಬಟ್ ಅವರು 2007ನೇ ಇಸ್ವಿಯಲ್ಲಿ ಭಾರತವನ್ನು ಅವಾಗಲೇ ಪ್ರವೇಶಿಸಿದ್ರು. ಬಟ್ ಅವರ ಮೇಲೆ ನಮ್ಮ ಭಾರತೀಯ ಸರ್ಕಾರ ಸುಮಾರು $2 ಬಿಲಿಯನ್ ಅಮೆರಿಕನ್ ತೆರಿಗೆಯನ್ನು ಕಟ್ಟಬೇಕು ಅಂತೇಳಿ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿತ್ತು. ಈ ನೋಟಿಸಿನ ವಿರುದ್ಧವಾಗಿ ವೋಡಾಫೋನ್ ಸಂಸ್ಥೆ, ಬ್ರಿಟಿಷ್ ಸಂಸ್ಥೆ ಆಗಿರತಕ್ಕಂಥ ವೋಡಾಫೋನ್ ನ್ಯಾಯಾಲಯಗಳಿಗೆ ಕೂಡ ಹೋಗಿತ್ತು. ಅದು ಕಟ್ಟಕಡೆಯಾಗಿ ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿ ಇರತಕ್ಕಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಕೂಡ ಹೋಗಿತ್ತು. ಆ್ಯಂಡ್ ಈಗ ಕಡೆಯದಾಗಿ ನಮ್ಮ ಕೇಂದ್ರ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಸಸ್ ವೋಡಾಫೋನ್ ಏನು ಕೇಸ್ ನಡೀತಾ ಇತ್ತು, ಅದರಲ್ಲಿ ವೋಡಾಫೋನ್ ಕಂಪನಿಗೆ ಜಯ ಸಿಕ್ಕಿದೆ. ಬಿಕಾಸ್ ಏನಾಗಿತ್ತು, ಸ್ವಲ್ಪ ಕೇಸ್ ಹಿನ್ನೆಲೆನ ತಿಳ್ಕೊಳ್ಳೋಣ. ಪರೀಕ್ಷೆಯಲ್ಲಿ ಕೇಳ್ತಾರೆ ಯಾವ
ಒಂದು ಮೊಬೈಲ್ ಕಂಪನಿ, ಯಾವ ಒಂದು ನೆಟ್ವರ್ಕ್ ಕಂಪನಿ ಈ ಒಂದು ಕೇಸನ್ನು ಹಾಕಿದ್ದು, ಏನು ಕೇಸನ್ನು ಕೇಳ್ತಾರೆ. ಸೊ 2007ನೇ ಇಸ್ವಿಯಲ್ಲಿ ನಿಮಗೆಲ್ಲ ನೆನಪಿರ್ಬೋದು, ಹಚ್ ಅನ್ನುವಂತಹ ಒಂದು ಮೊಬೈಲ್ ಸಿಮ್ ಇರ್ತಾ ಇತ್ತು, ಒಂದು ನೆಟ್ವರ್ಕ್ ಕಂಪನಿ ಇರ್ತಾ ಇತ್ತು. ಈ ಪಗ್ ಅನ್ನುವಂಥ ಒಂದು ನಾಯಿ ಬರುತ್ತೆ, ಹಚ್ ನಾಯಿ ಅಂತಲೇ ಕರೀಲಾಗ್ತಿದ್ದು, ಅದರ ಅಡ್ವರ್ಟೈಸ್ ನೀವೆಲ್ಲ ಕೂಡ ನೋಡಿರ್ಬೋದು. ಸೊ ಅದ್ರ ಬೇಸಿಕಲಿ ಹಚ್ ಅಂತ ಹೇಳಿದ್ರೆ ಹಚಿನ್ಸನ್ ವ್ಯಾಂಪೋವಾ ಅಂತೇಳಿ ಆ ಒಂದು ಕಂಪನಿಯ ಹೆಸರು, ಹಾಂಗ್ಕಾಂಗ್ ಮೂಲದ ಒಂದು ಕಂಪನಿ. ಈ ಕಂಪನಿ ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ಬಟ್ 2007ನಲ್ಲಿ ಈ ಕಂಪನಿಯನ್ನ ವೋಡಾಫೋನ್ ಅವರು ಕೊಂಡ್ಕೊಂತಾರೆ, 11 ಬಿಲಿಯನ್ ಅಮೆರಿಕನ್ ಡಾಲರ್ಸನ್ನು ಕೊಟ್ಟು ಕೊಂಡ್ಕೊಂತಾರೆ. ಬಟ್ ಈ ಒಂದು ಟ್ರಾನ್ಸಾಕ್ಷನ್ ಮೇಲೆ $2 ಬಿಲಿಯನ್ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಹೇಳಿ ಭಾರತೀಯ ಸರ್ಕಾರ ನಮ್ಮ ವೋಡಾಫೋನ್ ಸಂಸ್ಥೆಗೆ ತಿಳಿಸಿದ್ದೆ. ಬಟ್ ವೋಡಾಫೋನ್ ಸಂಸ್ಥೆ ಇದಕ್ಕೆ ನಿರಾಕರಣೆ ಮಾಡುತ್ತೆ. ನಾವು ಟ್ಯಾಕ್ಸ್ ಕಟ್ಟುವಂಥ ಯಾವುದೇ ಪ್ರಮೇಯ ಬರಲ್ಲ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅವರ ಪರವಾಗಿ ತೀರ್ಪು ಬರುತ್ತೆ. ಆ ಬಳಿಕ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೂ ಕೂಡ ಹೋಗಲಾಗುತ್ತೆ. ಅಲ್ಲೂ ಕೂಡ ವೋಡಾಫೋನ್ ಸಂಸ್ಥೆಯ ಪರವಾಗಿ ತೀರ್ಪು ಬರುತ್ತೆ. ಈಗ ಆಲ್ರೆಡಿ ಮೂಲ ಒಂದು ತೆರಿಗೆ ಮತ್ತು ಅದಕ್ಕೆ ಸೇರಿದಂತಹ ಶುಲ್ಕಗಳು, ಪೆನಾಲ್ಟಿ ಹಾಗೂ ಬಡ್ಡಿ ಸೇರಿಬಿಟ್ಟು $3.79 ಬಿಲಿಯನ್ ಆಗಿತ್ತು. ಬಟ್ ಈಗ ಅದನ್ನು ಕೊಡುವುದು ಕೊಡುವಂತಿಲ್ಲ, ಇದು ಅಂತಾರಾಷ್ಟ್ರೀಯ ನಿಯಮಾವಳಿಗಳಿಗೆ ವಿರುದ್ಧವಾಗಿರುತ್ತೆ ಅಂತ ಹೇಳಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸೊ ಹಾಗಾಗಿ ವೋಡಾಫೋನ್ ಸಂಸ್ಥೆಗೆ ಜಯ ಉಂಟಾಗಿದೆ. ಗೊತ್ತಿರಬೇಕಾಗುತ್ತೆ, ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಬಹುದು, ಬಟ್ ಆದರೂ ಕೂಡ ಅದರ ಬಗ್ಗೆ ಒಂದು ಐಡಿಯಾ ಇರತಕ್ಕಂತಹದ್ದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಕೆಳಭಾಗದಲ್ಲಿ ಮತ್ತೊಂದು ಇಂಪಾರ್ಟೆಂಟ್, ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೇನೆ, 2019ರಲ್ಲೇ ಒಂದು ಪ್ರಮುಖವಾದಂತಹ ಒಂದು ಕಾಯ್ದೆಯನ್ನು ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು, ಅದನ್ನು NMC ಆಕ್ಟ್ 2009 ಅಂತ ಕರೆಯಲಾಗುತ್ತೆ. NMC ಅಂತ ಹೇಳಿದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆಕ್ಟ್ 2019. ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ದೇಶದಲ್ಲಿ ಈ ವೈದ್ಯಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ರೆಗ್ಯುಲೇಟ್ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ MCI ಅನ್ನುವಂತಹ ಸಂಸ್ಥೆ ಜಾರಿಯಲ್ಲಿತ್ತು. MCI ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಬಟ್ MCIನಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತು, ಭ್ರಷ್ಟಾಚಾರ ನಡೀತು ಅಂತೇಳಿ ಸಾಕಷ್ಟು ವಿವಾದದಲ್ಲಿತ್ತು. ಹಾಗಾಗಿ 2019ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಏನು ಡಿಸೈಡ್ ಮಾಡ್ತಪ್ಪ ಅಂತ ಹೇಳಿದ್ರೆ, MCIಯನ್ನು ನಾವು ಡಿಸಾಲ್ವ್ ಮಾಡೋಣ, ಅದನ್ನು ನಾವು ವಿಸರ್ಜನೆ ಮಾಡಿಬಿಟ್ಟು ಹೊಸ ಒಂದು ಕಾಯ್ದೆಯನ್ನು ಪಾಸ್ ಮಾಡಿಬಿಟ್ಟು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅನ್ನುವಂತಹ ಒಂದು ಹೊಸ ಸಂಸ್ಥೆಗೆ ಹುಟ್ಟು ಹಾಕೋಣ, ಒಂದು ರೂಪು ಕೊಡೋಣ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿತ್ತು. ಅದರ ಅಡಿಯಲ್ಲಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಅಬಾಲಿಷ್ ಮಾಡಿಬಿಟ್ಟು 2019ರ NMC ಕಾಯ್ದೆ ಅಡಿಯಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಥವಾ ರಾಷ್ಟ್ರೀಯ ವೈದ್ಯಕೀಯ ಆಯೋಗ, ಕನ್ನಡದಲ್ಲೂ ಕೂಡ ಬರ್ಕೋಬಹುದು, ರಾಷ್ಟ್ರೀಯ ವೈದ್ಯಕೀಯ ಆಯೋಗವನ್ನು ಈಗ ಜಾರಿಗೆ ತಂದಿದ್ದಾರೆ. ಸೊ ಅದರ ಮೊಟ್ಟ ಮೊದಲ ಚೇರ್ಮನ್ ಆಗಿ ಸುರೇಶ್ ಚಂದ್ರ ಶರ್ಮಾ ಅವ್ರನ್ನ ನೇಮಕ ಮಾಡಲಾಗಿದೆ. SC ಶರ್ಮಾ, ಸುರೇಶ್ ಚಂದ್ರ ಶರ್ಮಾ, ವೆರಿ ಇಂಪಾರ್ಟೆಂಟ್, ಮಾಡ್ಕೊಳ್ಳಬೇಕಾಗುತ್ತೆ, ಪರೀಕ್ಷೆ ಕೇಳಬಹುದು. ಯಾಕಂದರೆ ಮೊಟ್ಟ ಮೊದಲ ಚೇರ್ಮನ್ ನ್ಯಾಷನಲ್ ಮೆಡಿಕಲ್ ಕಮಿಷನ್, ಇವರು ಬೇಸಿಕಲಿ ಏಮ್ಸ್ನ ಒಬ್ಬ ದೊಡ್ಡ ಹಿರಿಯ ವೈದ್ಯರಾಗಿದ್ದಾರೆ. ಸೊ ಡಾಕ್ಟರ್ ಸುರೇಶ್ ಚಂದ್ರ ಶರ್ಮಾ ಅವರು ಇನ್ನು ಮುಂದೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ನ್ಯಾಷನಲ್ ಮೆಡಿಕಲ್ ಕಮಿಷನ್ನ ಮುಖ್ಯಸ್ಥರಾಗಿ ಅಥವಾ ಚೇರ್ಮನ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಆ್ಯಂಡ್ ಕೆಳಭಾಗದಲ್ಲಿ ನೋಡ್ತಿದ್ದೀರಾ, ನಮ್ಮ IRDAIಗೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ಸುದ್ದಿ ಬಂದಿದೆ. ಸೊ ಅದನ್ನು ಸ್ವಲ್ಪ ಕೂಡ ನೋಡ್ಕೊಂಡ್ಬಿಟ್ಟು ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ತಾ ಇರಬಹುದು, ಬಟ್ ಆದರೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಸೊ ಇತ್ತೀಚೆಗಷ್ಟೇ ನಮ್ಮ IRDAI, ಇನ್ಶೂರೆನ್ಸ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂತಹ ಸಂಸ್ಥೆ ಏನಿದೆ ನೋಡಿ, ಸ್ವಲ್ಪ ಗಂಭೀರವಾಗಿ ಗಮನ ಕೊಟ್ಟು ಕೇಳಬೇಕಾಗುತ್ತೆ ನೀವು. ಅದ್ರ ಬಗ್ಗೆ ಸ್ವಲ್ಪ ಬರೆದ್ಬಿಡ್ತೀನಿ ನೋಡಿ. ಇವೆಲ್ಲವನ್ನು ಕೂಡ ನಾವು ರೆಗ್ಯುಲೇಟರ್ಸ್ ಅಂತ ಕರಿತೀವಿ, ನಿಯಂತ್ರಕರು. ಬ್ಯಾಂಕಿಂಗ್ ವಲಯಕ್ಕೆ ಬೇರೆ ಸ್ಲೈಡ್ನಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಈ ಭಾಗದಲ್ಲಿ ನೋಡೋಣ. ಸೊ ನೋಡಿ, ಬ್ಯಾಂಕಿಂಗ್ ವಲಯಕ್ಕೆ ನಮಗೆ RBI ನಿಯಂತ್ರಕ್ಕಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಷೇರುಪೇಟೆ, ನಮ್ಮ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ಗೆ SEBI ನಿಯಂತ್ರಕ್ಕಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಇನ್ಶೂರೆನ್ಸ್ಗೆ, ವಿಮಾ ಕ್ಷೇತ್ರಕ್ಕೆ ಏನು IRDAI, ಇನ್ಶೂರೆನ್ಸ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಕಾಣಿಸ್ಕೊಳ್ಳುತ್ತೆ. ಹೀಗೆ ಬೇರೆ ಬೇರೆ ವಿಭಾಗಗಳಿಗೆ, ಟೆಲಿಕಾಂ ಅಥವಾ ನಾವೇನು ಟೆಲಿಕಮ್ಯುನಿಕೇಷನ್ ಅಂತ ಕರಿತೀವಿ, ಸಂವಹನ, ಆ ಒಂದು ಕ್ಷೇತ್ರಕ್ಕೆ ಟ್ರಾಯ್ ಕಾಣಿಸ್ಕೊಳ್ಳುತ್ತೆ. ಸೊ ಇವೆಲ್ಲವನ್ನು ಕೂಡ ನಾವು ರೆಗ್ಯುಲೇಟರಿ ಏಜೆನ್ಸೀಸ್ ಅಥವಾ ನಿಯಂತ್ರಕರು ಅಂತ ಕರಿತೀವಿ. ಸೊ ಎಲ್ಲರ ಬಗ್ಗೆ ಐಡಿಯಾ ಇರಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳ್ತಾರೆ ಸಾಕಷ್ಟು ಬಾರಿ. ಸೊ ಆ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂತಹ ಒಂದು ಅಥಾರಿಟಿ ಅಂತ ಹೇಳಿದ್ರೆ ನಾನು ಡಿಸ್ಕಸ್ ಮಾಡ್ತಿರ್ತಕ್ಕಂತಹ IRDAI. ಸೊ ಯಾಕೆ ಸುದ್ದಿಲಿದೆಯಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನಮ್ಮ IRDAI ಹಿಂದಿನ ಒಂದು ಸ್ಲೈಡ್ನ ತೋರಿಸ್ತೀನಿ ನಿಮಗೆ. ಇವಾಗ ಗಮನಿಸ್ತಾ ಇರಬಹುದು, LIC, GIC ಮತ್ತು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಅನ್ನುವಂತಹ 3 ಸರ್ಕಾರಿ ವಿಮಾ ಕಂಪನಿಗಳನ್ನು ಅವಕ್ಕೆ ಡೆಸಿಗ್ನೇಟ್ ಮಾಡ್ತು, ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ. ಸೊ ನಿಮಗೆಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ತಾ ಇರಬಹುದು, ಬಟ್ ನೋಡಿ, ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಸ್ಗಳನ್ನು ನಾವು ಸೈನ್ಸ್ ಡೌನ್ ಮಾಡಿ ಅದನ್ನು ಅಬ್ಸರ್ವ್ ಮಾಡ್ಕೊಂಡಾಗ್ಲೇ ನಾವು ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕಗಳು ಸಿಕ್ಕೇ ಸಾಧ್ಯ. ಕಷ್ಟ ಆಗ್ತಿದ್ರೆ ಬಿಟ್ಟು ಹೋಗಬಾರ್ದು. ಇನ್ನೊಂದು 2 ಮಿನಿಟ್ಸ್ ನೀವು ಗಂಭೀರವಾಗಿ ಗಮನ ಇಟ್ಕೊಂಡು ಕೇಳಿದ್ರೆ ಅಂದರೆ ಇದು ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಿಮಗೆ ಇಲ್ಲಿ 3 ಸರ್ಕಾರಿ ಸ್ವಾಮ್ಯದ ವಿಮಾ ಕಂಪನಿಗಳು, ಇನ್ಶೂರೆನ್ಸ್ ಕಂಪನಿಗಳು ಕಾಣಿಸ್ಕೊಳ್ತಾ ಇದ್ದಾವೆ. LIC ಅಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, GIC ಅಂತ ಹೇಳಿದ್ರೆ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಅದೇ ರೀತಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್.
ಮೂರು ಕೂಡ ಇನ್ಶೂರೆನ್ಸ್ ಕಂಪನಿಗಳು ಸರ್ಕಾರಕ್ಕೆ ಸೇರಿದವು. ಇವುಗಳನ್ನು ನಮ್ಮ IRDAI ನೀವು ನೋಡ್ತಾ ಇರೋ ರೀತಿ ಡೊಮೆಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಇನ್ಶೂರರ್ಸ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡಿದೆ, ಆ ಒಂದು ಮಾನ್ಯತೆಯನ್ನು ಕೊಟ್ಟಿದೆ. ನೋಟ್ ಮಾಡ್ಕೊಳ್ಳಿ, DSII. ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಬರ್ಕೋಬೋದು, ಕನ್ನಡದಲ್ಲೂ ಕೂಡ ಆಂತರಿಕ ಒಂದು ಪ್ರಾಮುಖ್ಯತೆ ಉಳ್ಳಂತಹ ಸಂಸ್ಥೆಗಳು ಅಂತ ಬರ್ಕೋಬೋದು ಅಥವಾ ವಿಮಾ ಕಂಪನಿಗಳು ಅಂತ ಬರ್ಕೋಬೋದು. ಸೊ DSII ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಇನ್ಶೂರೆನ್ಸ್. ಸೊ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು IRDAI ಕೊಡುತ್ತೆ. ಯಾರಿಗೆ ಕೊಡುತ್ತಪ್ಪ ಅಂತ ಹೇಳಿದ್ರೆ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಇನ್ಶೂರೆನ್ಸ್ ಕಂಪನಿಗಳಿಗೆ ಮಾತ್ರ ಇದನ್ನು ಕೊಡಲಾಗುತ್ತೆ. ಟೂ ಇಂಪಾರ್ಟೆಂಟ್ ಆ್ಯಂಡ್ ಟೂ ಬಿಗ್ ಟು ಫೈಲ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇಂತಹ ಕಂಪನಿಗಳಿಗೆ ಮಾತ್ರ ಇದನ್ನು ಕೊಡಲಾಗುತ್ತೆ. ಇದನ್ನು ಕೊಟ್ಟಾದ್ಮೇಲೆ ಅವುಗಳಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ ಮತ್ತು ಹೆಚ್ಚಿನ ನಿಗಾವನ್ನು ಕೂಡ, ಹೆಚ್ಚಿನ ರೆಗ್ಯುಲೇಷನ್ ಕೂಡ ಮಾಡಲಾಗುತ್ತೆ, ಹೆಚ್ಚಿನ ಒಂದು ಮಾನಿಟರಿಂಗ್ ಅನ್ನು ಕೂಡ ಈ ಸಂಸ್ಥೆಗಳ ಮೇಲೆ ಮಾಡಲಾಗುತ್ತೆ. ಇದೇನು ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ಬಿಡ್ತಾರೆ. ಇತ್ತೀಚೆಗಷ್ಟೇ ಕೆಳಗಿನ ಯಾವ 3 ಸರ್ಕಾರಿ ಸ್ವಾಮ್ಯದ ವಿಮಾ ಕಂಪನಿಗಳನ್ನು ನಮ್ಮ IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು DSII ಅನ್ನೋ ಒಂದು ಮಾನ್ಯತೆಯನ್ನು ಕೊಟ್ಟಿದೆ ಅಂತ ಕೇಳಿದ್ರೆ LIC, GNC, GIC ಮತ್ತು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ, ಈ 3 ಕಂಪನಿಗಳು ಪರೀಕ್ಷೆ ಕೇಳ್ತಾನೆ ಇರ್ತಾರೆ, ಸ್ಪೆಷಲಿ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ. ಸೊ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ IRDAI ಕನ್ನಡದಲ್ಲಿ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಸಂಘಟನೆ ಅಂತೆಲ್ಲ ಕರಿಬಹುದು. ಸೊ ಅಭಿವೃದ್ಧಿ ಪ್ರಾಧಿಕಾರ ಅಂತ ಕರಿಬಹುದು. ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಬಹಳ ಪ್ರಮುಖವಾಗಿರುತ್ತೆ ಸಂಸ್ಥೆ. ಆ್ಯಂಡ್ ಇದೇ ರೀತಿ ನೀವು ಈ ಬಗ್ಗೆ ಕೂಡ ಗಮನಿಸ್ತಾ ಇದ್ದೀರಾ, ಯಾವ ರೀತಿ ಇನ್ಶೂರೆನ್ಸ್ ಕಂಪನಿಗಳಿಗೆ ನಮ್ಮ IRDAI ಈ ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಅಂತ ಹೇಳಿ ಒಂದು ಟ್ಯಾಗನ್ನು ಕೊಡ್ತೋ, ಇದೇ ರೀತಿ ಕೆಲವು ಬ್ಯಾಂಕ್ಗಳಿಗೆ ನಮ್ಮ RBI ಕೂಡ ಕೊಡುತ್ತೆ. ಅವನ್ನು ನಾವು DSIB ಅಂತ ಕರಿತೀವಿ, ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್. ಇಲ್ಲೇನು ಇನ್ಶೂರೆನ್ಸ್ ಅಂತ ಇತ್ತು, ವಿಮಾ ಕಂಪನಿ ಅಂತ ಇತ್ತು, ಅದನ್ನು ತೆಗೆದಾಕ್ಬಿಟ್ಟು ಬ್ಯಾಂಕ್ಸ್ ಅಂತ ಕೊಡಲಾಗುತ್ತೆ, ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಹೇಳಿ. ಇದನ್ನು RBI ಕೊಡುತ್ತೆ. ಯಾಕಂದ್ರೆ ಈ ವಿಮಾ ಕ್ಷೇತ್ರದಲ್ಲಿ ನಿಯಂತ್ರಕ ಆಗಿರ್ತಕ್ಕಂತಹದ್ದು IRDAI, ಬಟ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ರೆಗ್ಯುಲೇಟರ್ ಆಗಿರ್ತಕ್ಕಂತಹದ್ದು ನಮ್ಮ RBI. ಸೊ ಹಾಗಾಗಿ RBI ಇದನ್ನು ಕೊಡುತ್ತೆ. ಇದನ್ನು ಕೂಡ ಪರೀಕ್ಷೆ ಕೇಳಬಹುದು. ಕೆಳಗಿನ ಯಾವ ಬ್ಯಾಂಕ್ಗಳು DSIB ಅನ್ನುವಂತಹ ಒಂದು ಮಾನ್ಯತೆಯನ್ನು ಹೊಂದಿದ್ದಾವೆ ಅಂತ ಕೇಳಿದ್ರೆ ಈ ಭಾಗದಲ್ಲಿ ಗಮನಿಸುವ ರೀತಿ SBI, ICICI ಬ್ಯಾಂಕ್ ಮತ್ತು HDFC ಬ್ಯಾಂಕ್. HDFC ಬ್ಯಾಂಕ್ ನಮ್ಮ ದೇಶದ ಅತ್ಯಂತ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿರುತ್ತೆ ಆ್ಯಂಡ್ SBI ಅತ್ಯಂತ ದೊಡ್ಡ ಬ್ಯಾಂಕ್. ಸೊ ಇವುಗಳಿಗೆ ಈ ಒಂದು ಟ್ಯಾಗನ್ನು ಕೊಡಲಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಈ 3 ಬ್ಯಾಂಕ್ಗಳು ಎಷ್ಟು ಆಸ್ತಿಯನ್ನು ಹೊಂದಿದವಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತದ GDPಯ 2% ಹೆಚ್ಚಿನ ಆಸ್ತಿಯನ್ನು, ಅಸೆಟ್ಸನ್ನು ಈ 3 ಬ್ಯಾಂಕ್ಗಳ ಹೊಂದಿದ್ದಾವೆ. ಸೊ ಹಾಗಾಗಿ ಇವುಗಳಿಗೆ ಈ ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅನ್ನುವಂತಹ ಒಂದು ಸ್ಟೇಟಸ್ ಅನ್ನು ಕೊಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್, ಅದನ್ನು RBI ಕೊಟ್ಟಿರುತ್ತೆ. ಆ್ಯಂಡ್ IRDAI ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಬೋಣ, ಪರೀಕ್ಷೆಯಲ್ಲಿ ಕೇಳ್ತಾರೆ. ಅತ್ಯಂತ ಇಂಪಾರ್ಟೆಂಟ್ ಯಾಕಪ್ಪ ಅಂತ ಹೇಳಿದ್ರೆ ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ, ಒಂದು ಶಾಸನಬದ್ಧ ಸಂಸ್ಥೆ. ನಾನು ಬಹಳ ಸರಿ ಹೇಳ್ತಾನೆ ಇರ್ತೀನಿ, ಸಾಂವಿಧಾನಿಕ ಸಂಸ್ಥೆ, ಶಾಸನಬದ್ಧ ಸಂಸ್ಥೆ ಹೀಗೆ. ಸೊ ಪರೀಕ್ಷೆಯಲ್ಲಿ ಕೇಳ್ತಾರೆ. ಬಿಕಾಸ್ 1999ರಲ್ಲಿ IRDAI ಆ್ಯಕ್ಟನ್ನು ಜಾರಿಗೊಳಿಸಲಾಗುತ್ತೆ ನಮ್ಮ ಸಂಸತ್ನಲ್ಲಿ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ. ಆ ಕಾಯ್ದೆ ಅನುಗುಣವಾಗಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಹಾಗಾಗಿ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ, ಒಂದು ಶಾಸನಬದ್ಧ ಸಂಸ್ಥೆ. ಆ್ಯಂಡ್ ಇದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಇದರ ಕೇಂದ್ರ ಕಚೇರಿ ಹೈದರಾಬಾದ್ನಲ್ಲಿ ಕಂಡುಬರುತ್ತೆ. ನೋಡಿ, ಬಹುತೇಕ ಕೇಂದ್ರ ಸರ್ಕಾರದ ಈ ಒಂದು ಸಂಸ್ಥೆಗಳು, ಟ್ರಾಯ್ ತಗೊಳ್ಳಿ, RBI ಬಂದ್ಬಿಟ್ಟು ನಮಗೆ ಮುಂಬೈಲಿ ಬರುತ್ತೆ, ಬಟ್ ಬೇರೆ ಎಲ್ಲವೂ ಕೂಡ ದೆಹಲಿಯಲ್ಲಿ ಕಂಡು ಬಂದರೆ IRDAI ಮಾತ್ರ ತೆಲಂಗಾಣದ ಹೈದರಾಬಾದ್ನಲ್ಲಿ ಕಂಡುಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಸ್ಪೆಷಲ್ ಆಗಿರೋದ್ರಿಂದ ಪರೀಕ್ಷೆಯಲ್ಲಿ ಕೂಡ ಅದನ್ನು ಕೇಳಬಹುದು. ಆ್ಯಂಡ್ ಕೊನೆಯದಾಗಿ ಪ್ರಸಕ್ತವಾಗಿ IRDAI ಮುಖ್ಯಸ್ಥರು ಅಂತ ಕೇಳ್ತಾರೆ ಸುಭಾಷ್ ಚಂದ್ರ ಕುಂತಿಯಾ. ನಿಮಗೆಲ್ಲ ಅನಿಸ್ತಿರಬಹುದು ಸುಭಾಷ್ ಚಂದ್ರ ಕುಂತಿಯಾ ಎಲ್ಲೋ ಹೆಸರು ಕೇಳಿರಬಹುದು ಅಂತೇಳಿ. ಖಂಡಿತ ಕೇಳಿರ್ತೀರಾ. ಯಾಕಪ್ಪ ಅಂತ ಹೇಳಿದ್ರೆ ಬಹಳ ಹಿಂದೆ ಇವರು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಚೀಫ್ ಸೆಕ್ರೆಟರಿ ಆಗಿದ್ದರು. CS ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ತರ ಕರಿತೀವಿ, ಚೀಫ್ ಸೆಕ್ರೆಟರಿ. ಸೊ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಯಾಗಿ ಶ್ರೀಯುತ ಸುಭಾಷ್ ಚಂದ್ರ ಕುಂತಿಯಾ ಅವರು ಕಾರ್ಯನಿರ್ವಹಣೆ ಮಾಡಿದ್ರು, ಒಬ್ಬ ಹಿರಿಯ IAS ಅಧಿಕಾರಿ. ಆ್ಯಂಡ್ ಈಗ ಅವ್ರನ್ನ IRDAIನ ಮುಖ್ಯಸ್ಥರಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಸೊ IRDAI ಕುರಿತಾಗಿರತಕ್ಕಂತಹ ಎಲ್ಲ ಇನ್ಫಾರ್ಮೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಇದರೊಂದಿಗೆ ಈ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಮುಕ್ತ ಆಗುತ್ತೆ. ಮುಂದಿನ ವಾರ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ವಿಡಿಯೋವನ್ನು ವೀಕ್ಷಣೆ ಮಾಡಿಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ವೆಬ್ಸೈಟ್. ಜೈ ಹಿಂದ್.